ನೀನು. ಚಂದಿರನ ಕೊನೆ ಮಗಳೇ ಊರಿನ ಪುನೀತ ಕನ್ನಡಿಗರಿಗೆ ಆತ್ಮೀಯ ನಮಸ್ಕಾರ. ನಟನೆಯ ಪ್ರತಿಭೆಗಳಿಗೆ ಹೊಸ ಹಾದಿಯನ್ನ ಕೊಟ್ಟು ಕಲಾವಿದೆಯಾಗುವಂತ ಹುಮ್ಮಸ್ಸಿಗೆ ವಿಶೇಷ ವೇದಿಕೆಯನ್ನಿಟ್ಟು ಬೆಳ್ಳಿ ತೆರೆಯಲ್ಲಿ ಮಿಂಚೋ ಭವಿಷ್ಯದ ಅಭಿನೇತ್ರಿಗಾಗಿ ಕಿರುತೆರೆಯಲ್ಲಿ ಸೃಷ್ಟಿಯಾದಂತಹ ಏಕೈಕ ನಟಿಮಣಿಯರ ಮಹಾ ವೇದಿಕೆ ಇಂದು ನಿರ್ಣಯ ಹಂತಕ್ಕೆ ಬಂದು ನಿಂತಿದೆ. ಹಾಗಾದ್ರೆ ಶುರು ಮಾಡೋಣ. ಇದು ಕನ್ನಡ ಕಿರುತೆರೆ ಅಭಿನಯ ವಿದ್ಯಾಲಯದ ಬ್ಲಾಕ್ ಬಸ್ಟರ್ ಕ್ಲೈಮ್ಯಾಕ್ಸ್ ಮಹಾನಟಿ ಸೀಸನ್ 2 ಗ್ರ್ಯಾಂಡ್ ಫಿನಾಲೆ. 20 ವಾರಗಳು, 40 ಸಂಚಿಕೆಗಳು, ಜೊತೆಗೆ ಇಲ್ಲಿನ ಎಲ್ಲಾ ರೀತಿಯ ಅಭಿನಯ ಪರೀಕ್ಷೆಗಳನ್ನ ಮುಗಿಸಿ ಈಗ ಪ್ರತಿಭಾನ್ವಿತ ಫೈನಲಿಸ್ಟ್ಗಳ ಜೊತೆಗೆ ಅಂತಿಮ ಘಟ್ಟಕ್ಕೆ ಬಂದು ತಲುಪಿದೆ. ಈ 5 ಫೈನಲಿಸ್ಟ್ ಅಭಿನೇತ್ರಿಯರಲ್ಲಿ ಈ ಸೀಸನ್ ನ ಮಹಾನಟಿ ಗೆಲುವಿನ ಪಟ್ಟ ಯಾರ ಮುಡಿಗೇರುತ್ತೆ ಅನ್ನೋ ಪ್ರಶ್ನೆಗೆ ಇವತ್ತಿನ ಗ್ರ್ಯಾಂಡ್ ಫಿನಾಲೆ ವೇದಿಕೆ ಸಾಕ್ಷಿ ಆಗಲಿದೆ ಅಂತ ಹೇಳ್ತಾ ನಾವೀಗ ಶುರು ಮಾಡ್ತಾ ಇದೀವಿ. ಇದು ಲಕ್ಸ್ಕೋ ಪ್ರೆಸೆನ್ಸ್ ಮಹಾನಟಿ ಸೀಸನ್ 2 ಗ್ರ್ಯಾಂಡ್ ಫಿನಾಲೆ, ಕೋ ಪವರ್ಡ್ ಬೈ ಗೋಲ್ಡ್ ವಿನ್ನರ್ ರಾಮರಾಜ್ ಪ್ರಿತು ಟವಲ್ಸ್, ಸ್ಪೆಷಲ್ ಪಾರ್ಟ್ನರ್ ಜಾರ್ ಗೋಲ್ಡ್ ಸೇವಿಂಗ್ಸ್ ಆಪ್, ಅಶ್ವಸೂರ್ಯ ರಿಯಾಲಿಟೀಸ್ ಪ್ರೈವೇಟ್ ಲಿಮಿಟೆಡ್, ಹಿಮಾಲಯ ಅಲೋವೆರಾ ಫೇಸ್ ವಾಶ್, ಲವಿ UPI, ಗೋಲ್ಡ್ ಬ್ಯಾಂಕ್ ಪಾರ್ಟ್ನರ್ ವೈಟ್ ಗೋಲ್ಡ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ಕನ್ನಡ Z5. ಈಗ ಈ ನಮ್ಮ ಗ್ರ್ಯಾಂಡ್ ಫಿನಾಲೆ ಅನ್ನೋ ಅಭಿನಯದ ದೊಡ್ಡ ಹಬ್ಬಕ್ಕೆ ನಮ್ಮ ಗ್ರ್ಯಾಂಡ್ ಜಡ್ಜಸ್ ನ ಬರಮಾಡಿಕೊಳ್ಳುವಂತಹ ಸಮಯ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಸೌಂದರ್ಯವೇ ನಾಚುವಂತ ಅಪರೂಪದ ಅಪ್ಸರೆ ಮಹಾನಟಿ ವೇದಿಕೆಯ ಮಚ್ಚೆ ಸುಂದರಿ ನಿಶ್ವಿಕಾ. ಹಾಗೂ ಅವರ ಜೊತೆ ಬರ್ತಾ ಇದ್ದಾರೆ ಸ್ಯಾಂಡಲ್ವುಡ್ ನ ಟ್ರೆಂಡ್ ಸೆಟ್ಟರ್ ಬ್ಲಾಕ್ ಬಸ್ಟರ್ ಡೈರೆಕ್ಟರ್ ತರುಣ್ ಸುಧೀರ್. ಮತ್ತು ಇವರ ಜೊತೆ ಬರ್ತಾ ಇದ್ದಾರೆ ಚಂದನವನದ ಎವರ್ ಗ್ರೀನ್ ಚಂದ್ರಮುಖಿ, ನಮ್ಮೆಲ್ಲರ ಪ್ರೀತಿಯ ಮಹಾನಟಿ ಪ್ರೇಮಾ ಮೇಡಮ್. ನಮ್ಮ 3 ಜನ ಜಡ್ಜಸ್ಗೆ ವೆಲ್ಕಮ್ ಟು ಗ್ರ್ಯಾಂಡ್ ಫಿನಾಲೆ.
ನಿಶ್ವಿಕಾ, ಗ್ರ್ಯಾಂಡ್ ಫಿನಾಲೆಯಲ್ಲಿ ನಮ್ಮ ಫೈನಲಿಸ್ಟ್ಗಳು ಟೆನ್ಷನ್ ಆಗಿರ್ತಾರೋ ಇಲ್ವೋ ಗೊತ್ತಿಲ್ಲ. ನೀವಂತೂ ಫುಲ್ ಟೆನ್ಷನ್ ಆಗಿದ್ರಿ ಅಂತ ನನಗೆ ಗೊತ್ತು. ಯಾರ್ಯಾರು ಯಾವ ತರ ಶಾರ್ಟ್ ಫಿಲ್ಮ್ ಮಾಡ್ತಾರೋ, ಅಯ್ಯೋ ಚೆನ್ನಾಗಿ ಮಾಡಿದ್ರೆ ಸಾಕಪ್ಪ, ಪಾಪ ಎಲ್ಲರೂ ಚೆನ್ನಾಗಿ ಮಾಡಿರ್ಬೇಕು ಅನ್ನೋ ಟೆನ್ಷನ್ ಅಲ್ಲಿ ಇದ್ರಿ. ಈಗ ಟೆನ್ಷನ್ ಹೆಂಗಿದೆ? ಈಗ ಟೆನ್ಷನ್ ಸ್ವಲ್ಪ ಕಡಿಮೆ ಆಗಿದೆ, ನಂಬಿಕೆ ಜಾಸ್ತಿ ಬಂದಿದೆ, ಹೋಪ್ಸ್ ಜಾಸ್ತಿ ಬಂದಿದೆ. ಸೊ ಖಂಡಿತವಾಗ್ಲೂ ಎಲ್ಲ 5 ಕಂಟೆಸ್ಟೆಂಟ್ಸ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅನ್ನೋ ಒಂದು ಭರವಸೆ ಇದೆ. ಸೊ ಈಗ ಏನಿದ್ರು ಆರಾಮಾಗಿ ಕೂತು ನೋಡಿ ಎಂಜಾಯ್ ಮಾಡೋದಷ್ಟೇ ಗ್ರ್ಯಾಂಡ್ ಫಿನಾಲೆ ಅಷ್ಟೇ. ಥ್ಯಾಂಕ್ ಯು ಇಡೀ ಮಹಾನಟಿ ತಂಡಕ್ಕೆ ಆ್ಯಂಡ್ ಅಫ್ಕೋರ್ಸ್ ನನ್ನ ಜಡ್ಜ್ ಪ್ಯಾನಲ್ ಫ್ರೆಂಡ್ಸ್ಗೆ ಆ್ಯಂಡ್ ನಿಮಗೆ. ಥ್ಯಾಂಕ್ ಯು. ಸೋನಲ್ಲ ಬಂಗಾರ ಹೇಳಿ, ವೆಲ್ಕಮ್ ಟು ಗ್ರ್ಯಾಂಡ್ ಫಿನಾಲೆ ಮಿಸ್ಟರ್ ಬಂಗಾರ. ಥ್ಯಾಂಕ್ ಯು. ಸೀಸನ್ 2 ನಮಗೆ ಎಷ್ಟು ಸ್ಪೆಷಲ್ ಆಗಿತ್ತು. ಮಹಾನಟಿ ಅನ್ನೋ ಒಂದೊಂದು ಕಾನ್ಸೆಪ್ಟ್ ಅಕ್ಸೆಪ್ಟ್ ಮಾಡಿದಾಗಿಂದನೂ ಇಟ್ಸ್ ಬೀನ್ ಎ ಸ್ಪೆಷಲ್ ಥಿಂಗ್ ಫಾರ್ ಅಸ್. ಅಂಡ್ ಏನ್ ಪ್ರಾಮಿಸ್ ಮಾಡಿತ್ತು ಅದು ಡೆಲಿವರ್ ಮಾಡ್ತಿದ್ದು. ಸೀಸನ್ 1 ಕೂಡ ನಾವು ಪ್ರಾಮಿಸ್ ಮಾಡಿದೆ ಕನ್ನಡ ಚಿತ್ರರಂಗಕ್ಕೆ ಒಂದಷ್ಟು ಹೊಸ ಕಲಾವಿದರುಗಳನ್ನ ಕೊಡ್ತೀವಿ ಅಂತ. ಅಂಡ್ ಟುಡೇ ಇಟ್ ಇಸ್ ಪ್ರೂವ್ಡ್. ಸೀಸನ್ 1 ನಾವು ನೋಡಿದ್ರೆ ಅರ್ಧಕ್ಕರ್ಧ ಜನ ದೇ ಆರ್ ಡೂಯಿಂಗ್ ವೆರಿ ಗುಡ್ ಟುಡೇ ಇನ್ ದಿ ಇಂಡಸ್ಟ್ರಿ. ಬೇರೆ ಬೇರೆ ಫೀಲ್ಡ್ ಅಲ್ಲಿ ಆಗಿರ್ಬೋದು. ಸೇಮ್ ಎಕ್ಸ್ಪೆಕ್ಟೇಷನ್ ಸೆಕೆಂಡ್ ಸೀಸನ್ ಇತ್ತು. ಇಲ್ಲೂ ತುಂಬಾ ಅದ್ಭುತವಾದಂತ ಪೊಟೆನ್ಷಿಯಲ್ ಇರುವಂತ ಕಂಟೆಸ್ಟೆಂಟ್ಸ್ ಬಂದಿದ್ರು. ಅಂಡ್ ಇಲ್ಲಿಂದನೂ ಕೂಡ ಐ ವಿಲ್ ನಾಟ್ ಬಿ ಸರ್ಪ್ರೈಸ್ಡ್. ಈ ಮುಂದಿನ ದಿನಗಳಲ್ಲಿ ಇಲ್ಲಿಂದ ಒಂದಷ್ಟು ಜನ ಮತ್ತೆ ಕನ್ನಡ ಚಿತ್ರರಂಗದಲ್ಲಿ ತುಂಬಾ ಒಳ್ಳೆ ಸೇವೆ ಮಾಡ್ತಾರೆ ಅನ್ನೋದು ನನಗೆ ಒಂದು ಕಾನ್ಫಿಡೆನ್ಸ್ ಇದೆ. ಅಂಡ್ ಅದಕ್ಕೆ ಈ ವೇದಿಕೆಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅದ್ಭುತವಾದಂತಹ ಒಂದು ವೇದಿಕೆ. ಈಗ ನಮ್ಮ ಗ್ರ್ಯಾಂಡ್ ಫಿನಾಲೆಗೆ ಗ್ರ್ಯಾಂಡ್ ಆಗಿ ಬಂದಿರೋ ಗ್ರ್ಯಾಂಡ್ ಮಹಾನಟಿ ಪ್ರೇಮಾ ಮ್ಯಾಮ್. ವೆಲ್ಕಮ್ ಟು ಗ್ರ್ಯಾಂಡ್ ಫಿನಾಲೆ ಮ್ಯಾಮ್. ಥ್ಯಾಂಕ್ ಯು ಮೇಡಮ್, ನಮ್ಮೆಲ್ಲರ ಎಕ್ಸೈಟ್ಮೆಂಟ್ ಒಂದ್ ಕಡೆ, ನಿಮ್ಮ ಎಕ್ಸೈಟ್ಮೆಂಟ್ ಎಷ್ಟು ಪರ್ಸೆಂಟೇಜ್ ಇದೆ? 100% ಪರ್ಸೆಂಟೇಜ್ ಇದೆ. 100%. ವಾ 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 100%. ಯಾಕೆ ಮೇಡಮ್ ಇಷ್ಟು ಖುಷಿಯಾಗಿದ್ದೀರಾ? ಇಲ್ಲ, ಗ್ರ್ಯಾಂಡ್ ಫಿನಲ್ ಎಲ್ಲ ಸೊ ತುಂಬ ಖುಷಿ ಇದೆ. ಯಾಕೆಂದರೆ ಇಷ್ಟು ದಿನ ಕಾದಿದ್ದಕ್ಕೆ ಫೈನಲ್ ಬಂದಿರೋದು ಅವರೇ ಅಂತಲ್ಲ, ಎಲ್ಲರೂ ನಟಿಯರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಐ ವುಡ್ ಲೈಕ್ ಟು ಸೇ ಕಂಗ್ರ್ಯಾಚುಲೇಷನ್ಸ್ ಎಲ್ಲರೂ ಇಲ್ಲಿಗೆ ಬಂದಿದ್ದಕ್ಕೆ. ಬಟ್ ಮೇಡಮ್, ಈ ಗ್ರ್ಯಾಂಡ್ ಫಿನಾಲೆಯಲ್ಲಿ ನಿಮ್ಮನ್ನ ಮೀಟ್ ಮಾಡಲೇಬೇಕು ಅಂತ ಒಂದು ಫೈನಲ್ ಮೀಟಿಂಗ್ ಮಾಡೋದಕ್ಕೆ ನಿಮ್ಮ ಪಾಗಲ್ ಪ್ರೇಮಿ ಬರ್ತಾ ಇದ್ದಾರೆ ಮೇಡಮ್, ನಿಮ್ಮ ಫ್ರೆಂಡ್ ಬರ್ತಾ ಇದ್ದಾರೆ ಮೇಡಮ್. ನೋಡಿ ಮೇಡಮ್. ಬಾರಾ ಥ್ಯಾಂಕ್ ಯು ಮೇಡಮ್. ಮತ್ತೆ ಬ್ಲಡ್ ಅಲ್ಲಿ ಬರ್ಕೊಂಡ್ಬಂದು ರೆಡ್ ಅಲ್ಲಿ ಇದೆಯಲ್ಲ ಮೇಡಮ್ ಇದು, ಹಂಗಂದ್ರೆ ಇದು ಬ್ಲಡ್ ಅಲ್ಲಿ ಬರ್ದಿರ. ಒಲವಿನ ಉಡುಗೊರೆ ಕೊಡಲೇನು, ಕೋಳಿಯರ ಕುತದಿ ಬರೆದೇನು ಇದ ನಾನು. ಇದನ್ನ ಪ್ರೇಮಾ ಮ್ಯಾಮ್ ಸ್ಟೈಲಲ್ಲೇ ಓದಬೇಕು ಅಂತ ಫಸ್ಟ್ ಲೈನಲ್ಲೇ ಬರೆದ್ಬಿಟ್ಟಿದ್ದಾರೆ ಮೇಡಮ್. ನೋಡಿ ಮೇಡಮ್, ಶಾರ್ಟ್ ಅಂಡ್ ಸ್ವೀಟ್ ಮಾಡ್ಬಿಡು. ಅಲ್ಲ ಮೇಡಮ್, ನೀವು ಮಾತಾಡಿದಾಗ ಇಂಟೆನ್ಸ್ ಆಗಿ. ಹಾಯ್ ಪ್ರೇಮಾ, ಹೇಗಿದ್ಯಾ? ನಾನು ಇವತ್ತಿನವರೆಗೂ ಒಬ್ಬ ಪರ್ಸನ್ನ ಪರ್ಸೆಂಟೇಜ್ ಲೆಕ್ಕದಲ್ಲಿ ಪ್ರೀತಿ ಮಾಡಿದ್ದು ಅಂದರೆ ಅದು ನಿನ್ನನ್ನೇ. ನಾನಿನ್ನ 99.99% ಪ್ರೀತಿ ಮಾಡಿದೆ, ಆದರೆ ನೀನು 0.5 ನನ್ನ ಅರ್ಥ ಮಾಡ್ಕೊಂಡಿಲ್ಲ. 0.5% ನನ್ನ ಅರ್ಥ ಮಾಡ್ಕೊಂಡಿಲ್ಲ. ನನ್ನ ಇಷ್ಟು ಪ್ರಯತ್ನಗಳನ್ನು ನೋಡಿ ನೀನು ಇನ್ನೊಂದು ಚೂರು ಇಂಪ್ರೂವ್ ಮಾಡ್ಕೋಬೋದಿತ್ತು. ಇನ್ನೂ ಬೇಕಿತ್ತು ಅನಿಸ್ತಿತ್ತು. ನಿನ್ನ ಕಡೆಯಿಂದ ಇನ್ನೂ ಒಂಚೂರು ಪ್ರೀತಿ ನನಗೆ ಬೇಕಿತ್ತು ಅಂತ ಅನಿಸ್ತು. ಆದರೆ ನೀನದನ್ನ ಇನ್ನೊಂಚೂರು ಫೀಲ್ ಮಾಡಬೇಕಾಗಿತ್ತು. ಈ ನನ್ನ ಪರ್ಫಾರ್ಮೆನ್ಸ್ ನೋಡಿ ನಿಂಗೆ ಏನು ಅನ್ನಿಸ್ತಾ ಇದೆ? 0% ಅನ್ನಿಸ್ತು. ನಿನ್ನ ಪ್ರೀತಿಗೆ ನಾನು ಕೊಡ್ತಿರೋ ಸ್ಟಾರ್ ರೇಟಿಂಗ್ಸ್ 3.5. ಇಲ್ಲ ಮೇಡಮ್, 3 ಪಾಯಿಂಟ್. ಕರೆಕ್ಟ್ 3 ಪಾಯಿಂಟ್ ಅಷ್ಟೇ. ಎಂತ ಮೇಡಮ್, ನಿಮ್ಮ ಸ್ಟೈಲಲ್ಲೇ ಲವ್ ಲೆಟರ್ ಬರೆದು ಬಿಟ್ಟಿದ್ದಾನೆ. ಹೇಗೆ ಅನಿಸ್ತು ಮೇಡಮ್ ಪಾಗಲ್ ಪ್ರೇಮಿಯ ಈ ಪಾಗಲ್ ಪತ್ರ? ಖುಷಿ ಅನ್ನಿಸ್ತು. ಎಷ್ಟು ಪರ್ಸೆಂಟ್? ಐ ಥಿಂಕ್ 75%. ಇನ್ನೊಂದು ಸ್ವಲ್ಪ ಇನ್ನೊಂಚೂರು ಫೀಲ್ ಬೇಕು, ಫೀಲ್ ಬೇಕಾಗಿತ್ತು. ಇನ್ನೂ ಏನೋ ಅವನು ಮಿಸ್ಸಿಂಗ್ ಆಗ್ತಿದೆ. ಎಸ್, ಅವನೇನೋ ಒಂದು ಫೀಲ್ ಮಾಡ್ಕೋಬೇಕಿತ್ತು ಅಲ್ಲ ಮೇಡಮ್? ಕರೆಕ್ಟ್. ಆದ್ರೆ ಮೇಡಮ್ ಒಂದಂತೂ ಇದೆ, ನೆಕ್ಸ್ಟ್ ಸೀಸನ್ ಬರೋವರೆಗೂ ಆ ಪಾಗಲ್ ಪ್ರೇಮಿನ ನೀವೆಷ್ಟು ಮಿಸ್ ಮಾಡ್ಕೋತೀರಾ ಗೊತ್ತಾ ಮೇಡಮ್? ತುಂಬಾ ಮಿಸ್ ಮಾಡ್ಕೋತಿದ್ದೀನಿ. ಇದು ಈ ಕಾನ್ಸೆಪ್ಟೇ ತುಂಬಾ ಇಷ್ಟ ಆಯ್ತು ನನಗೆ. ಎವ್ರಿ ಟೈಮ್ ನಾನು ನಿಂತಾಗಲ್ಲ ಐ ಲವ್ ಯು, ಮತ್ತೆ ಆ ಶೂಟಿಂಗ್ ನೆನಪಾಗ್ತಾ ಇತ್ತು. ಕರೆಕ್ಟ್. ಸೊ ಇಟ್ ವಾಸ್ ನೈಸ್. ಥ್ಯಾಂಕ್ ಯು ಮೇಡಮ್. ಒಂದು ಫ್ಲೈ ಕಿಸ್ ಕೊಟ್ಬಿಡಿ ನಿಮ್ಮ ಪಾಗಲ್ ಪ್ರೇಮಿಗೆ. ಥ್ಯಾಂಕ್ ಯು. ಈಗ ಗ್ರ್ಯಾಂಡ್ ಫಿನಾಲೆಗೆ ಗ್ರ್ಯಾಂಡ್ ಜಡ್ಜಸ್ ಗ್ರ್ಯಾಂಡ್ ಆಗಿ ಎಂಟ್ರಿ ತಗೊಂಡಾಗಿದೆ. ನಿಮಗಾಗಿ ನಿಮ್ಮ ಸಿಂಹಾಸನಗಳು ಕಾಯ್ತಾ ಇದೆ. ಪ್ಲೀಸ್ ಎಂಜಾಯ್ ದ ಗ್ರ್ಯಾಂಡ್ ಫಿನಾಲೆ. ಥ್ಯಾಂಕ್ ಯು ಸೋ ಮಚ್. ಈಗ ಈ ನಮ್ಮ
ನಮ್ಮ ಗ್ರ್ಯಾಂಡ್ ಫಿನಾಲೆಗೆ ನಮ್ಮ ವೇದಿಕೆಯ ಮಾಸ್ಟರ್ ಮೈಂಡ್ ನ ವೆಲ್ಕಮ್ ಮಾಡುವಂತಹ ಸಮಯ. ಭಾರತ ಬೆಳ್ಳಿ ತೆರೆ ಕಂಡಂತ ಅಪರೂಪದ ಸಿನಿಮಾ ದಾರ್ಶನಿಕ, ತಮ್ಮೆಲ್ಲರ ಪ್ರೀತಿಯ ಆಪ್ತ ಮಿತ್ರ, ಮಹಾನಟಿ ಯೂನಿವರ್ಸಿಟಿಯ ಮಾಸ್ಟರ್ ಮೈಂಡ್ ಡಾಕ್ಟರ್ ರಮೇಶ್ ಅರವಿಂದ್ ಸರ್. ವೆಲ್ಕಮ್ ಟು ಗ್ರ್ಯಾಂಡ್ ಫಿನಾಲೆ ರಮೇಶ್ ಸರ್. ಥ್ಯಾಂಕ್ ಯು ಅನು. 20 ವಾರಗಳೊಂದು ಜರ್ನಿ, ಅದಕ್ಕೆ ಒಂದು ನಿರ್ಣಯ ಸಿಗುವಂತಹ ದಿನ ಇವತ್ತು, ಗ್ರ್ಯಾಂಡ್ ಫಿನಾಲೆಯ ದಿನ. ಈ ದಿನಕ್ಕೆ ನೀವೆಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಸರ್? ಬಹಳ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅನ್ಸುತ್ತೆ ನನಗೆ. ಯಾಕಂದ್ರೆ ನಾವು ಈ 3 ಜಡ್ಜಸ್ ತರುಣ್, ಪ್ರೇಮ ಮತ್ತೆ ನಿಶ್ವಿಕಾ ಆಯ್ಕೆ ಮಾಡಿರುವಂತಹ ಫೈನಲಿಸ್ಟ್ 5 ಜನನು ಈಕ್ವಲಿ ಟ್ಯಾಲೆಂಟೆಡ್ ಅನ್ಸುತ್ತೆ. ಹಾಗಾಗಿ ಇವತ್ತು ಗೊತ್ತಾಗುತ್ತೆ ಆ ಕಿರೀಟ ಯಾರ ತಲೆ ಮೇಲೆ ಸೇರುತ್ತೆ ಅಂತ. ಸೊ ಐ ಆಮ್ ವೈಟಿಂಗ್. ಆಲ್ ಆಫ್ ದಮ್ ಆರ್ ಸೋ ವಂಡರ್ಫುಲಿ ಟ್ಯಾಲೆಂಟೆಡ್. ಸರ್, ಟಿವಿ ರಿಮೋಟ್ ಗೆ ಆಕ್ಟ್ ಮಾಡೋದಕ್ಕೂ ಸಿನಿಮಾ ಟಿಕೆಟ್ ಗೆ ಆಕ್ಟ್ ಮಾಡೋದಕ್ಕೂ ಏನ್ ಡಿಫರೆನ್ಸ್ ಸರ್? ಏನ್ ವ್ಯತ್ಯಾಸ? ದೊಡ್ಡ ಡಿಫರೆನ್ಸ್ ಇಲ್ಲ. ಹೋಗ್ತಾ ಹೋಗ್ತಾ ಏನಾಗ್ತದೆ, ಟಿವಿ ಮೋಸ್ಟ್ಲಿ ಏನಾಗ್ತದೆ ಗೊತ್ತಾ, ಬರೀ ಕ್ಲೋಸ್ ಅಪ್ ಅಲ್ಲೇ ನಡೆಯುವಂತ ಮಾಧ್ಯಮ. ಸಿಕ್ಕಾಪಟ್ಟೆ ವೈಡ್ ಇಟ್ಟೋಲ್ಲ ಟಿವಿಯಲ್ಲಿ ಬಹಳ ಅಪರೂಪ. ನೀವು ಸಿನಿಮಾ ಟಿವಿಯಲ್ಲಿ ಬಂದಾಗ ಆತರ ನೋಡ್ತೀರಿ. ಟೆಲಿವಿಷನ್ ಮೀಡಿಯಂ ಪರ್ಸೆ ಇಸ್ ಅ ಕ್ಲೋಸ್ ಅಪ್ ಮೀಡಿಯಂ. ಅದು ಆ ಸಿನಿಮಾ ಇದೆಯಲ್ಲ, ಇಟ್ಸ್ ಮಚ್ ಮೋರ್. ಅದಲ್ಲ, ಬಾಡಿ ಲ್ಯಾಂಗ್ವೇಜ್ ಇರುವಂತ ಅವಕಾಶ ಇದೆಯಲ್ಲ, ಅದಕ್ಕೆ ಸಿನಿಮಾ ಆಕ್ಟರ್ಸ್ ಸ್ಟಾರ್ಸೇ ಬೇರೆ, ಅವರ ಬಾಡಿ ಲ್ಯಾಂಗ್ವೇಜ್ ಬೇರೆ. ಬಟ್ ಐ ಥಿಂಕ್ ಇಲ್ಲಿರುವಂತ 5 ಜನನು ಖಂಡಿತವಾಗ್ಲೂ ದೊಡ್ಡ ಪರದೆಗೆ, ಸಿನಿಮಾಗೆ ಬೇಕಾಗಿರುವಂತ ಅಂಶಗಳು ಎಲ್ಲವೂ ಈ 5 ಜನದಲ್ಲಿ ಇದೆ ಅನ್ಸುತ್ತೆ ನನಗೆ. ಸೂಪರ್. ಖಂಡಿತವಾಗ್ಲೂ ಹೇಳ್ತೀನಿ, ಈ 14 ಸ್ಪರ್ಧಿಗಳು ವಾಟ್ ಆರ್ ವಿ ಸೆಲೆಕ್ಟೆಡ್, ನಾವು ನೋಡಿದಂತ ಎಪಿಸೋಡ್ಸ್ ಬರೀ ಎಪಿಸೋಡ್ಸ್ ಅಲ್ಲ, 14 ಬ್ಲಾಕ್ ಬಸ್ಟರ್ ಜೀವನಗಳ ಟ್ರೈಲರ್ ಅಂತ ಹೇಳಬಲ್ಲೆ. ಯಾಕಂದ್ರೆ ಈ 14 ಜನನು ದೇ ಗೋಂಟ್ ಹ್ಯಾವ್ ಎಕ್ಸ್ಟ್ರಾರ್ಡಿನರಿ ಲೈಫ್ಸ್. ಅಷ್ಟು ಟ್ಯಾಲೆಂಟ್ ಇದೆ ಅವರೆಲ್ಲರೂ, ನೋ ಡೌಟ್. ದಟ್ಸ್ ಲವ್ಲಿ ಸರ್. ಸೊ ಹಾಗಾದ್ರೆ ಅದೇ ಸಂತೋಷ, ಖುಷಿಯನ್ನ ಇವತ್ತಿನ ಗ್ರ್ಯಾಂಡ್ ಫಿನಾಲೆ ನಿಮ್ಗೆ ಕೊಡುತ್ತೆ ಅಂತ ಪ್ರಾಮಿಸ್ ಮಾಡ್ತಾ, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಅಂಡ್ ವೆಲ್ಕಮ್ ಟು ದ ಫಿನಾಲೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಈ ಸೀಸನ್ ಟೈಟಲ್ ಪಟ್ಟ ಗೆಲ್ಲೋದು ಒಬ್ರೆ, ಆದ್ರೆ ಇಡೀ ಸೀಸನ್ ಗೆಲ್ಲೋದಕ್ಕೆ ಕಾರಣ ಆಗಿರೋದು ನಮ್ಮ ಎಲ್ಲಾ ಮಹಾನಟಿ ಸೀಸನ್ 2 ನ ನಟಿ ಮಣಿಯರು. ಎಲ್ಲಾ ನಟಿ ಮಣಿಯರು ಇವತ್ತು ನಮ್ಮ ಜೊತೆ ಇದ್ದಾರೆ. ಫಸ್ಟ್ ಆಫ್ ಆಲ್ ಅವರಿಗೆ ಚಪ್ಪಾಳೆಗಳ ಮೂಲಕ ಸ್ವಾಗತ. ಈ ನಮ್ಮ ಗ್ರ್ಯಾಂಡ್ ಫಿನಾಲೆಗೆ ಇನ್ನೊಬ್ಬ ವಿಶೇಷ ಮಹಾನಟಿ ನಮ್ಮ ಜೊತೆ ಆಗುವಂತಹ ಸಮಯ. ಅಪರಂಜಿ ಚಿನ್ನದ ಸೌಂದರ್ಯದ ಒಡತಿ, ಎಲ್ಲ ಕನ್ನಡಿಗರ ಪಾಲಿನ ಮನಮೆಚ್ಚಿದ ಹುಡುಗಿ. ಸ್ವಾಗತಿಸಿ ದಕ್ಷಿಣ ಭಾರತದ ಹೆಮ್ಮೆಯ ಮಹಾನಟಿ ಸುಧಾ ರಾಣಿ ಮೇಡಮ್. ಬರ್ಲಿ ಒಂದು ದೊಡ್ಡ ಚಪ್ಪಾಳೆ. ನಮ್ಮ ಮನಮೆಚ್ಚಿದ ಹುಡುಗಿ, ಸೌಂದರ್ಯದ ಅರಗಿಣಿ, ಮಹಾನಟಿ ಸುಧಾ ರಾಣಿ ಮೇಡಮ್. ಮೇಡಮ್, ಈ
ಸಾಂಗ್ ಇನ್ಸ್ಟಾದಲ್ಲಿ ಎಷ್ಟು ಟ್ರೆಂಡಿಂಗ್ ಆಗಿತ್ತು ಗೊತ್ತಾ? ನೀವೇ ಆಲ್ರೆಡಿ ಇನ್ಸ್ಟಾದಲ್ಲಿ ಟ್ರೆಂಡಿಂಗ್ ಇದ್ದೀರಾ. ನನಗೆ ತುಂಬಾ ಇಷ್ಟ ಅವ್ರ ರೀಲ್ಸ್ ಎಲ್ಲ ನೋಡೋದಕ್ಕೆ. ಎವ್ರಿ ಮೂಮೆಂಟ್ ಅವ್ರು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದನ್ನ ನೋಡಿ ನಮಗ್ ಖುಷಿ ಆಗುತ್ತೆ, ಮ್ಯಾಮ್ ತರ ಇರ್ಬೇಕು ಅಂತ ಹೇಳಿ. ಸೊ ಈ ಹಾಡು ಟ್ರೆಂಡು, ನೀವು ಟ್ರೆಂಡು. ಈಗ ಟ್ರೆಂಡಿಂಗ್ ಅಲ್ಲಿರುವಂತಹ ಮಹಾನಟಿ ಶೋ ಗ್ರ್ಯಾಂಡ್ ಫಿನಾಲೆಗೆ ಬಂದಿದ್ದೀರಾ, ಹೇಗ್ ಅನ್ಸ್ತಾ ಇದೆ? ಖುಷಿ ಆಗ್ತಾ ಇದೆ, ಏಕೆಂದ್ರೆ ಇಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿನ ಬೆಳೆಸುವಂತ ಮಹಾನಟಿಯರು ಇಲ್ಲಿದ್ದಾರೆ. ಸೊ ಹಾಗಾಗಿ ಅವ್ರನ್ನೆಲ್ಲ ಭೇಟಿ ಮಾಡೋದಕ್ಕೆ ನಿಜವಾಗ್ಲೂ ಖುಷಿ ಆಗುತ್ತೆ. ಮ್ಯಾಮ್, ನೀವೊಬ್ರು ಮಹಾನಟಿಯಾಗಿ ಸೊ ಇವತ್ತು ಬಂದಿರುವಂತಹ ನಮ್ಮ ಎಲ್ಲ ಫೈನಲಿಸ್ಟ್ ಗಳಿಗೆ ಏನ್ ಟಿಪ್ಸ್ ಅನ್ನ ಕೊಡೋದಕ್ಕೆ ಇಷ್ಟಪಡ್ತೀರಾ? ಫಸ್ಟ್ ಆಫ್ ಆಲ್ ಇನ್ನೂ ಮಹಾನಟಿ ಆಗಿಲ್ಲ, ಇನ್ನೂ ಬೆಳಿಬೇಕಾಗಿದ್ದು ತುಂಬಾ ಇದೆ, ಇನ್ನೂ ಸಾಧನೆ ಮಾಡೋದು, ಇನ್ನೂ ಮಾಡಬೇಕಾಗಿರುವಂತ ಪಾತ್ರಗಳು ಅದೆಲ್ಲ ತುಂಬಾ ಇದೆ. 2 ಟಿಪ್ ತುಂಬಾ ನನ್ನ ಕೆರಿಯರ್ ಅಲ್ಲಿ ನನಗೆ ಹೆಲ್ಪ್ ಆಗಿದ್ದು ಯಾವುದು ಅಂದ್ರೆ, ನನ್ನ ಮೊದಲನೇ ನಿರ್ದೇಶಕರು ಸಂಗೀತಂ ಶ್ರೀನಿವಾಸ್ ರಾವ್ ಅವ್ರು ಹೇಳ್ಕೊಟ್ಟಿದ್ದೇನು ಅಂದ್ರೆ, ಕಲಾವಿದರಿಗೆ ಕೈ ಬಳಸೋದು ತುಂಬಾ ಮುಖ್ಯ. ಅದನ್ನ ಯಾವ ರೀತಿ ಹೇಗೆ ಬಳಸ್ತೀವಿ ಅನ್ನೋದು ತುಂಬಾ ಮುಖ್ಯ ಆಗತ್ತೆ, ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ನಾವು ಎಕ್ಸ್ಪ್ರೆಷನ್ಸ್ ಅದ್ರ ಮೇಲೆ ಹೇಗೆ ಕಾನ್ಸಂಟ್ರೇಟ್ ಮಾಡ್ತೀವೋ ಅದೇ ತರ. ಸೆಕೆಂಡ್ ಇಸ್ ವಾಯ್ಸ್ ಕಲ್ಚರ್. ಒಬ್ಬ ನಟ ಆಗ್ಲಿ ನಟಿಗಾಗ್ಲಿ ಕಲಾವಿದರಿಗೆ ನಮ್ಮ ವಾಯ್ಸ್ ಮೇಲೆ ಕಂಟ್ರೋಲ್ ಇರ್ಬೇಕು. ಯಾಕೆಂದ್ರೆ ಇಟ್ಸ್ ಏನಂತಾರೆ, 2 faces ಆಫ್ ದ ಸೇಮ್ ಕಾಯಿನ್. ನಾವು ಹೇಗೆ ಎಕ್ಸ್ಪ್ರೆಷನ್ಸ್ ನಮ್ಮ ನಟನೆ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀವೋ ಅದೇ ತರ ನಮ್ಮ ವಾಯ್ಸ್ ಕಲ್ಚರ್ ಮೇಲೆ ನಮ್ಗೆ ಹಿಡ್ತಾ ಇರಬೇಕು, ಧ್ವನಿ ಮೇಲೆ. ಅಫ್ಕೋರ್ಸ್ ಭಾಷೆ ತುಂಬಾ ಮುಖ್ಯ ಆಗತ್ತೆ. ಇವೆರಡು ನಾನು ಕಲ್ತಂತ 2 ಇಂಪಾರ್ಟೆಂಟ್ ಟಿಪ್ಸ್. ಅದಕ್ಕೆ ಕಲಿಕೆಗೆ ಕೊನೆನೇ ಇಲ್ಲ ಅಂತ ಹೇಳೋದು. ರಮೇಶ್ ಸರ್ ನೋಡಿ, ನಿಮ್ಮನ್ನೇ ಕಾಯಿಸಿದಂತ ಹುಡುಗಿ. ಹಾಯ್ ಸುಧಾ. ಹಲೋ, ಹೇಗಿದ್ದೀರಾ? ಎಕ್ಸಲೆಂಟ್, ಥ್ಯಾಂಕ್ ಯು. ನಮ್ಮ ಸ್ಪರ್ಧಿಗಳಲ್ಲಿ ಕಿರಿಯರು ಯಾರೋ ಅದಕ್ಕಿಂತ ಚಿಕ್ಕ ವಯಸ್ಸಲ್ಲಿ ಸುಧಾ ಆಕ್ಟಿಂಗ್ ಮಾಡಕ್ ಬಂದ್ಬಿಟ್ಟಿದ್ರು. ಅಂಡ್ ಹೆಸರಿಗೆ ತಕ್ಕಂತೆ ಸುಧಾ ಅಂದ್ರೆ ಸ್ವಚ್ಛತೆ, ಪ್ಯೂರ್. ಅವ್ರು ಬಂದಾಗ ಆ ಪ್ಯೂರಿಟಿ ಇದೆಯಲ್ರಿ, ಅವರ ಮುಗ್ಧತೆ, ಅವರ ಇನ್ನೋಸೆನ್ಸ್. ಹಲೋ ಫಿಲ್ಮ್ಸ್ ನಾವು ಜೊತೆಗೆ ಮಾಡಿದ್ವಿ, ಆ ಪಂಚಮವೇದ ಆಗ್ಲಿ, ಶ್ರೀಗಂಧ. ಅಂಡ್ ಸುಧಾ ಅಂದೆನ್ ಬ್ಯೂಟಿಫುಲ್ ಆಗಿ ಏನೋ ಕಾಲ ಹೋಗ್ತಿದ್ದಂಗೆ ಅವ್ರ ವೇಷ ಅಡಾಪ್ಟೆಡ್. ನೀವು ರೀಲ್ಸ್ ಅಲ್ಲಿ ಆತರ ಕಾಲಕ್ಕೆ ತಕ್ಕಂತೆ ಕುಣಿಯಬೇಕು ಕಲ್ತು ಬಿಟ್ಟಿದ್ದಾರೆ ಸುಧಾ. She's really damn cool. Thank you for coming, Sudha. Pleasure. Always a pleasure meeting you and ನಿಮ್ಮ ಜೊತೆ ಇಂಟ್ರಾಕ್ಟ್ ಮಾಡೋದು. It's always a great pleasure. Thank you. And I think ಈ ವೇದಿಕೆಗೆ ಬಹಳ ಸೂಕ್ತವಾದ ಆಕ್ಟ್ರೆಸ್ನ ನೀವು ಕರೆಸಿದಿರಿ ಫಿನಾಲೆಗೆ ಅಂತ. ವೆಲ್ಕಮ್ ಟು ಮಹಾನಟಿ ಸುಧಾ. Thank you. ಮ್ಯಾಮ್, ಮಹಾನಟಿ ಕಾರ್ಯಕ್ರಮ ಗ್ರ್ಯಾಂಡ್ ಫಿನಾಲೆ ನಡೀತಾ ಇದೆ. ಇಲ್ಲಿರುವಂತಹ ಎಲ್ಲಾ ನಟಿಯರು ತಮ್ಮೆಲ್ಲ ಅಭಿನಯ ಪರೀಕ್ಷೆಗಳನ್ನ ಮುಗಿಸಿ ಇವತ್ತು 5 ಫೈನಲಿಸ್ಟ್ಗಳು ಈ ಗ್ರ್ಯಾಂಡ್ ಫಿನಾಲೆಗೆ ತಲುಪಿದ್ದಾರೆ. ಆ 5 ಫೈನಲಿಸ್ಟ್ಗಳನ್ನ ನೀವು ನಿಮ್ಮ ಸ್ಟೈಲ್ ಅಲ್ಲಿ ನಿಮ್ಮ ಬಾಯಿಂದ ಅವ್ರನ್ನ ವೇದಿಕೆ ಮೇಲೆ ಕರೆದ್ರೆ ಅವರ ಜೀವನಕ್ಕೆ ಮತ್ತೊಂದು ಸಾರ್ಥಕತೆಯ ಕ್ಷಣ ಇದಾಗಿರುತ್ತೆ. So let's welcome the 5 finalists onto the stage, please. ಕನಸುಗಳು ಕೋಟಿ ಇರಲಿ, ಮುಂದೆ ನಡೆಯೇ ನನಸಾಗುವ ದಾರಿಯಲಿ. ಮನ್ಸು ಇದ್ರೆ ಮಾರ್ಗ ಧೈರ್ಯವಾಗಿರು, ಬೆಟ್ಟದಷ್ಟು ಆಸೆ ಹೊತ್ತಿರೋ ಮನವೇ ಹಳ್ಳಿಗಾಡಿನಲ್ಲಿ ನೀನಿದ್ದರು ಬೆಳ್ಳಿ ಪರದೆ. ಮಹಾನಟಿ ಸೀಸನ್ 2 ಗ್ರ್ಯಾಂಡ್ ಫೈನಲಿಸ್ಟ್ ಆದರ್ಶ ಆಗುವೆ. ಗ್ರ್ಯಾಂಡ್ ಫೈನಲಿಸ್ಟ್ ಆದಂತ ವಂಶಿ, ವರ್ಷ ಡಿಗ್ರಜೆ, ಶ್ರೇಯಾ ಅಗಮ್ಯ, ಭೂಮಿಕಾ ಹಾಗೂ ಮಾನ್ಯ ರಮೇಶ್. ಮಹಾನಟಿ ಸೀಸನ್ 2 ನ ಟಾಪ್ 5 ಫೈನಲಿಸ್ಟ್ ಗಳು ನಮ್ಮ ಸ್ಟೇಜ್ ಮೇಲೆ ಇವಾಗ ಇದ್ದಾರೆ. ಈಗ ಈ ಗ್ರ್ಯಾಂಡ್ ಫಿನಾಲೆಯಲ್ಲಿ ಇಲ್ಲಿ ವಿಜೇತರಾಗುವಂತಹ ಮಹಾನಟಿ ಕೈ ಸೇರುವಂತಹ ಗ್ರ್ಯಾಂಡ್ ಟ್ರೋಫಿಯನ್ನ ರಿವೀಲ್ ಮಾಡುವಂತಹ ಸಮಯ. ಇದಕ್ಕೆ ಅಧಿಕೃತ ಚಾಲನೆಯನ್ನ ನಮ್ಮೆಲ್ಲರ ಪ್ರೀತಿಯ ಮಹಾನಟಿ ಸುಧಾರಾಣಿ ಮೇಡಮ್ ಕೊಡ್ತಾ ಇದ್ದಾರೆ. ಬರ್ಲಿ ಮಹಾನಟಿಯ ಗ್ರ್ಯಾಂಡ್ ಟ್ರೋಫಿ. ಮಹಾನಟಿ ಸೀಸನ್ 2 ವಿಜೇತರ ಕೈ ಸೇರ್ತಾ ಇರುವಂತ ಗ್ರ್ಯಾಂಡ್ ಟ್ರೋಫಿ. ಎಷ್ಟು ಅವಾರ್ಡ್ಗಳನ್ನ ಸುಧಾರಾಣಿ ಮ್ಯಾಮ್ ಗೆದ್ದಿರ್ತಾರೆ, ಆದ್ರೂ ಕೂಡ ಈ ಒಂದು ಟ್ರೋಫಿ ನೋಡಿ ಮೇಡಮ್ಗೆ ಖುಷಿ ಆಗ್ತಾ ಇದೆ ಅಲ್ವಾ ಮ್ಯಾಮ್? ನೋಡಕ್ಕೂ ತುಂಬಾ ಚೆನ್ನಾಗಿದೆ ನೋಡಿ, ಕ್ವೀನ್ ತರ. ಎಸ್,
ಈ ಟ್ರೋಫಿ ತುಂಬಾ 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 ಸ್ಪೆಷಲ್. ನಾನು ಆಗ್ಲೇ ಹೇಳ್ದಂಗೆ ಆ ಸ್ಪೆಷಾಲಿಟಿ ಏನು ಅನ್ನೋದನ್ನ ಸುಧಾರಾಣಿ ಮೇಡಮ್ ಅವರೇ ರಿವೀಲ್ ಮಾಡ್ತಾರೆ. ಮ್ಯಾಮ್, ಇವರೆಲ್ಲರೂ ನಿಜವಾಗ್ಲೂ ಪುಣ್ಯವಂತರು. ಏಕೆಂದ್ರೆ ಇವತ್ತು ಈ ಮಹಾನಟಿ ಟ್ರೋಫಿನ ಒಬ್ರು ಮಹಾನ್ ಕಲಾವಿದೆ, ಅವರು ನಾವ್ ಯಾರು ಕಲ್ಪನೆನೂ ಮಾಡಕ್ಕಾಗಲ್ಲ. ಅಂತ ಒಂದು ಟೈಮಲ್ಲಿ ಇಡೀ ಭಾರತ ಚಿತ್ರರಂಗವನ್ನೇ ರೂಲ್ ಮಾಡಿದಂಥವ್ರು, ನಿಜವಾದ ಮಹಾನಟಿ ಅಂದ್ರೆ ಅವರೇನೆ. ನಿಜವಾಗ್ಲೂ ಅವ್ರನ್ನ ನೋಡೇ ಈ ಮಹಾನಟಿ ಅನ್ನೋ ಹೆಸರಿಟ್ಟಿರ್ಬೇಕು. ಆ ವರ್ಡ್ ಕಾಯಿನ್ ಆಗಿದ್ದೆ ಪ್ರಾಬಬ್ಲಿ ಅವರಿಂದ ಅಂತ. ಅಭಿನಯ ಸರಸ್ವತಿ ಬಿ ಸರೋಜಾದೇವಿ ಅಮ್ಮ ಅವರ ಹೆಸರಲ್ಲಿ ಇವತ್ತು ಈ ಟ್ರಾಫಿ ಯಾರು ಗೆಲ್ತಾರೋ ಅವ್ರಿಗೆ ಸಿಗತ್ತೆ. ನಿಜವಾಗ್ಲೂ ಇದು ಎಲ್ಲ ಫೈನಲಿಸ್ಟ್ ಹೆಮ್ಮೆ ಪಡುವಂತಹ ಕ್ಷಣ. ತಮ್ಮ ಅಭೂತಪೂರ್ವ ವರ್ಚಸ್ಸಿಂದಾನೇ ಭಾರತ ಚಿತ್ರರಂಗವನ್ನ ಆಳಿದಂತಹ ಮಹಾನ್ ನಟಿ ಅಭಿನಯ ಸರಸ್ವತಿ ಬಿ ಸರೋಜಾದೇವಿ ಅಮ್ಮನವರ ಹೆಸರಲ್ಲಿ ಈ ಸೀಸನ್ ಟ್ರೋಫಿ ಓರ್ವ ವಿನ್ನರ್ ಕೈ ಸೇರಲಿದೆ. ನಿಜಕ್ಕೂ ಯಾರ ಕೈಗೆ ಈ ಟ್ರೋಫಿ ಸೇರುತ್ತೋ ಅವರೇ ಪುಣ್ಯವಂತರು ಅಂತ ಹೇಳ್ಬೋದು. ಯಾಕಂದ್ರೆ ಈ ಒಂದು ಟ್ರೋಫಿ ಮೂಲಕ ಸರೋಜಾದೇವಿ ಅಮ್ಮ ಅವರ ಆಶೀರ್ವಾದ ಅವರ ಕೈ ಸೇರುತ್ತೆ, ಅವರ ಬದುಕಿಗೆ ಸೇರ್ಕೊಳ್ಳುತ್ತೆ. ಅಂಥ ಟ್ರೋಫಿಯನ್ನ ಇವತ್ತು ಸುಧಾರಾಣಿ ಮ್ಯಾಮ್ ಅವರು ನಮಗೋಸ್ಕರ ರಿವೀಲ್ ಮಾಡಿದ್ದಾರೆ. ಸೊ ಈ ಟ್ರೋಫಿಯ ಜೊತೆಗೆ ಮಹಾನಟಿ ಸೀಸನ್ 2 ವಿಜೇತ ಮಹಾನಟಿಗೆ ಸಿಗ್ತಾ ಇದೆ ವೈಟ್ ಗೋಲ್ಡ್ ಅವರ ವತಿಯಿಂದ 15 ಲಕ್ಷ ರೂಪಾಯಿ ಬೆಲೆ ಬಾಳುವಂತಹ ಚಿನ್ನದ ಕಿರೀಟ. ಹಾಗೂ ಫಸ್ಟ್ ರನ್ನರ್ ಅಪ್ ಗೆ ಸಿಗ್ತಾ ಇದೆ ಜಾರ್ ಸೇವಿಂಗ್ಸ್ ಆಪ್ ಅವರ ಕಡೆಯಿಂದ 10 ಲಕ್ಷ ಕ್ಯಾಶ್ ಪ್ರೈಸ್. ಇದರ ಜೊತೆಗೆ ಸೆಕೆಂಡ್ ರನ್ನರ್ ಅಪ್ ಗೆ ಸಿಗ್ತಾ ಇದೆ ಅಶ್ವಸೂರ್ಯ ರಿಯಾಲಿಟೀಸ್ ಪ್ರೈವೇಟ್ ಲಿಮಿಟೆಡ್ ಅವರ ವತಿಯಿಂದ 7 ಲಕ್ಷ ರೂಪಾಯಿಗಳ ಕ್ಯಾಶ್ ಪ್ರೈಸ್. ವಿನ್ನರ್ ಯಾರಾಗ್ತಾರೆ, ಫಸ್ಟ್ ರನ್ನರ್ ಅಪ್ ಯಾರಾಗ್ತಾರೆ, ಸೆಕೆಂಡ್ ರನ್ನರ್ ಅಪ್ ಯಾರಾಗ್ತಾರೆ ಅಂತ ನೋಡೋದು ಗ್ರ್ಯಾಂಡ್ ಫಿನಾಲೆಯ ಕ್ಲೈಮ್ಯಾಕ್ಸ್ ಅಲ್ಲಿ. ಬಟ್ ಅದಕ್ಕಿಂತ ಮುಂಚೆ ವೇದಿಕೆಗೆ ಬಂದು ನಿಮ್ಮನ್ನೆಲ್ಲ ಅಷ್ಟು ಪ್ರೀತಿಯಿಂದ ವೇದಿಕೆಗೆ ಕರೆದು ಈ ಒಂದು ಸ್ಪೆಷಲ್ ಟ್ರೋಫಿನ ನಮಗಾಗಿ ರಿವೀಲ್ ಮಾಡಿದಂತ ಸುಧಾರಾಣಿ ಮೇಡಮ್ಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಪ್ಲೀಸ್. ಹೆಣ್ಣು ಮಕ್ಕಳ ಅಭಿನಯ ಪ್ರತಿಭೆಯನ್ನ ನಾಡಿನ ಮನೆ ಮನಗಳಿಗೆ ಮುಟ್ಟೋ ಹಾಗೆ ಮಾಡಿ ಅವರನ್ನ ಬೆಳ್ಳಿ ತೆರೆಗೆ ಅರ್ಪಿಸುವಂತಹ ಏಕೈಕ ಕಾರ್ಯಕ್ರಮ ಈ ನಿಮ್ಮ ಮಹಾನಟಿ ಕಾರ್ಯಕ್ರಮ. 20 ವಾರಗಳು, 42 ಸಂಚಿಕೆಗಳು, 16 ನಟಿಯರಿಂದ ಆರಂಭವಾದ ಕನ್ನಡ ಕಿರುತೆರೆಯ ಬಿಗ್ಗೆಸ್ಟ್ ಬಯೋಸ್ಕೋಪ್ ಈ ಮಹಾನಟಿ ಸೀಸನ್ 2 ನ ಒಂದ್ಸಲಿ ರಿವೈಂಡ್ ಮಾಡಿ ನೋಡೋಣ. ಇದರ ಜರ್ನಿಯನ್ನ ಮೆಲುಕಾಗುವಂತಹ ಸಮಯ. ಮಹಾನಟಿ ಅಂತಂದ್ರೆ ಬರೀ ಶೋ ಅಲ್ಲ, ಒಂದು ಎಮೋಷನ್. ಮಹಾನಟಿ ಮನರಂಜನೆಗೆ ಮಾತ್ರ ಸೀಮಿತ ಅಲ್ಲ, ಭವಿಷ್ಯದ ನಟಿಯರಿಗೆ ಸಿಕ್ಕಂತಹ ಮೊದಲ ಮಹಾವೇದಿಕೆ. ಮಹಾನಟಿಯಲ್ಲಿ ಇರೋದು ಚಿತ್ರಕಥೆಯಲ್ಲ, ಬದುಕಿನ ಕಥೆ. ಮಹಾನಟಿ ಸೀಸನ್ 2 ಸ್ಪರ್ಧಿ ನಂಬರ್ 1 ಎಕ್ಸಲೆಂಟ್. ಟ್ರ್ಯಾಕ್ಟ್ ಮಾಡೋದು ಬಹಳಾನೇ ಕಷ್ಟ. ಅನ್ಬಿಲೀವಬಲ್ ಪರ್ಫಾರ್ಮೆನ್ಸ್, ಅಮೇಜಿಂಗ್. ನನ್ ಗಂಡನ್ ತರನೇ ಕಾಣ್ತಾ ಇದ್ದೀವಿ. ವೆಲ್ಕಮ್ ಟು ಮಹಾನಟಿ. ಇದು ಮೊದಲನೇ ಪಾಠ, ಮೊದಲನೇ ದಿನ, ಮೊದಲನೇ ಕೆಲಸ. ಅದಕ್ಕೋಸ್ಕರ ನೀವು ಬಂದಿರೋದು ವಿಶ್ವವಿಖ್ಯಾತಿ ರಾಮೋಜಿರಾವ್ ಫಿಲ್ಮ್ ಸಿಟಿ. ನೇಚರ್ ಅಲ್ಲಿ ನ್ಯಾಚುರಲ್ ಆಗಿ ತೆಗೆದಿರೋ ಫೋಟೋಸ್ ಅಮೇಜಿಂಗ್ ಆಗಿದೆ. ಆಕ್ಟಿವ್ ಕ್ಯಾಮೆರಾ ರೌಂಡ್ ಮಹಾಸಂಚಿಕೆ. ಶರ್ ಕ್ಯಾಮೆರಾ ಪ್ಲೀಸ್. ಟೇಕ್ ನಂಬರ್ 1. ನಾನು ಏನಂತ ತಪ್ಪು ಮಾಡಿದ್ದೀನಿ? ಎಷ್ಟು ಅಂತ ಹುಡ್ಕೋದು ನಿಮ್ಮನ್ನ? ಸಾಕು ನಿಲ್ಸ್ರಿ. ವೆರಿ ಎಮೋಷನಲಿ ತುಂಬಾ ಚೆನ್ನಾಗಿ ಮಾಡಿದ್ರಿ ಅಂತ ಅನಿಸ್ತು. ಓಕೆ, ರಾಕಿ ಭಾಯ್.
ನಿನ್ನ ಎಷ್ಟು ನಂಬಿದೆ ಮದುವೆ ಆಯ್ತು ಡಾರ್ಲಿಂಗ್. ಸೋ ಬ್ಯೂಟಿಫುಲ್, ಬಹಳ ಚೆನ್ನಾಗಿತ್ತು. ತುಂಬ ಕ್ಯೂಟ್ ಆಗಿತ್ತು. ಅವಳು ಮಾಡ್ತಾ ಇರುವಾಗೆಲ್ಲ ನನ್ನ ತಂದೆ ಜ್ಞಾಪಕ ಬರ್ತಾ ಇದ್ರು. ನಾನು ಈ ಸೋಫಾ, ಈ ವೇದಿಕೆ ಎಲ್ಲ ಬಿಟ್ಟು ಅಲ್ಲಿ ಕರ್ಕೊಂಡು ಹೋಗ್ಬಿಟ್ರಿ ನನ್ನ. ನಮಸ್ತೆ. ವಾಟ್ ಇಸ್ ದಟ್ ಎನರ್ಜಿ? ಓ ಮೈ ಗಾಡ್. ನಾಯಿ ಅಂತೆಲ್ಲ ಬೈಬೇಡ. ಬೆಸ್ಟ್ ಪರ್ಫಾರ್ಮೆನ್ಸ್. ಪ್ಯೂರ್ ಗೂಸ್ ಬಂಪ್ಸ್, ಎಲೆಕ್ಟ್ರಿಫೈಯಿಂಗ್ ಪರ್ಫಾರ್ಮೆನ್ಸ್. ಹ್ಯಾಟ್ಸ್ ಆಫ್ ಟು ಯು. ಬ್ಯೂಟಿಫುಲ್, ಫ್ಲಾಲೆಸ್ ಪರ್ಫಾರ್ಮೆನ್ಸ್ ಇದು, ಫ್ಲಾಲೆಸ್. You are one of the finest actors you will become, for sure. You just have to work on it. ರಿಯಲ್ ಲೊಕೇಶನ್ಸ್ ಅಲ್ಲಿ ನಮ್ಮ ನಟಿಯರಿಗೂ ಕೂಡ ಇವತ್ತು ಗ್ರ್ಯಾಂಡ್ ಎಂಟ್ರಿ ಸಿಗ್ತಾ ಇದೆ. Fantastic performance. ಸೋ ಮಚ್ ಆಫ್ ಲವ್ ಇನ್ ಯೋರ್ ಐಸ್. ಈ ಸೀನೆ ಹೆಂಗೆ ಅಂತಂದ್ರೆ ನೀವಿಬ್ರು ಆಕ್ಟ್ರೆಸ್ಗೆ ಹೇಳ್ಕೊಟ್ಟು ಮಾಡ್ಸಕ್ ಆಗಲ್ಲ. ಇದು ಅವರೇ ಅದನ್ನೊಂದು ಫೀಲ್ ಮಾಡ್ಕೋಬೇಕು, ಅವರೇ ಅದನ್ನೊಂದು ಕನೆಕ್ಟ್ ಮಾಡ್ಕೊಂಡು ಮಾಡಿದ್ರೆ ಮಾತ್ರ ಈ ತರ ಸೀನ್ಗಳು ಮಾಡಕ್ಕಾಗತ್ತೆ. ಸಿನಿಮಾ ಸ್ಟೈಲ್ ಅಲ್ಲಿ ಫುಲ್ ಸಾಂಗ್ ಅನ್ನ ಕೊರಿಯೋಗ್ರಾಫ್ ಮಾಡಲಾಗಿದೆ. ಟೈಮಿಂಗ್ ಫೆಂಟಾಸ್ಟಿಕ್, ಕೊರಿಯೋಗ್ರಫಿ ಫೆಂಟಾಸ್ಟಿಕ್, ಸೂಪರ್ ಆಗಿತ್ತು. ನಟನೆಯ ಪಾಠ ಕಲ್ತಿರುವಂತಹ ನಮ್ಮ ಮಹಾನಟಿಯರಿಗೆ ಈ ವಾರ ಆಕ್ಷನ್ ಕಲಿಯುವಂತಹ ಒಂದು ವಂಡರ್ಫುಲ್ ಅವಕಾಶ ಸಿಕ್ಕಿದೆ. ತಿಂದ ಹೇಳ್ತಾ ಇದೀನಿ, ನೀವು ಕ್ಯಾಮ್ರಾನ ಲವ್ ಮಾಡಬೇಕು, ಕ್ಯಾಮ್ರಾ ನಿಮ್ಮನ್ನು ಲವ್ ಮಾಡಬೇಕು. ದಟ್ ಇಸ್ ಹಾಫ್ ದ ಬ್ಯಾಟಲ್. ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಂತಹ ಮಹಾನಟಿಯ 25 ಅಡಿಯ ಮಹಾ ಕಟ್ಔಟ್ ಅನ್ನ ಗಾಂಧಿ ನಗರದಲ್ಲಿ ನಿಲ್ಲಿಸಲಾಗುತ್ತೆ. ನಾನು ಅನಾಥ ಹುಡುಗಿರಿ, ನನಗೂ ಹಿಂಗೆ ತಿಪ್ಪೆಗೆ ಬಿಸಾಕ್ಯವ್ರಿ. ಹುಟ್ಟ ತಕ್ಷಣ ರಕ್ತ ಎಲ್ಲ ಹಂಗೆ ತಂತ್ರಿ, ಅದೆಲ್ಲ ಹಂಗೆ ಚೀಲದಾಗ ಹಾಕಿ ಕಟ್ ಬಿಸಾಕ್ಯಾರ. ಯಾವ್ದಾದ್ರು ಕಾಂಪಿಟೇಷನ್ ಇದ್ರೆ ಮ್ಯಾಮ್ ನಾನು ಹೋಗ್ತಿದ್ದಿದ್ದು ನನ್ನಲ್ಲಿ ಕಲೆ ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರೈಸ್ ಮನಿ ಅಂತ 1,000 2,000 ಕೊಡ್ತಿದ್ರು ಮ್ಯಾಮ್. ವಂಶಿ, ಐ ಆಮ್ ಶೋರ್ ಅವ್ರು ನಿಮ್ಮ ಬಗ್ಗೆ ತುಂಬಾ ಹೆಮ್ಮೆ ಪಡ್ತಿರ್ತಾರೆ ಇವತ್ತು. ಹೀರೋಯಿನ್ ಯಾಕಿನ್ ತಡಿನಾ, ಹೀರೋಯಿನ್ ಯಾಕಿನ್ ತಡಿನಾ. ಐ ಲವ್ ಯು ಸೋ ಮಚ್ ಅಪ್ಪ, ಐ ಮಿಸ್ ಯು. ನಾನೇನಾಗಿರೋದಕ್ಕೆ ಇವನ್ ಕಾರಣ. ಯಾವಾಗಲೂ ನಗ್ತಾ ಇರ್ತೀನಿ ಅಂದರೆ ಐ ನೋ ಮೈ ಫಾದರ್ ವಿಲ್ ಬಿ ದೇರ್. ಆಸ್ತಿ ಅನ್ನೋದು ನನ್ನ ಇಬ್ರು ಹೆಣ್ಮಕ್ಳು 2 ಕಣ್ಗಳಿದ್ದಂಗೆ. ಮುಂದಿನ ಎಲ್ಲ ವರ್ಷಗಳನ್ನು ನಿನ್ನೊಂದಿಗೆ ಕಳೆಯಲು ನಾನು ಕಾಯುತ್ತಿದ್ದೇನೆ. ಲೆಟ್ಸ್ ಮೇಕ್ ಲೈಫ್ ವಂಡರ್ಫುಲ್. ಬದುಕು ಒಂಥರ ಪ್ರಯಾಣ. ಯಾರನ್ನ ಎಲ್ಲಿಂದ ಎಲ್ಲಿಗೆ ಕರ್ಕೊಂಡು ಹೋಗುತ್ತೆ ಅಂತ ಗೊತ್ತಿಲ್ಲ. 5 ತಿಂಗಳು ಕಳೆದಿದ್ದು ಗೊತ್ತೇ ಆಗಲಿಲ್ಲ. PCR ಈ ಜೀವನಕ್ಕೆ ಒಂದು ತಿರುವು ತಂದು ಕೊಟ್ಟಿದ್ದು ಈ ಮಹಾನ್ ವೇದಿಕೆ. ಈ ಶೋ ಮುಗಿತಿರ್ಬೋದು, ಆದರೆ ಈ ನಮ್ಮ ಬಂಧ, ಸಂಬಂಧ, ಸ್ನೇಹ ಸಂಬಂಧ ಯಾವಾಗಲೂ ಸದಾ ಶಾಶ್ವತವಾಗಿರುತ್ತೆ, ಯಾವಾಗಲೂ ಸದಾ ಶಾಶ್ವತವಾಗಿರುತ್ತೆ.
ಬಹುಶಃ ನಾನು ಅಲ್ಲಿಂದ ಆ ಜರ್ನಿನ ನೋಡಿದಾಗ ಅಲ್ಲಿಂದ ಇಲ್ಲಿಗೆ ಒಂದು ಮ್ಯಾಕ್ಸಿಮಮ್ 20 ಸೆಕೆಂಡ್ಸಲ್ಲಿ ನಡ್ಕೊಂಡು ಬಂದಿರ್ತೀನಿ. ಆದರೆ 20 ವಾರಗಳ ಜರ್ನಿ ಇದೆಯಲ್ಲ, ಅದಷ್ಟು ಸುಲಭವಾಗಿರಲಿಲ್ಲ. ಅದು ಬರೀ ಒಂದು ಜರ್ನಿ ಆಗಿರಲಿಲ್ಲ, ಇದು ಬಹುಶಃ ನಮ್ಮೆಲ್ಲರ ಭಾವನೆಗಳ ಒಂದು ಪಯಣವಾಗಿತ್ತು. ನಾಳೆಯಿಂದ ಬಹುಶಃ ಕೇವಲ ಇದೆಲ್ಲ ಒಂದು ನೆನಪಾಗುಳಿಯತ್ತೆ ಅಷ್ಟೇ, ಒಂದು ಸುಂದರವಾದ ನೆನಪಾಗುಳಿಯತ್ತೆ. ಈ ನೆನಪುಗಳ ಮಧುರತೆ ಎಷ್ಟಿತ್ತು ಅಂತ ನಿಶ್ವಿಕಾ ಹತ್ರ ಕೇಳೋಣ. ನಿಶ್ವಿಕಾ, ತುಂಬ ಕಷ್ಟ ಮಾತುಗಳಲ್ಲಿ ಹೇಳೋದಕ್ಕೆ. ಸಚ್ ಅ ಬ್ಯೂಟಿಫುಲ್ ಜರ್ನಿ. ಆ್ಯಕ್ಚುಲಿ ನಾನು ವೇದಿಕೆ ಮೇಲೆ ಬಂದ ತಕ್ಷಣ ಹೇಳಿದೆ, ಯಾವಾಗ ಶುರುವಾಯಿತು, ಎಲ್ಲಿ ಯಾವ ಕ್ಷಣದಲ್ಲಿ ನಾವು 20 ವಾರ ಕಳೆದ್ವಿ, ಗ್ರ್ಯಾಂಡ್ ಫಿನಾಲೆಗೆ ಬಂದು ಕೂತಿದ್ದೀವಿ, ಹೇಗೆ ಟೈಮ್ ಕಳೀತು ಅಂತಲೇ ಗೊತ್ತಾಗಿಲ್ಲ. ನಮ್ಮನ್ನು ನಾವು ಮೀಟ್ ಮಾಡ್ಕೊತೀವಲ್ಲ, ಮಾತಾಡ್ತೀವಿ, ಅದೊಂದು ಖುಷಿ ನನಗೆ ಪ್ರತಿ ವಾರ ಒಂದು ಪುಷ್ ಥರ ಇತ್ತು. ನನ್ನನ್ನು ನಿಶ್ವಿಕಾ ಆಗಿ ಪರಿಚಯಿಸಿದ್ದು ಮಹಾನಟಿ. ನಾನು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದೋ ಗೊತ್ತಿರಲಿಲ್ಲ, ಈ ಒಂದು ವೇದಿಕೆನಲ್ಲಿ ಕೂತ್ಕೊಳ್ಳೋದಕ್ಕೆ ನಾನು ಅರ್ಹತೆ ಇದೆ ಅಂತಲೂ ನನಗೆ ಅನ್ಕೊಂಡಿಲ್ಲ. ಬಟ್ ನಾನು ಕರೆದು ಕೂರಿಸಿ ಗೌರವಿಸಿದ್ದಕ್ಕೆ ನಾನು ಫಸ್ಟ್ ಆಫ್ ಆಲ್ ಜೀ ವಾಹಿನಿಗೆ, ಮಹಾನಟಿ ವೇದಿಕೆ ಹಾಗೂ ನನ್ನ ಸಹ ಜಡ್ಜಸ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಯಾವತ್ತೂ ನಾನು ನಿಮ್ಮನ್ನ ನೋಡಿದಾಗೆಲ್ಲ ಐ ಹ್ಯಾವ್ ಆಲ್ವೇಸ್ ಬಿನ್ ಇನ್ಸ್ಪೈರ್ಡ್ ಬೈ ಯು. ನಿಮ್ಮ ಪರಿಚಯ ಆಗೋಕ್ಕೆ ಮುಂಚೆಯಿಂದನೂ. ಸೊ ಖಂಡಿತವಾಗ್ಲೂ ನನ್ನ ಇನ್ಸ್ಪಿರೇಷನ್ ನೀವು. ಐ ಲವ್ ಆಲ್ ಆಫ್ ಯು. ಐ ಆಮ್ ಗೋಯಿಂಗ್ ಟು ಮಿಸ್ ಯು ಆಲ್ ಸೋ ಮಚ್. ಪ್ರೇಮಾ ಮ್ಯಾಮ್, ಅದೆಲ್ಲ ನೋಡಿದಾಗ ನಾವು ಇಷ್ಟು ದಿನ ಕೂತ್ವಾ ಅಂತಲೇ ನಮ್ಗೆ ಗೊತ್ತಾಗ್ತಿಲ್ಲ. ನನಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ಬೇಕಂದರೆ ಪ್ರತಿ ವೀಕ್ ಬರುವಾಗಲೂ ನಾನೆಲ್ಲೋ ಒಂದು ಫ್ಯಾಮಿಲಿ ನೋಡೋಕ್ಕೆ ಹೋಗ್ತಾ ಇದ್ದೀನಿ ಅನ್ನೋ ಥರ ಬರ್ತಾ ಇದ್ದೆ. ಬಟ್ ಐ ರಿಯಲಿ ಎಂಜಾಯ್ಡ್ ಮಹಾನಟಿ ಶೋ ಆಗಲಿ. ಅನುನ್ ಮಿಸ್ ಮಾಡ್ಕೋತೀನಿ, ನಿಶ್ವಿಕಾ, ತರುಣ್ ಸರ್, ರಮೇಶ್ ಸರ್ ಆ್ಯಂಡ್ ಕಂಟೆಸ್ಟೆಂಟ್ಸ್ ತುಂಬ ಮಿಸ್ ಮಾಡ್ಕೋತೀನಿ. ಪ್ರತಿ ಸರಿ ನಾನು ಅವ್ರು ನೋಡಿದಾಗೆಲ್ಲ 100%, 90%, 80% ಹೇಳ್ತಿದ್ದೆ. ಬಟ್ ಇವಾಗ ನೆಕ್ಸ್ಟು ಅದೇ ಇನ್ನೂ ಕಾಯಬೇಕಲ್ಲ ಅಂತ ತುಂಬ ಬೇಜಾರಾಗ್ತಿದೆ. ಆ್ಯಂಡ್ ಅನು, ಐ ಲವ್ ಯು. ನಾನು ಪ್ರತಿ ಸರಿ ನಮ್ಮ ಅಮ್ಮನ ಹತ್ರ ಡಿಸ್ಕಸ್ ಮಾಡ್ತಾ ಇದ್ದೀನಿ. ನಮಗಾದ್ರೂ ಚೇರ್ಗಳು ಕುತ್ಕೊಂಡಿರ್ತೀವಿ, ಅನು ಯಾವಾಗಲೂ ನಿಂತ್ಕೊಂಡಿರ್ತಾಳೆ, ಆ ಕಾಲ್ಗಳು ಏನಾಗಬೇಕು ಅಂತಲೂ ನಾನು ನಮ್ಮಮ್ಮ ಡಿಸ್ಕಷನ್ ಮಾಡ್ತಾ ಇರ್ತೀವಿ. ಆ್ಯಂಡ್ ಹ್ಯಾಟ್ಸ್ ಆಫ್ ಟು ಯು. ಥ್ಯಾಂಕ್ ಯು ಮ್ಯಾಮ್, ಮೀನ್ಸ್ ಅ ಲಾಟ್. ಇದು ದೇವ್ರು ಕೊಟ್ಟಿರೋ ವರ ನಿಮಗೆ, ನಿಮ್ಮ ತಾಯಿಯ ಆಶೀರ್ವಾದ. ಐ ಆಮ್ ಸೋ ಹ್ಯಾಪಿ, ಐ ಆಮ್ ಬ್ಲೆಸ್ಡ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್, ಲವ್ ಯು, ಥ್ಯಾಂಕ್ ಯು ಸೋ ಮಚ್. ತರುಣ್ ಅವರೇ, ಇಟ್ಸ್ ಅ ವೆರಿ ಎಮೋಷ್ನಲ್ ಮೂಮೆಂಟ್ ನಾವು ಫಾರ್ ಶೋರ್. ನನಗೆ ಈ ಫೀಲಿಂಗ್ ಬಹುಶಃ 10th ಫೇರ್ವೆಲ್ ಅಲ್ಲಿ ಅನ್ಸಿತ್ತೇನೋ. ನನಗೆ ಸ್ಕೂಲ್ ಮುಗಿದು ಕಾಲೇಜ್ಗೆ ಹೋಗೋಕ್ಕಿಂತ ಮುಂಚೆ ನನ್ನ ಫ್ರೆಂಡ್ಸು ಇದೆಲ್ಲ ಹಿಂಗಿದೆಯಲ್ಲ ಅಂತ ಒಂದು ಫೇರ್ವೆಲ್ ಅಲ್ಲಿ ಅನ್ಸಿರುತ್ತೆ. ಅದು ಬಿಟ್ಟರೆ ನಮ್ಮ ಸಿನಿಮಾ ಶೂಟಿಂಗ್ ಮಾಡಿರ್ತೀವಿ ನಾವು 6 ತಿಂಗಳು 1 ವರ್ಷ ಶೂಟಿಂಗ್ ಮಾಡಿ, ಕುಂಬಳಕಾಯಿ ದಿವಸ ಅಂತ ಇರುತ್ತೆ ನಮಗೆ. ಅವತ್ತಿಗೆ ಆ ಟೆಕ್ನಿಷಿಯನ್ಸ್ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಸೆಟ್ಟೋನೇ ಮಗ ಎಲ್ಲಿದೆಯೋ, ನಿಮ್ಮ ಮಗ ಎಲ್ಲರೂ ಹೆಸರು ಹಿಡಿದು ಕರಿತಾ ಇರ್ತೀವಿ, ಅಭ್ಯಾಸ ಆಗೋಗಿರುತ್ತಲ್ಲ ನಮಗೆ. ನಾಳೆ ಬೆಳಗ್ಗೆ ಆದ್ರೆ ಶೂಟಿಂಗ್ ಇಲ್ವಲ್ಲ ನಮಗೆ ನೆಕ್ಸ್ಟು ಅನ್ನೋ ಥರದ್ದು ಒಂದು ಫೀಲಿಂಗ್, ತುಂಬ ಹೆವಿನೆಸ್ ಅನ್ನಿಸ್ತಾ ಇರುತ್ತೆ. ಸೊ ಅದೇ ಥರದೊಂದು ಎಮೋಷನ್ಸು ಒಂದು ರಿಯಾಲಿಟಿ ಶೋಗೂ ಕನೆಕ್ಟ್ ಆಗ್ತೀವಿ ಅಂತ ಅನ್ನೋದು ನಿಜವಾಗ್ಲೂ ನನಗೆ ಇಟ್ಸ್ ನ್ಯೂ ಎಕ್ಸ್ಪೀರಿಯನ್ಸ್. ನನ್ನ ಇಡೀ ಆಫೀಸಲ್ಲಿ ಹೇಳ್ತಿರ್ತಾರೆ, ತರುಣ್ ಸರ್ ಒಂದು ದಿವಸ ಮಹಾನಟಿಗೆ ಹೋಗಿ ಬಂದರೆ 4 ದಿವಸ ಫುಲ್ ಎನರ್ಜಿನಲ್ಲಿ ಇರ್ತಾರೆ ಅಂತ ಅಂದ್ಬಿಟ್ಟು ಅಂತ. ನನಗೆ ಸ್ಟ್ರೆಸ್ ಬಸ್ಟರು ಮಹಾನಟಿ ನನಗೆ ಬರೋದು, ನಾನು ಶೂಟಿಂಗ್ ಬರೋದೇನೆ. ಅದಕ್ಕೆ ನೀವು ಯಾವತ್ತು ನನಗೆ ಅದು 10 ಗಂಟೆ ಆಗಲಿ 2 ಗಂಟೆ ಆಗಲಿ ಬೆಳಗಿನ ಜಾವ 5 ಗಂಟೆ ಆದರೂ ನನಗೆ ಅದನ್ನು ಕ್ರಿಪ್ ಮಾಡಲ್ಲ. ಯಾಕೆ ಅಂದರೆ ದಿಸ್ ಇಸ್ ಮೈ ಎನರ್ಜಿ. ನಾನು ನಾಳೆ ಬೆಳಗ್ಗೆ ನೀವು 5 ಗಂಟೆಗೆ ಇಲ್ಲಿ ಪ್ಯಾಕಪ್ ಮಾಡಿದ್ರು, ನಾನು 7 ಗಂಟೆಗೆ ಆಫೀಸಲ್ಲಿ ಅದೇ ಎನರ್ಜಿನಲ್ಲಿ ಇರ್ತೀನಿ. ನಾನು ಅಷ್ಟು ಕೊಡುತ್ತೆ, ನನಗೆ ಒಂದು ವಾರ ಪೂರ್ತಿ ಎನರ್ಜಿ ಕೊಡೋಷ್ಟು ನನಗೆ ಮಹಾನಟಿ ಶೋ ಕೊಡುತ್ತೆ ನನಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ, PCR ಅಲ್ಲಿರೋ ಎಲ್ಲರಿಗೂ. ಇಟ್ಸ್ ನಾಟ್ ಅನ್ ಈಸಿ ಜಾಬ್. PCR ನಿಮಗೋಸ್ಕರ ಇದೊಂದು PCR ಪ್ಲೀಸ್. ನಾನೇನೋ ತುಂಬ ಎಕ್ಸಾಜರೇಟ್ ಮಾಡಿ ಯಾವಾಗಲೂ ನಿಮಗೆ ಇಲ್ಲ ನೀನು ಯಾಕೆ ಟೆಲಿವಿಷನಲ್ಲೇ ಇರಬೇಕು, ಯುವರ್ ಸೂಪರ್ ಸ್ಟಾರ್ ಅಂತ ಹೇಳ್ತೀನಿ ಅಂತ ಸುಮ್ಮನೆ ಹೇಳ್ತೀನಿ ಅಂತಿಲ್ಲ ನಾನು. ಐ ಟ್ರೂಲಿ ಮೈ ವರ್ಡ್ಸ್ ಎವ್ರಿಥಿಂಗ್, ಒಂದೊಂದು ವರ್ಡ್ ಕೂಡ ಅದನ್ನು ಸಾಕ್ಷಿ ಆಗುತ್ತೆ. ಇವತ್ತು ನಾನು ಇನ್ನೊಂದು ಹೇಳ್ತೀನಿ. ನಾನು ಅಪರ್ಣಾ ಮೇಡಮ್ ಆಂಕರಿಂಗ್, ಅಪರ್ಣಾ ಮೇಡಮ್ ಇದ್ರು ಗೊತ್ತಾ? ಇಫ್ ಶಿ ಈಸ್ ಡಾಕ್ಟರ್ ರಾಜ್ಕುಮಾರ್ ಆಫ್ ಆಂಕರಿಂಗ್, ಯು ಆರ್ ದಿ ಪವರ್ ಸ್ಟಾರ್ ಆಫ್ ಆಂಕರಿಂಗ್. ಇಲ್ಲಿ ಬಿಟ್ಟು ಹೋಗ್ಬೇಡ ಅನ್ನೋ, ಸಿನಿಮಾ ಇನ್ನೊಂದು ಯಾವುದೂ ಅಲ್ಲ ಅನ್ನೋ. ದಿಸ್ ಇಸ್ ಯುವರ್ ಫೀಲ್ಡ್.
ಯು ಆರ್ ಅ ಕ್ವೀನ್ ಹಿಯರ್. ಸೊ ಇಲ್ಲೇ ರೂಲ್ ಮಾಡೋನು ನೀನು, ಇಲ್ಲೇ ರೂಲ್ ಮಾಡೋನು. ಸೊ ಐ ಆಮ್ ವೆರಿ ಹ್ಯಾಪಿ ಐ ಆಮ್ ಪಾರ್ಟ್ ಆಫ್ ಮಹಾನಟಿ ಆ್ಯಂಡ್ ಐ ಮಿಸ್ ದಿಸ್. ಥ್ಯಾಂಕ್ ಯು ಸೋ ಮಚ್ ತರುಣ್ ಸರ್, ಥ್ಯಾಂಕ್ ಯು ವೆರಿ ಮಚ್. ರಮೇಶ್ ಸರ್, ನೀವು ಒಂದು ಸಡನ್ ಆಗಿ 42 ಎಪಿಸೋಡ್ನ ಒಂದು ಕ್ಯಾಪ್ಸ್ಯೂಲ್ ಆಗಿ ಎಡಿಟ್ ಮಾಡಿ ತೋರಿಸಿದಾಗ ಆ ಎಲ್ಲ ಮೊಮೆಂಟ್ಸ್ನ ಜೊತೆಗೆ ನೋಡಿದಾಗ ಇಟ್ಸ್ 3 cheers ಹೇಳ್ಬೇಕಷ್ಟೇ ರೀ. ಮೊದಲನೇ ಚಿಯರ್ ಐ ಟೆಲ್ ಯು, ಬೇರೆ ಬೇರೆ ಶೋಗಳಿರುತ್ತೆ. ಆ ಶೋಗಳು ಏನಾಗುತ್ತೆ, ಒಂದೇ ಟೆಂಪ್ಲೇಟ್ ಅಲ್ಲಿ ಇರುತ್ತೆ, ಅದನ್ನ ಮಾಡ್ತಾ ಬರ್ಬೋದು, ರಿಪೀಟ್ ಪ್ಯಾಟರ್ನ್ ಅಲ್ಲಿ ಇರುತ್ತೆ. ಬಟ್ ಮಹಾನಟಿ ಅಂತ ಒಂದು ಶೋ ಮಾಡಬೇಕು ಅಂದ್ರೆ ಬಹಳ ಕಷ್ಟ. ಯಾರಿಗೆ ಅಂದ್ರೆ ಇದರ ಐಡಿಯೇಷನ್ ಮಾಡೋರು, ಇದನ್ನ ಡೈರೆಕ್ಟ್ ಮಾಡೋರು, ನಿಮ್ಮ ಟೀಮ್ ಇದೆಯಲ್ಲ, ಇಟ್ಸ್ ನಾಟ್ ಅಟ್ ಆಲ್ ಈಸಿ. ಒಂದೊಂದ್ಸಲ ಒಂದೊಂದನ್ನು ಮಾಡಬೇಕು. ನಾವಿಲ್ಲಿ ಕೂತ್ಕೊಂಡು ಕಮೆಂಟ್ಸ್ ಮಾಡ್ತಾ ಇರ್ತೀವಿ, ಅದು ಬಿಡಿ. ಬಟ್ ಅದನ್ನ ಎಕ್ಸಿಕ್ಯೂಟ್ ಮಾಡ್ತಾರಲ್ಲ, ಆ ಐಡಿಯಾಸ್ ಮಾಡೋರು, ಅದನ್ನ ಬರೆಯೋರು, ಅದನ್ನ ಎಕ್ಸಿಕ್ಯೂಟ್ ಮಾಡೋರು, ಆ ಇಡೀ ತಂಡ, ಮಹಾನಟಿ ಹಿಂದೆ ಇರುವಂತ ಎಲ್ರಿಗೂ ಅಪ್ಪ ದಿ ಫಸ್ಟ್ ಚಿಯರ್. ಸೆಕೆಂಡ್ ಚಿಯರ್ ನನಗೆ ಆಕ್ಚುಲಿ ಇವತ್ತು ಈ ಕ್ಯಾಪ್ಸ್ಯೂಲ್ ನೋಡಿದಾಗ ಇದು ಮಹಾನಟಿ ಅಲ್ಲ, ಮಹಾನಟಿಯರು ಅಂತಾನೆ ಹೇಳಬೇಕು. ಅಷ್ಟು ಅದ್ಭುತವಾಗಿ 14, 15, 16 ಸ್ಪರ್ಧಿಗಳಿದಾರಲ್ಲ. ಇವತ್ತು ಯಾರು ಗೆಲ್ತಾರಲ್ಲ, ಒಂದಂತೂ ಗ್ಯಾರಂಟಿ, ಇವರೆಲ್ಲ ಚಿತ್ರರಂಗಕ್ಕೆ ಬರ್ತಾರೆ, ನಮ್ಮ ಸಹ ಉದ್ಯೋಗಿಯಾಗಿ ಸಹ ನಟಿಯಾಗಿ ಇರ್ತಾರೆ ಅನ್ನೋದು ನನ್ನ ಡೌಟೇ ಇಲ್ಲಪ್ಪ. ಅಂಡ್ ದ ಥರ್ಡ್ ಚಿಯರ್ ನಮ್ಮ ಗ್ರೂಪು, ವಾಟ್ ನಿಶ್ವಿಕಾ, ಪ್ರೇಮ, ತರುಣ್, ಅನು ಸರ್, ಒಂದು ಪುಟ್ಟ ಸ್ನೇಹಲೋಕ ಆಗ್ಬಿಟ್ಟಿದೆ ನಮ್ಮಲ್ಲಿ ಬಂದು. ವಿ ಎಂಜಾಯ್ ಅವರ್ ಸೆಲ್ಸ್. ಒಂದಿನ ಯಾರು ಲೇಟ್ ಆಗಿ ಬರಲ್ಲ. ದೇ ಆರ್ ಆಲ್ ಸೋ ಪ್ರೊಫೆಷನಲ್, ಆಬ್ಸಲ್ಯೂಟ್ಲಿ ಎಲ್ಲ ಕರೆಕ್ಟಾಗಿ ನಡೀತಾ ಇರುತ್ತೆ. ಈ ಥರ ಒಂದು ತಂಡ ಇದೆಯಲ್ಲ, ತರುಣ್ದ ಸೆನ್ಸಿಬಲ್ ಬಟ್ ಎಂಜಾಯಬಲ್ ಟಾಕ್ ಇರ್ಬೋದು, ಪ್ರೇಮದ ನೇರ ನುಡಿ, ನಿಶ್ವಿಕಾದ ಉತ್ಸಾಹ, ಅಂಡ್ ಅನು, ವಿತೌಟ್ ಯುವರ್ ನಾಲೆಜ್ ಅನು ಯು ಬಿಕಮ್ ಅಡಿಕ್ಷನ್ ಟು ಕರ್ನಾಟಕ. ಅರೇ ಲೈಫಲ್ಲಿ ಟು ಆಲ್ ದ ಗರ್ಲ್ಸ್, ಇಷ್ಟವಾದ ಜನರ ಜೊತೆ ಇಷ್ಟವಾದ ಕೆಲಸ ಮಾಡಬೇಕಷ್ಟೇ ರೀ. ಅದು ಮಹಾನಟಿಯಲ್ಲಿ ಆಗಿದೆ. ನೀವು ಇಷ್ಟವಾದ ಕೆಲಸವನ್ನು ಮಾಡಬೇಕು, ಇಷ್ಟವಾದ ಜನರ ಜೊತೆ ಮಾಡಬೇಕು, ಅದು ಆಗಿದೆ ಅಷ್ಟೇ. ಅದನ್ನು ನೀವು ಮಾಡಿ, ದಟ್ಸ್ ಇಟ್. ಒಂದು ದೊಡ್ಡ ಸ್ಟ್ಯಾಂಡಿಂಗ್ ಓವೇಷನ್ ನಮ್ಮ ಇಡೀ ಟೆಕ್ನಿಕಲ್ ಟೀಮಿಗೆ ಬರಬೇಕು ಟು ಪುಲ್ ಔಟ್ ಅನ್ ಎಕ್ಸಲೆಂಟ್ ಶೋ ಲೈಕ್ ಮಹಾನಟಿ, ಪ್ಲೀಸ್. To all the editors, cameramans, light boys, graphic team, contestants, all nutties. ಈಗ ಇದೇ ಖುಷಿಯಲ್ಲಿ ನಮ್ಮ ಗ್ರ್ಯಾಂಡ್ ಫಿನಾಲೆಯ ರೂಲ್ಸ್ ಗಳನ್ನ ಹೇಳ್ಬಿಡ್ತೀವಿ. ಮಹಾನಟಿ ಸೀಸನ್ 2 ನ ಫೈನಲಿಸ್ಟ್ ಗಳಾಗಿ 5 ನಟಿಯರು ಆಯ್ಕೆಯಾಗಿದ್ದಾರೆ. ಅವರ ಇಡೀ ಸೀಸನ್ ಜರ್ನಿಯಲ್ಲಿ ಇದುವರೆಗೂ ಪಡೆದುಕೊಂಡಂತಹ ಸ್ಟಾರ್ ರೇಟಿಂಗ್ಸ್ ಹಾಗೂ ಆಡಿಯನ್ಸ್ ಕೊಟ್ಟಂತಹ ವೋಟಿಂಗ್ ಗಳ ಆಧಾರದ ಮೇಲೆ, ಜೊತೆಗೆ ಇವತ್ತು ನೋಡುವಂತಹ ಕಿರುಚಿತ್ರಗಳಲ್ಲಿ ಅವರ ಅಭಿನಯ, ಈ 3 ವಿಷಯಗಳನ್ನ ಕ್ಯಾಲ್ಕುಲೇಟ್ ಮಾಡಿ ಮಹಾನಟಿ ಸೀಸನ್ 2 ನ ಗೆಲುವಿನ ಪಟ್ಟವನ್ನ ಒಬ್ಬ ವಿಜೇತರು ತಮ್ಮ ಮುಡಿಗೇರಿಸಿಕೊಳ್ಳಲಿದ್ದಾರೆ. ಸೊ ಈಗ ಈ ಗ್ರ್ಯಾಂಡ್ ಫಿನಾಲೆಯನ್ನ ಅಧಿಕೃತವಾಗಿ ಆರಂಭಿಸುವಂತಹ ಸಮಯ. ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಭಾರತ ಕಿರುತೆರೆಯಲ್ಲೇ ಬೆಳ್ಳಿ ತೆರೆಯ ಚಿತ್ರ ಪ್ರದರ್ಶನದ ಮೂಲಕ ಫಿನಾಲೆ ಅಭಿನಯವನ್ನ ತೋರಿಸಿದಂತಹ ಏಕೈಕ ಕಾರ್ಯಕ್ರಮ ಈ ನಮ್ಮ ಮಹಾನಟಿ. ಅದೇ ರೀತಿಯಲ್ಲಿ ಮಹಾನಟಿ ಸೀಸನ್ 2 5 ಗ್ರ್ಯಾಂಡ್ ಫೈನಲಿಸ್ಟ್ಗಳ 5 ಕಿರು ಚಿತ್ರಗಳು ಬ್ಯಾಕ್ ಟು ಬ್ಯಾಕ್ ಚಿತ್ರಮಂದಿರಗಳಲ್ಲಿ ಪ್ರದರ್ಶನಗೊಂಡಿದೆ. ಅಲ್ಲಿ ಅಭಿಮಾನಿಗಳ ಚಪ್ಪಾಳೆಗಳ ಮಧ್ಯ ಫೈನಲಿಸ್ಟ್ಗಳ ಬದುಕಿನ ಹೊಸ ತಿರುವಿಗೆ ಮುನ್ನುಡಿಯನ್ನ ಬರೆದಾಗಿದೆ. ಇಲ್ಲಿ ಚಿತ್ರರಂಗದ ತಂತ್ರಜ್ಞರು, ನಿರ್ದೇಶಕರು, ನಿರ್ಮಾಪಕರು, ನಿರ್ಮಾಣ ಸಂಸ್ಥೆಗಳು, ಇದೆಲ್ಲಕ್ಕಿಂತ ಹೆಚ್ಚಾಗಿ ಚಿತ್ರ ರಸಿಕರು ಅಂದ್ರೆ ನಮ್ಮನ್ನ ಹರಸಿ ಹಾರೈಸುವಂತ ಜನತೆ ಸಾಕ್ಷಿಯಾಗಿದ್ರು. ಈ ಅಪರೂಪದ ಸಂದರ್ಭವನ್ನ ನಾವು ನೋಡುವಂತಹ ಸಮಯ. ಓವರ್ ಟು ಸಿನಿಮಾ ಥಿಯೇಟರ್.
ಒಂದು ಕನಸಾಗಿತ್ತು, ಇವತ್ತು ಅದು ನನಸಾಗಿದೆ. ವೆರಿ ಹ್ಯಾಪಿ, ಸೂಪರ್ ಎಕ್ಸೈಟೆಡ್. ಭಾಳ ಅಂದ್ರೆ ಭಾಳ ಖುಷಿ ಆಗಕತ್ತದ. ಸೊ ನನ್ನ ಮೊದಲನೇ ಮೂವಿ ಥಿಯೇಟ್ರ್ ಒಳಗೆ ನೋಡಕತ್ತೀನಿ, ಅದು ನನ್ನ ಗ್ರ್ಯಾಂಡ್ ಫಿನಾಲೆ ಒಳಗೆ. ನಮ್ಮ ಸ್ಪರ್ಧಿಗಳು ಅವರು ಮಾಡಿರುವಂಥ ಶಾರ್ಟ್ ಫಿಲ್ಮ್ಸ್ ಎಲ್ಲ ಆ್ಯಕ್ಟ್ ಮಾಡಿದ್ದಾರೆ. ಇದಕ್ಕೆ ನಾವೆಲ್ಲ ಇಷ್ಟು ದಿನ ಕಾಯ್ತಾ ಇದ್ದೀವಿ. ಯಾರ್ಯಾರು ಹೇಗೆ ಮಾಡಿದ್ದಾರೆ ಅಂತ ತುಂಬ ಕಾತುರದಿಂದ ಕಾಯ್ತಾ ಇದ್ದೀನಿ. ಸೊ ಆಲ್ ದ ವೆರಿ ಬೆಸ್ಟ್ ಎಲ್ಲ ಕಂಟೆಸ್ಟೆಂಟ್ಸ್ಗೆ ಆ್ಯಂಡ್ ಡೈರೆಕ್ಟರ್ಸ್ಗೆ. ಒಳಗಡೆ ಇಡೀ ಥಿಯೇಟರ್ ತುಂಬಿದೆ. ಅಂದರೆ ಚಿತ್ರಮಂದಿರದಲ್ಲಿರುವಂಥ ಅಷ್ಟು ಜನ ನಮ್ಮ ಮಹಾನಟಿಲಿ ಆಯ್ಕೆ ಆದಂಥ ಫೈನಲಿಸ್ಟ್ಗಳನ್ನ ಶಾರ್ಟ್ ಮೂವಿ ನೋಡೋದಕ್ಕೆ ಕಾಯ್ತಾ ಇದ್ದಾರೆ. ಇನ್ಯಾಕ್ ತಡ, ಬನ್ನಿ ನಾವು ನೋಡೋಣ ಸಿನಿಮಾನ, ವಿಸಲ್ ಹೊಡೆಯೋಣ. ಈ ಬೆಳ್ಳಿ ತೆರೆಯಲ್ಲಿ ಮಹಾನಟಿ ಸೀಸನ್ 2ನ 5 ಫೈನಲಿಸ್ಟ್ಗಳ ಕಿರುಚಿತ್ರ ಪ್ರೀಮಿಯರ್ ಶೋ ಇವತ್ತು ಇಲ್ಲಿ ನಡೆಯಲಿದೆ. ಮನುಷ್ಯನಂತ ಪ್ರಾಣಿ ಅದಾವಲ್ಲ, ಒಂಟಿ ಹೆಣ್ಣಂದ್ರೆ ಸಾಕು ಕಾಲಿಗೆ ಸಿಗ್ತಾವ. ಒಂದು ಆಕ್ಟರ್ದ ಸ್ಟ್ರೆಂತ್ ಏನಿರುತ್ತೆ ಅದನ್ನ ಎಷ್ಟು ಯೂಸ್ ಮಾಡ್ಕೋಬೇಕು ಅನ್ನೋದನ್ನ ಅವ್ರು ಅಷ್ಟು ಕಮ್ಮಿ ಟೈಮಲ್ಲಿ ಅದು ಅನಲೈಸ್ ಮಾಡಿದ್ದಾರೆ. ಸೊ ಅದಕ್ಕೆ ಇವತ್ತು ಅಷ್ಟು ಚೆನ್ನಾಗಿ ಶಾರ್ಟ್ ಫಿಲ್ಮ್ ಕಾಣಿಸ್ತಾ ಇದೆ ಅಂತಂದ್ರೆ ಬ್ಯೂಟಿಫುಲ್ ಆಗಿ ಮಾಡಿದ್ಯಾ ವರ್ಷ. ವೆರಿ ವೆಲ್ ಡನ್. ಅಂತ ಕೂಗಿ ಹೇಳ್ತಿದ್ದ. ಒಂದು ಫ್ಯಾಮಿಲಿ ಲವ್ ಫನ್ ಈ ಥರ ಸಿಕ್ಕಿದೆ. ಈ ಜಿ ವೇದಿಕೆ ಬರೀ ಮಹಾನಟಿಯರಿಗೆಲ್ಲ, ನನಗೂ ಕೂಡ ಪ್ರತಿ ವರ್ಷ ಹೊಸ ಜಾನರ್ ಸೃಷ್ಟಿ ಮಾಡ್ಕೊಳಕ್ಕೆ ಅವಕಾಶ ಕೊಡ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ವಾಪಸ್ ಬಾರಮ್ಮ ಅಂತ ಹೇಳ್ತೀರಾ, ಇನ್ನು ಅವಳು ಬೇಕಾಗಿರೋ ಬಟ್ಟೆ ಹಾಕೊಂಡ್ರಂತೂ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಹೇಳ್ತೀರಾ. ಅವಳು ಎಲ್ಲೂ ಚೇಂಜ್ ಅವ್ರ ಎಕ್ಸ್ಪ್ರೆಷನ್ಸ್ ಇದೆಯಲ್ಲ, ದಟ್ ಈಸ್ ವೆರಿ ಡಿಫಿಕಲ್ಟ್. ಅಂದರೆ ಆ ಇಮಿಡಿಯೇಟ್ ಚೇಂಜ್ ಆಗೋದು, ಆ ಕಣ್ಣಲ್ಲಿ ನೀರು ಬರೋದು ತುಂಬ ಚೆನ್ನಾಗಿ ಮಾಡಿಸಿದ್ದೀರಾ. ಕಾಲದ ಹೆಜ್ಜೆಗಳು ಹೇಳುತ್ತಿವೆ, ಕಾಲಿನ ಗೆಜ್ಜೆಯಲ್ಲಿ ಅಡಗಿದೆ ಉತ್ತರ. ಫಿನಾಲೆಗೆ ಈ ತರ ಒಂದು ಪಾತ್ರ, ಈ ತರ ಒಬ್ರು ಡೈರೆಕ್ಟರ್, ಈ ತರ ಒಬ್ಬ ರೈಟರ್, ಕ್ಯಾಮರಾಮನ್, ಮ್ಯೂಸಿಕ್ ಎಲ್ಲ ಸಿಗೋದಿದೆಯಲ್ಲ, ಯು ಆರ್ ಗುಡ್ ಲಕ್. ಅಂಡ್ ನಿಮ್ ಟ್ಯಾಲೆಂಟ್ ತಕ್ಕನ್ ಸಿಗ್ತದೆ. ಪ್ರೀತಿಸೋರು ಒಬ್ರಿಗೊಬ್ರು ಜೊತೆ ಆಗಿರ್ಬೇಕೆ ಹೊರತು ಒಬ್ರು ದಾರಿಗೆ ಇನ್ನೊಬ್ರು ಅಡ್ಡ ಆಗಿರ್ಬಾರ್ದು. ಈ ದಿನಕ್ಕೆ ತುಂಬಾ ಕಾಯ್ತಿದೆ ಅಕ್ಕ. ನನ್ನ ಶಾರ್ಟ್ ಮೂವಿ ನೋಡ್ಬೇಕು, ನನ್ನ ಸ್ಕ್ರೀನ್ ಮೇಲೆ ಕಾಣಿಸ್ಕೊಬೇಕು ಅನ್ನೋದು ಸಖತ್ ಆಸೆ ಇತ್ತು. ಬಟ್ ಅದು ಮಹಾನಟಿ ವೇದಿಕೆಯಿಂದ ಆಗಿರೋದು ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ. ನನ್ನನ್ನು ನಾನು ಇಷ್ಟು ದೊಡ್ಡ ಸ್ಕ್ರೀನ್ ನೋಡ್ಕೊಂತಿರ್ಬೇಕಾದ್ರೆ ಭಾಳ ಅಂದ್ರೆ ಭಾಳ ಖುಷಿ ಆಗಕತ್ತದ. No, I'm really proud, really thankful to her to give me a daughter like that. ಈ 5 ಜನದಲ್ಲಿ ಯಾರಾದ್ರೂ ಗೆಲ್ಲಿ ಅಕ್ಕ. ನನ್ಗೆ ಇವತ್ತು ಇದನ್ನ ನೋಡಿ ನಾನು ಗೆದ್ದಿದ್ದೀನಿ ಅನ್ಸ್ತು. ಈಗ ಈ ನಮ್ಮ ಗ್ರ್ಯಾಂಡ್ ಫಿನಾಲೆಗೆ ಒಬ್ಬೊಬ್ಬರೇ ಫೈನಲಿಸ್ಟ್ಗಳನ್ನ ಕರೆದು ಸಂಭ್ರಮಿಸುವಂತ ಸಮಯ. ಸೊ ಮೊದಲನೇದಾಗಿ ಬರ್ತಾ ಇರುವಂತಹ ಫೈನಲಿಸ್ಟ್ ಒಂದು ಸಣ್ಣ ಹಳ್ಳಿಯಿಂದ ಪ್ರತಿಭೆಯನ್ನ ಮಾತ್ರ ನಂಬ್ಕೊಂಡು ರಾಜಧಾನಿಗೆ ಬಂದಂತ ಉತ್ತರ ಕರ್ನಾಟಕದ ಹುಡುಗಿ. ಈ ಸೀಸನ್ ನ ಎಲ್ಲ ಹಂತಗಳನ್ನ ಯಶಸ್ವಿಯಾಗಿ ದಾಟಿ ಈಗ ಫಿನಾಲೆ ವೇದಿಕೆಯನ್ನ ತಲುಪಿದ್ದಾರೆ. ಸ್ವಾಗತಿಸಿ ಮಹಾನಟಿ ಸೀಸನ್ 2ನ ಫೈನಲಿಸ್ಟ್, ಚಾಲೆಂಜಿಂಗ್ ಸ್ಟಾರ್ ಬೆಳಗಾವಿಯ ವರ್ಷ ಡಿಗ್ರಜೆ.
ವರ್ಷ ನೀವ್ ಯಾವಾಗ್ಲೂ ಹೇಳ್ತಾ ಇದ್ರಿ ನೀನ್ ಹುಟ್ಟಿದ ಊರಲ್ಲೇ ತಿರಸ್ಕಾರಗಳ ಮಧ್ಯೆ ನೀನ್ ಬೆಳೆದಿದ್ದು ಅಂತ ಹೇಳಿ, ಇವತ್ತು ಫೈನಲಿಸ್ಟ್ ಆಗಿ ಫಿನಾಲೆ ವೇದಿಕೆ ಮೇಲೆ ನಿಂತಿದ್ಯಾ, ಏನ್ ಹೇಳಕ್ ಇಷ್ಟಪಡ್ತೀಯಾ? ನಮಸ್ಕಾರ ರೀ ಎಲ್ರಿಗೂ. ಅಕ್ಕ ನಾ ಎವ್ರಿ ಟೈಮ್ ಹೇಳ್ತಿದ್ದೀನಿ ರೀ, ಏನಂತಂದ್ರೆ ಮಹಾನಟಿ ಅನ್ನೋದು ನನಗೆ ಬರೀ ಒಂದು ಕಾಂಪಿಟೇಷನ್ ಶೋ ಅಲ್ಲ, ನನ್ನ ಬದುಕನ್ನು ಕಟ್ಸ್ಕೊಟ್ಟಂಥ ಶೋ ಅಂತಂದು. ಅಂದ್ರೆ ಎಲ್ಲೋ ಬೈಲ್ ಸೀಮಿ ಹೆಣ್ಮಗಳ ಸಾವಿರಾರು ಕನಸು ಕಟ್ಕೊಂಡು ಬೆಂಗಳೂರಿಗೆ ಬಂದಾಗ ನನಗೆ ಅದು ಹಾದಿ ಮಾಡಿಕೊಟ್ಟಿದ್ದ ಮಹಾನಟಿ ಶೋ ರೀ ಅಕ್ಕ. ಭಾಳ ಎಕ್ಸೈಟೆಡ್ ಅದೀನಿ ರೀ, ಅಂಡ್ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ ಇಲ್ಲಿ ತನಕ ಬಂದು. ಆ ಖುಷಿ ಎಕ್ಸೈಟ್ಮೆಂಟ್ ಎಲ್ಲ 20 ವಾರಗಳ ಒಂದು ಜರ್ನಿಯಲ್ಲಿದೆ. ಆ ಜರ್ನಿ ಹೇಗ್ ಮೂಡ್ ಬಂದಿದೆ ಅಂತ ನೋಡೋಣ. ವರ್ಷ ಡಿಗ್ರಜ್ ಅವರ ಜರ್ನಿ ವೀಚಿ ಪ್ಲೀಸ್. ನಾನು ಹೊರಗೆ ಹಾಕಬೇಡ. ವೆಲ್ಕಮ್ ಟು ಮಹಾನಟಿ. ನಂಗೆ ಹಠ ಭಾಳ ಐತ್ರಿ. 1 ವರ್ಷದಿಂದ ಮ್ಯಾಮ್ ಬುಕ್ನಾಗ ಬರ್ದೀನ್ರಿ ನಮ್ಮ ಮಹಾನಟಿಗೆ ಹೋಗ್ಬೇಕಂತಂದು. ಎಜುಕೇಶನ್ ಲೋನ್ ಮಾಡ್ಕೊಂಡು ಸಾಲಿ ಕಲ್ತು ನೌಕರಿ ಹಿಡಿದು ಲೋನ್ ತುಂಬಿಸಿ ಇಲ್ಲಿ ಬಂದು ನಿಂತೀನಿ. ಹಳ್ಳ್ಯಾಗ ಎಲ್ಲರೂ ಅಂತಿದ್ರು ನೀ ಏನ್ ಹೀರೋನಿ ಹಾಕಿನಿ, ಹಂಗದಿ ಹಿಂಗದಿನಿ. ನಾ ಹಾಕಿ ನನಗೆ ಗೊತ್ತೈತಿ, ನಾ ಮಾಡ್ತೀನಿ, ರೊಕ್ಕ ಮಾಡ್ತೀನಿ, ನೌಕರಿ ಹಿಡಿತೀನಿ ಅಂತ ಹೇಳ್ತಿದ್ದೀನಿ. ರಮಿಕಾ ಸಿಂಗ್, ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ನಿನ್ನ ಗಂಡ ಹಾಕೋದು ಖಾಕಿ ಬಟ್ಟೆ ಆದ್ರೆ ನನ್ನ ಗಂಡನ ಹಾಕೋದು ಖಾಕಿ ಬಟ್ಟೆನೆ. ನ್ಯಾಯ ಕೇಳುದು ಪ್ರತಿಯೊಬ್ಬರ ಹಕ್ಕು. ರೋಲ್ ಕ್ಯಾಮ್ರಾ ಆಕ್ಷನ್. ಮೈಂಡ್ ಬ್ಲೋಯಿಂಗ್. ಮಹಾನಟಿ ವೇದಿಕೆಯಲ್ಲಿ ಎಕ್ಸ್ಪೆಕ್ಟ್ ಮಾಡೋದು ಇದನ್ನ. ಗ್ರೇಟ್ ಪರ್ಫಾರ್ಮೆನ್ಸ್. ಹೆಣ್ಣಂದ್ರೆ ಶಕ್ತಿ, ದೇವತೆ, ಸೃಷ್ಟಿ. ಕೊನೆಗೊಬ್ಬ ಅವನು ದೇವರಾದ್ರೂ ಕೂಡ ಹುಟ್ಟಿ ಬರೋದು ಒಬ್ಬ ತಾಯಿ ಹೊಟ್ಟೆಯಿಂದಲೇ. ನನ್ನ ಮಗನ ಯಾಕೋದಿ ಅವ್ವ ಅಪ್ಪಗೆ ಏನ್ ಹೇಳ್ತಿದ್ದಿಲ್ಲ ನಾನು ನೀವು ಹೋಗಿದ್ರ. ಈ ಆಕ್ಟ್ ನೋಡಿದ್ರೆ ಇಡೀ ಉತ್ತರ ಕರ್ನಾಟಕ ಹೆಮ್ಮೆ ಪಡುತ್ತೆ. ಯಾವನು ಅಲ್ಲ ಕಂಡ್ರು, ಯಾವಳು ಯಾವಳು. ನಮ್ಮವ್ವ ಅಪ್ಪ ತಲೆ ತಗ್ಸಿರೋ ಊರೊಳಗ ತಲೆ ಎತ್ತು ಹಂಗ ಮಾಡಿದ್ ಮಹಾನಟಿ. ವರ್ಷ ಕನಸೇನು, ಜೀವನದಾಗ ಹ್ಯಾಂಗ್ ಇರ್ಬೇಕಂತ ನಿಮ್ಮ ಕನಸು? ಒಂದ್ ಹೆಣ್ಮಗಳು ಮನಸ್ಸು ಮಾಡಿದ್ರ ಹಳ್ಳಿ ದಿಲ್ಲಿಗೂ ಹೋಗಕ್ಕೆ ಬಾಳ್ತಾಳ ಅಂತ ತೋರಿಸ್ತೀನಿ. ವಂಡರ್ಫುಲ್ ವರ್ಷ. ಸೊ ಈ ನಿನ್ನ ಜರ್ನಿಯನ್ನ ನೋಡಿದೆ, ಹೇಗನ್ಸ್ತು? ಇದು ನಂದು 150 ದಿವಸ ಜರ್ನಿ ರೀ ಅಕ್ಕ. ಅಂದ್ರೆ ಗೋಲ್ಡನ್ ಟಿಕೆಟ್ ಹಿಡ್ದು ಟಿಕೆಟ್ ಫಿನಾಲೆ ತನ ನನ್ನ ಜರ್ನಿ. ಇನ್ನ ನೆನಪೈತ್ರಿ, ಇಳ್ಕಲ್ ಸೀರೆ ಹಾಕೊಂಡು ಇಲ್ಲಿ ಬಂದು ನಾನು ನಿಂತೀನ್ರಿ ಬೈಲ್ ಸೀಮಿ ಹೆಣ್ಮಗಳಾಗಿ. ಅಲ್ಲಿ ಇಲ್ಲಿ ಎಲ್ಲೋ ಆಕ್ಟ್ ಮಾಡಕ್ಕಿನ ಇಂಥ ದೊಡ್ಡ ಸ್ಟೇಜ್, ಇಂಥ ದೊಡ್ಡ ಕ್ಯಾಮ್ರಾ ಮುಂದೆ, ಸಾವಿರಾರು ಕೋಟಿ ಮುಂದೆ ಬಂದು ಇಲ್ಲಿ ನಿಲ್ಸಿದಾಗ ಅವ್ರು ಗ್ರೀನ್ ಲೈಟ್ ಕೊಟ್ಟಾಗ ಅಕ್ಕ ನಾ ಶೋಗೆ ಎಂಟ್ರ್ ಆಗ್ಲಿಲ್ರಿ. ಕರ್ನಾಟಕದ ಎಷ್ಟೋ ಮನಿಯೊಳಗೆ ನಾ ಎಂಟ್ರ್ ಆಗಿನ್ರಿ ಅಕ್ಕಾರ. ಆ್ಯಂಡ್ ಮೇ ಬಿ ಎಲ್ಲರೂ ಅಂತಿರ್ಬೋದು ಈಕೆ ಏನು ಸ್ಟೇಜ್ ಮೇಲೆ ಹೋದ್ಮೇಲೆ ಯಾವತ್ತು ಎಮೋಷನ್ ಹಾಕ್ಕೊಳ್ಳಲ್ಲ, ಕಣ್ಣಾಗ ನೀರು ಹಾಕ್ತಾಳಲ್ಲ ಅಂತಂದು. ಎದಕ್ಕಂತಂದ್ರೆ ನಾ ಈಗಲೂ ಹೇಳ್ತನು, ಮುಂದೆ ಹೇಳ್ತನು, ಹೇಳ್ಕೊತ ಇರ್ತನು. ಮಹಾನಟಿ ನನಗೊಂದು ಶೋ ಅಲ್ಲ, ನನಗೆ ಬದುಕು ಕಟ್ಟಿಸ್ಕೊಟ್ಟಂಥ ವೇದಿಕೆ ಐತಿ. ಎದಕ್ಕಂದ್ರೆ ಈ ಶೋ ಆತು, ಕಿರೀಟ ಆತು, ಕಪ್ಪೆಲ್ಲ ನನ್ನ ಒಂದು ದಡಕ್ಕಾದ್ರೆ ಎಷ್ಟೋ ಹೆಣ್ಮಕ್ಳು ಅಕ್ಕ ನಿನ್ನಂಗೆ ಆಗ್ಬೇಕಂತಾರಲ್ರಿ ಅಕ್ಕ. ಗೆದ್ದಿನ್ರಿ ಅಕ್ಕ ನಾವಾಗ ರೀ. ಭಾಳ ಖುಷಿ ಆಯ್ತು. ಎಷ್ಟೋ ಜನರ ಪ್ರೀತಿ ಒಂದ್ ಕಡೆ, ಆದ್ರೆ ನಿನ್ನ ಪ್ರೀತಿ ಸಿನಿಮಾ. ಸೊ ಆ ಸಿನಿಮಾ ಥಿಯೇಟರ್ ಅಲ್ಲಿ ನೀನು ನಟಿಸಿದಂಥ ಮೊದಲ ಸಿನಿಮಾನ ನೋಡುವಂಥ ಸಮಯ ಈಗ. ರೆಡಿನಾ? ಎಸ್ ಅಕ್ಕ. ವರ್ಷ ಅಭಿನಯಿಸಿರುವಂಥ ಚಿತ್ರ ಶ್ರೀದೇವಿ ಚಿತ್ರ, ಡೈರೆಕ್ಟೆಡ್ ಬೈ ಉಮೇಶ್ ಸರ್. ಆ ಚಿತ್ರವನ್ನ ಎಂಜಾಯ್ ಮಾಡೋಣ. ಓವರ್ ಟು ಸಿನಿಮಾ ಥಿಯೇಟರ್. ಕನ್ನಡ ಪ್ರೇಕ್ಷಕರೇ, ಬರಲಿ ಚಪ್ಪಾಳೆ ನಮ್ಮ ಶ್ರೀದೇವಿ ಚಿತ್ರಕ್ಕೆ ಪ್ಲೀಸ್.
ಸಾಲ ಗೀಲ ಎಲ್ಲ ಕೊಡಲ್ಲ ರೀ. 2-3 ಸಲ ಆಯ್ತು, ಇನ್ನ ಕೊಟ್ಟಿಲ್ಲಪ್ಪ ನೀವು. ಕೊಡಲ್ಲ, ಬರಬೇಡಿ ನಾಳೆಯಿಂದ. ರೀ ಅಣ್ಣ ನಿಮ್ಮ ನಂಬಲ್ಲನ್ರಿ ನಾ ಫೋನ್ ನಂಬರ್ ಕೊಟ್ಟಿದ್ದ. ಅವನು ಬಿಟ್ಟು ಊರನವ್ರು ಎಲ್ಲ ಫೋನ್ ಮಾಡಾಕತ್ತಾರ್ರಿ. ಎದಕ್ಕೆ ಹಂಗೆ ಮಾಡಿದ್ರಿ? ಏನಮ್ಮ, ನಾನೇ ಕೊಡ್ಲಿ ನಂಬರು? ನೋಡು, ಅವನು ಹೊಲ್ಸ್ ನನ್ನ ಮಗ. ನಿನಗೊಬ್ಳಿಗೆ ಅಲ್ಲ, ಸುಮಾರು ಜನಕ್ಕೆ ಇದೇ ಥರ ಮಾಡಿದ್ದಾನೆ. ಅವನಿಂದ ನೀನು ದೂರ ಇರೋದೇ ಒಳ್ಳೇದು. ಶಾನತನ ಮಾತು ಹೇಳಿದ್ರೆ ತಿದ್ಕೊಳಕ ಸಾಲಾಗಿಲ್ರಿ, ಸಮಾಜದ ನಡು ಅದೀನ್ರಿ. ನನ್ನ ಬದುಕ ಅವ ಹಾಳು ಮಾಡ್ಯಾನ್ರಿ, ಅವ ಬಂದು ಸರಿ ಮಾಡ್ಬೇಕ್ರಿ. ಅಣ್ಣ ಪ್ಲೀಸ್ ಒಲ್ ಅನ್ಬೇಡ್ರಿ. ಇನ್ನ ಎಷ್ಟು ದಿನ ಅಂತ ಇದೆಮ್ಮ? ಕುಡ್ದ ಮ್ಯಾಗರೆ ಜ್ಞಾನ ತಪ್ಪಿ ಮನೆಗೆ ಬರ್ತಾನನ್ನೋ ನಂಬಿಕಿರಿ. ಅಮ್ಮ, ನಾನು ದಿನಾಲು ಹೇಳ್ತಾ ಇರ್ತೀನಿ, ಬರ್ತಾನೆ, ಕುಡಿತಾನೆ, ಹೂ ಅಂತಾನೆ, ಎಲ್ಲಿ ಹೋಗ್ತಾನೆ ಅಂತಾನೆ ಗೊತ್ತಾಗಲ್ಲ. ಅಣ್ಣ ಇವತ್ತು ಹಂಗೆ ಆಗೋದ್ವಲ್ರಿ. ಇವತ್ತು ನಮ್ಮ ಮನೆ ಹಾದಿ ತಪ್ಪಬಾರ್ದ್ರಿ. ನನ್ನ ಅಡ್ರೆಸ್ಗೆ ಬರ್ಬೇಕ್ರಿ. ಬೇಕಾದ್ರೆ ಆಟೋ ಚಾರ್ಜು ಕೊಡ್ತೀನಿ ರೀ. ಒಂದ್ಸಲ ನಮ್ಮ ಮನೆಗೆ ಕಳಿಸ್ಕೊಡ್ರಿ, ಕೈ ಮುಗಿತೀನಿ ರೀ. ಹಾಂ, ಮರಿದ ಕಳಿಸ್ಕೊಡ್ರಿ. ಕಳ್ಸ್ಕೊಡ್ತೀನಿ, ಹೋಗಮ್ಮ. ಈ ಬೀದಿ ನಾಯಿಗಳಾದ್ರೆ ಒಂದಿಟ್ಟು ದೂರ ನಿಂತು ಬೊಗಳ್ತಾವ. ಆದ್ರೆ ಈ ಮನುಷ್ಯನಂತ ಪ್ರಾಣಿ ಅದಾವಲ್ಲ, ಒಂಟಿ ಹೆಣ್ಣಂದ್ರೆ ಸಾಕು ಕಾಲಿಗೆ ಸಿಗ್ತಾವ. ಹೊಲಸು ನನ್ನ ಮಕ್ಕಳು. ಹಸದವ್ರಿಗೆ ತುತ್ತನ್ನ ಹಾಕಿರ ಹೊಟ್ಟೆ ತುಂಬತೈತಿ. ಇವಕ್ಕ ಇಡೀ ದೇಹನ ಕಿತ್ತು ತಿಂದ್ರು ಇವ್ರ ಚಟ ತಿರೋದಿಲ್ಲ. ಹೆಣ ಒಂದು ಬಿಟ್ಟು ಉಳಿದಿದ್ದ ಎಲ್ಲ ಹೆಣ್ಮಕ್ಳು ಇವ್ರ ಚಟ ತೀರ್ಸಾಕ್ ಹುಡ್ಸ್ಯಾರಂತ ತಿಳ್ಕೊಂಡ. ನಾನು ಎಂತೆಂಥ ಹುಡುಗಿರ್ನ ನೋಡಿದೆ, ಆದ್ರೆ ನಿನ್ನಂಥವಳನ್ನ ಎಲ್ಲೂ ನೋಡಿಲ್ಲ ಕಣೆ. ನೆನಪು ನಿನಗೆ? ನನ್ನ ನೆನಪು 5-6 ವರ್ಷ ಆಯ್ತಲ್ಲ, ಆದರೂ ನಾನೇ ನೆನಪಾಗ್ತೀನ? ಆಹಾ, ಎಂತ ಹೇಳ್ತೀನಿ ನೀನು. ಅವ್ವ, ಇಲ್ಲಿ ನೋಡ. ಏನವ್ವ? ಇದ್ದ ನಾನು, ಇದ್ದ ನೀನು. ಪಪ್ಪನ್ ಬರಿಬೇಕಂದ್ರ ಪಪ್ಪನ್ ನೆನಪಿಲ್ಲ. ಹೇಳಮ್ಮ, ಪಪ್ಪ ಹೆಂಗದಾರ? ಕೂಸ ಒಳಗೆ ಹೋಗವ್ವ, ನಾ ಬಂದು ಹೇಳ್ತನು. ಪ್ಲೀಸ್ ಹೇಳವ್ವ, ಪಪ್ಪ ಎಲ್ಲಿದ್ದಾರೋ? ಹೇಳು, ನನ್ನ ಮಗಳು ಕೇಳು. ಪ್ರಶ್ನೆಗ ಉತ್ತರ ಕೊಡು. ನಿನಗ ಕೇಳತ್ತೀನಿ, ಹೇಳು. ಹೇಳು, ನನ್ನ ಮಗಳು ಕೇಳಾಕತ್ತಾಳ. ಹೇಳು, ನೀನಾಕಿ ಹುಟ್ಟಿಸಿದಪ್ಪ ಅಂತ ಹೇಳು. ಏನಂತ ಹೇಳ್ತಿ? ನೀನ ಅಪ್ಪ ಅಂತ ಹೇಳ್ತೀಯ? ನಿನ್ನ ಮಾರಿ ನೋಡಿ ನಿನಗ ಯೋಗ್ಯತೆ ಐತೇನ? ಚಟಕ್ಕೆ ನಾನು ಕೂಡ ಮಲ್ಕೊಂಡು ಅದಕ್ಕೆ ಹುಟ್ಟಿದ ಕೂಸ್ ಅಂತ ಹೇಳ್ತೀಯ? ಅದು ಹೋಗ್ಲತ್ತಾಗ ನನಗೆ ಕೂಸು ಹುಟ್ಟೈತಿ ಅಂತ ಗೊತ್ತಾದ ಮ್ಯಾಗ ಅದ್ರ ಮಾರಿ ನೋಡಾಕರೆ ಬಂದೇನ? ಬೆಳೆಸ್ಲಿಲ್ಲ, ಆಡಿಸ್ಲಿಲ್ಲ, ಓದಿಸ್ಲಿಲ್ಲ.
ಆಗ್ಲಿಲ್ಲಲ್ಲ ನೀನು. ಅದು ಹೋಗ್ಲಿ, ಒಂದ್ ಚಲೋ ಗಂಡರ ಆದಿ. ಆ? ರಾತ್ರಿ ನನ್ನ ಕೂಟ ಮಲ್ಕೊಳ್ಳೋದು ಬಿಟ್ರ ದೇವಿ ಉಂಡ್ಯನ ತಿಂದ್ಯನ ಆರಾಮೇನ ಅಂಥದ್ದೊಂದು 4 ಪ್ರೀತಿ ಮಾತ ಒಂದು ದಿವಸರೇ ಕೇಳಿದ್ದೇನೆ. ಇಲ್ಲ ಇಲ್ಲ, ನನ್ನ ಸಂಸಾರ, ನನ್ನ ಕುಟುಂಬ, ನನ್ನ ಮನೆ, ನನ್ನ ಗಂಡಂತ ಬೆಟ್ಟದಷ್ಟು ಆಸೆ ಕಟ್ಟಿದ್ನಿ. ಆದ್ರೆ ಒಂದು ಕರೆ ಮನೆ ತಾಳಿ ಕಟ್ಟಿ ನನ್ನ ಬದುಕ ಸರ್ವನಾಶ ಮಾಡಿದ್ಯಲ್ಲ. ಮನೆಯವ್ರನ್ನೆಲ್ಲ ಬಿಟ್ಟ ಓಡಿ ಬಂದ್ರ ನನ್ನ ಬದುಕ ಹಾಳು ಮಾಡಿದ್ಯಲ್ಲ. ಯಾಕ್ರೋ ಯಾಕ್ರೋ ಯಾಕ ನಮ್ಮಂತ ಮುಗ್ಧ ಹೆಣ್ಮಕ್ಳ ಸಂಗಾಟ ಪ್ರೀತಿ ಗೀತಿ ಅನ್ನೋ ಆಟ ಆಡಿ ಮೋಸ ಮಾಡಿ ಈ ಕಡೆ ಅವ್ವ ಅಪ್ಪರ ಮನೆಗೆ ಹೋಗಕ್ಕಾಗಲ್ದ, ಈ ಕಡೆ ಈ ಸಮಾಜದ ನಡು ಬದುಕಕ್ಕಾಗಲ್ದ, ಈ ಪಾಪಿ ಹೊಟ್ಟಿ ತುಂಬಿಸ್ಕೊಳಕ್ಕಾಗಲ್ದ. ಎಲ್ಲರೂ ಹೋಗಿ ಒಂದಿಟ್ಟು ವಿಷ ಕುಡಿಬೇಕಂದ್ರ ಕೈಯಾಗ ಮಕ್ಕಳ ಕೊಟ್ಟು ಬಿಡ್ತೀರಲ್ಲೋ, ಮಕ್ಕಳ ಕೊಡ್ತೀರಿ. ಎಲ್ಲಂತ ಹೋಗ್ಬೇಕು? ಏನಂತ ಮಾಡ್ಬೇಕು ಹೇಳು ಹೇಳು. ನಿಮ್ಮನ್ನ ನಂಬಿದ ತಪ್ಪಾತನ ನೋಡು, ಕೇಳು, ನನ್ನ ಮಾರಿ ನೋಡಿ. ಎಲ್ಲ ನಿಂತು ನಮ್ಮನ್ನ ನೋಡಕತ್ತಾರ, ನೋಡಲ್ಲಿ. ಬರ್ರಿಯೋ ಬರ್ರಿ ಬರ್ರಿ, ನನ್ನ ಗಂಡ ಬಂದಾನ, ತಾಳಿ ಕಟ್ಟಿದ ಗಂಡ ಬಂದಾನ, ತಾಳಿ ಕಟ್ಟಿದ ನನ್ನ ಕೂಸಿನ ಅಪ್ಪ ಬಂದಾನ. ಬರಲ್ಲ ಬರಲ್ಲ, ಎದಕ್ಕೆ ಬರಲ್ಲ? ಸತ್ಯವಲ್ಲಿ ಒಲ್ಲಿ ಮಸಾಲ ಬೇಕಲ್ಲ ನಿಮಗ, ಮಸಾಲ ಬೇಕು. ನಾ ಬೇಕಲ್ಲ, ನನ್ನ ದೇಹ ಬೇಕಲ್ಲ ನಿಮಗ, ದೇಹ ಬೇಕು. ಅಲ್ಲ, ಬೆಟ್ಟದಷ್ಟು ಅಲ್ಲಿ ಒಂದು ಹಿಡಿ ಪ್ರೀತಿ ಸಾಕು. ಇನ್ನು ಮ್ಯಾಗ ಯಾವ ಕಿರೆ ಯಾವರೇ ನನ್ನ ಬಗ್ಗೆ ಮಾತಾಡೋದಾತು ನೋಡೋದಾತು ಮಾಡಿದ್ರ ಇಷ್ಟು ದಿವಸ ನೋಡಿರೋ ಈ ಶ್ರೀದೇವಿ ದುರ್ಗಾದೇವಿ ಆಗ್ತಾಳ. ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಶ್ರೀದೇವಿ ಚಿತ್ರಕ್ಕೆ. ಇದರಲ್ಲಿ ಅಭಿನಯಿಸಿರೋದು ನಮ್ಮೆಲ್ಲರ ಪ್ರೀತಿಯ ವರ್ಷ ಡಿಗ್ರಜೆ. ಶ್ರೀದೇವಿ ಚಿತ್ರದ ರಚನೆ ಹಾಗೂ ನಿರ್ದೇಶನ ಉಮೇಶ್ ಕೆ ಕೃಪಾ ಸರ್ ಅವ್ರಿಗೆ ದೊಡ್ಡ ಚಪ್ಪಾಳೆ ಬರಬೇಕು. ಇಲ್ಲಿ ನಗ್ನಗ್ತಾ ಇರುವಂತಹ ವರ್ಷ, ಆ ಸಿನಿಮಾದಲ್ಲಿ ಪರದೆಯಲ್ಲಿ ಶ್ರೀದೇವಿಯಾಗಿ ಅವರು ಬಯಸಿದ್ದು ಒಂದೇ ಒಂದು ಪ್ರೀತಿ. ಆ ಪ್ರೀತಿ ಅಲ್ಲಿ ಸಿಗ್ಲಿಲ್ಲ ಅಂದ್ರೂ ಕೂಡ ಇವತ್ತು ನೋಡಿದಂತಹ ಪ್ರೇಕ್ಷಕರ ಕಡೆಯಿಂದ ಸಿಕ್ಕಿದೆ ಚಪ್ಪಾಳೆಗಳ ಮೂಲಕ. ಈಗ ನಮ್ಮ ಜಡ್ಜಸ್ ಅನಿಸಿಕೆ ಏನು ಅಂತ ಕೇಳೋಣ. ಪ್ರೇಮಾ ಮ್ಯಾಮ್, ಶ್ರೀದೇವಿ ಚಿತ್ರ. ಉಮೇಶ್ ಸರ್ ಸೂಪರ್,
ಇಸ್ ನೋ ವರ್ಡ್ಸ್. ಚೆನ್ನಾಗಿ ಮಾಡಿದ್ದೀರಾ. ಆ್ಯಂಡ್ ವರ್ಷ ತುಂಬ ಚೆನ್ನಾಗಿ ಮಾಡಿದೆ. ಅಂದರೆ ಎಲ್ಲ ಹೆಣ್ಮಕ್ಳು ಬಯಸೋದೇ ಅದು, ಒಂದು ಗಂಡನ ಮನೆಗೆ ಹೋದರೆ ಒಂದು ಪ್ರೀತಿ ಬೇಕು, ಮತ್ತು ಇನ್ನೇನೋ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಬಟ್ ಒಂದು ಸಿನಿಮಾದಲ್ಲಿ ಒಂದು ಮೆಸೇಜ್ ಕೊಟ್ಟಿದ್ದೀರಾ ಲಾಸ್ಟಲ್ಲಿ. ತುಂಬ ಇಷ್ಟ ಆಯಿತು ನನಗೆ ಈ ಮೂವಿ. ಆ್ಯಂಡ್ ವರ್ಷ ಅವಾಗ ನೋಡಿದ ವರ್ಷಗೂ ಈಗ ನೋಡೋದು ವರ್ಷಗೂ ಲಾಟ್ ಆಫ್ ಡಿಫ್ರೆನ್ಸ್. ವೆರಿ ಗುಡ್, ಯು ಇಂಪ್ರೂವ್ಡ್ ಅ ಲಾಟ್ ವರ್ಷ. ವೆರಿ ಗುಡ್, ವೆರಿ ಗುಡ್, ಕಂಗ್ರ್ಯಾಚುಲೇಷನ್ಸ್. ರಮೇಶ್ ಸರ್. ಉಮೇಶ್, ಬರುವಂತ ಎಲ್ಲ ಹೊಸ ನಟಿಯರು ಆಸೆ ಪಡೋದು ಒಂದಲ್ಲ ಒಂದಿನ ನಾನು ಶ್ರೀದೇವಿ ಆಗ್ಬೇಕು ಅಂತ. ನೀವು ಫಸ್ಟ್ ಫಿಲ್ಮ್ ಅಲ್ಲೇ ಶ್ರೀದೇವಿ ಮಾಡ್ಬಿಟ್ಟಿದ್ದೀರ ಅವ್ರನ್ನ. ಏನ್ ಟೈಟಲ್ ಶ್ರೀದೇವಿ, ಅವಳ ಹೆಸರು ವರ್ಷ, ಅವಳ ಇಂಟ್ರೊಡಕ್ಷನ್ ವರ್ಷದಲ್ಲಿ ಮಾಡ್ತೀರಾ ನೀವು. ನೀವು ಹೇಳಿರುವಂತ ಮ್ಯಾಟರ್ ಇದೆಯಲ್ಲ ಸರ್, ಬಾಯ್ ಫ್ರೆಂಡ್ ಸಿಗ್ತಾನೆ, ಲವರ್ ಸಿಗ್ತಾನೆ, ಹಸ್ಬೆಂಡ್ ಸಿಗ್ತಾನೆ, ಪ್ರೀತಿ ಸಿಗ್ತಾ ಅನ್ನೋದು ಪ್ರಶ್ನೆ. ಆ ಥೀಮ್ ಇಸ್ ಬ್ಯೂಟಿಫುಲ್. ವರ್ಷ ಫಸ್ಟ್ ಫಿಲ್ಮ್ ಅಂತ ಹೇಳಕ್ಕೆ ಆಗಲ್ಲ ವರ್ಷ. ಯು ಲುಕ್ ಲೈಕ್ ಅ ಪ್ರೊಫೆಷನಲ್. ತುಂಬಾ ಮೆಚೂರ್ ಆಗಿತ್ತು. ಕಂಗ್ರಾಟ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ವರ್ಷ, ಆ ಪರದೆ ಮೇಲೆ ನಿನ್ನ ನೋಡಿ ಮೊದಲು ಖುಷಿ ಪಟ್ಟಂತ ನಿಮ್ಮ ತಂದೆ ತಾಯಿ ಇಲ್ಲಿದ್ದಾರೆ. ಅದು ಅವರ ಅತಿ ದೊಡ್ಡ ಕನಸು. ಇಷ್ಟು ಜನರ ಮಧ್ಯದಲ್ಲಿ ನಿನ್ನನ್ನ ನೀನ್ ಈಗ ನೋಡ್ಕೊಂಡಾಗ, ಸಿನಿಮಾ ನೋಡೋದ ನಂತರ ನಿಂಗೆ ಹೇಗೆ ಅನ್ಸ್ತಾ ಇದು? ಅಲ್ಲಿ ವರ್ಷ ಡಿಗ್ರಜ್ ಅಂತ ಹಿಂಗೆ ಹೆಸರು ಬರ್ತಿರ್ಬೇಕಾದ್ರೆ ನಂದು ನಮ್ಮ ಮನೆತನದ ಹೆಸರು ಎಷ್ಟು ಚಂದ ಬರಾಕತ್ತದ ಅಂತ ಅನಿಸಿತ್ರಿ. ಅಂದ್ರೆ ನನಗಿದೇನೋ ನನ್ನ ಶಾರ್ಟ್ ಫಿಲ್ಮ್ ಅಂತ ಅನ್ಸಾಕತ್ತಿಲ್ರಿ. ನಂದು ಒಂದು ಆಫರ್ ಸಿಕ್ಕದ, ನಾ ಒಂದು ದೊಡ್ಡ ಮೂವಿನ ಮಾಡೀನಿ, ಇಷ್ಟೆಲ್ಲಾ ಜನ ನನ್ನ ಹಾರೈಸಾಕ ದೊಡ್ಡವ್ರ, ನನ್ನೆಲ್ಲ ಫ್ಯಾನ್ಸ್ ಇಲ್ಲಿ ಬಂದಾರ ಅನ್ನೋ ಅಷ್ಟು ಖುಷಿ ಆತ್ರಿ. ಥ್ಯಾಂಕ್ ಯು ಸೋ ಮಚ್ ಜಿ ಕನ್ನಡ ಅಂಡ್ ಮಹಾನಟಿ. ಅಂದ್ರೆ ಇದೊಂದು ನಾಂದಿರಿ ಈಗ ಚಾಲು ಆಗ್ಯದ್ರಿ. ಬಹಳ ಅಂದ್ರೆ ಬಹಳ ಖುಷಿ. ಥ್ಯಾಂಕ್ ಯು ಎವ್ರಿವನ್. ಸೋ ಪ್ರೌಡ್ ಆಫ್ ಯು ವರ್ಷ. ಇವತ್ತು ನಿಮ್ಮ ತಂದೆ ತಾಯಿ ಇಲ್ಲೇ ಕೂತಿದ್ದಾರೆ. ಅವರ ಹತ್ರ ನಾನು ಕೇಳ್ತೀನಿ, ಅವರ ಹೇಗೆ ಆಕ್ಟ್ ಮಾಡಲು ಮಗಳು? ಚಲೋ ಮಾಡಿ. ನಿಮ್ಗೆ ಖುಷಿ ಆಯ್ತಾ? ಆಕೆ ಕಣ್ಣೀರ್ ನಿಮ್ಮ ತಂದೆ ತಾಯಿ ನಿಮ್ಮನ್ನ ನೋಡಿ ಹೆಮ್ಮೆ ಪಡಬೇಕು. ಅದೇ ಅಲ್ಟಿಮೇಟ್. ಎಲ್ಲದಕ್ಕಿಂತ ಅತಿ ಹೆಚ್ಚು ಸಂತೋಷ ನಮಗೆ. ಶ್ರೀದೇವಿ ಚಿತ್ರ, ಅದರಲ್ಲಿ ವರ್ಷ ಅವರ ಅಭಿನಯ. ತರುಣ್ ಸರ್, ಸೂಪರ್ ಬ್ಲಿಡ್. ಥ್ಯಾಂಕ್ ಯು ಸರ್. ಫಸ್ಟ್ ಶಾರ್ಟೇನೆ ಐ ಥಿಂಕ್ ನೀವು ಆಟೋಯಿಂದ ಎಂಟ್ರ್ ಆಗ್ತೀರಾ ಗೊತ್ತಾ? ಹಿಂಗೆ ಆಟೋ ಹಿಂದೆ ಪ್ರೊಫೈಲಲ್ಲಿ ಕ್ಯಾಮ್ರಾ ಇರುತ್ತೆ, ನಿಮ್ದು ಲೆಫ್ಟ್ ಪ್ರೊಫೈಲಲ್ಲಿ ಎಂಟ್ರಿ ಇರುತ್ತೆ. ಇದೇ ವೇದಿಕೆ ಮೇಲೆ ನಿಮಗೆ ಅನು ಒಂದು ಟ್ಯಾಗ್ ಕೊಡ್ತಾರೆ, ಮಹಾನಟಿಗೆ ನೀವೊಂದು ಚಾಲೆಂಜಿಂಗ್ ಸ್ಟಾರ್ ಅಂತ ಅಂದ್ಬಿಟ್ಟು ಅಂತ. ಆ ಶಾರ್ಟ್ ನೀವು ಜ್ಞಾಪಿಸ್ಕೊಂಡ್ರೆ ಕಾಟೇರದಲ್ಲಿ ದರ್ಶನ್ ಸರ್ ಎಂಟ್ರಿ ಕೂಡ ಸೇಮ್ ಶಾರ್ಟ್. ಆ ಬಸ್ಸಿಂದ ಅವ್ರ ಎಂಟ್ರಿ ಸೇಮ್ ಪ್ರೊಫೈಲ್ ಶಾರ್ಟು, ಫೇಸ್ ಎಂಟ್ರಿ ಆಗ್ತಾರೆ, ಸೇಮ್ ಶಾರ್ಟ್ ಅದು. ಆ್ಯಂಡ್ ಲಾಸ್ಟ್ 6 minutes ಒಂದು ಸಿಂಗಲ್ ಶಾಟ್. ವೆರಿ ವೆರಿ ಟಫ್. ತುಂಬ ಪೊಟೆನ್ಷಿಯಲ್ ಇರೋ ಆಕ್ಟರ್ಸ್ಗೆ ಮಾತ್ರ ಆ ಒಂದು ಶಾರ್ಟಲ್ಲಿ ಒಂದು ಇಡೀ ಮೊನೋಲಾಗ್, ಇಡೀ ಡೈಲಾಗ್ಸ್ ಅವ್ರ ಮೇಲೆ ನಿಂತಿರುತ್ತೆ. ಸ್ಟೇಜ್ ಮೇಲೆ ಮಾಡೋದು ಈಸಿ, 10 ಎಲಿಮೆಂಟ್ಗಳು ಕನೆಕ್ಟ್ ಆಗಿರುತ್ತೆ ಅಲ್ಲಿ. ಸೊ ಅದೆಲ್ಲಾನು ಮ್ಯಾನೇಜ್ ಮಾಡಿಕೊಂಡು ಒಂದು 6 minutes ಒಂದು ಪರ್ಫಾರ್ಮೆನ್ಸ್ ವಾಸ್ ಮೈಂಡ್ ಬ್ಲೋಯಿಂಗ್ ವರ್ಷ. ಥ್ಯಾಂಕ್ ಯು ಸರ್. ಸ್ಕ್ರೀನಿಗೆ, ಕ್ಯಾರೆಕ್ಟರ್ಗೆ ನೀವು ತುಂಬ ಚೆನ್ನಾಗಿ ಸೂಟ್ ಆಗ್ತೀರ. ಥ್ಯಾಂಕ್ ಯು ಸರ್. ಸೊ ನಿಮಗೆ ಬಂದಂಥ ಪಾತ್ರಕ್ಕೆ ಕಣ್ಣು ಗೊತ್ಕೊಂಡು ಈ ಥರನೇ ಪರ್ಫಾರ್ಮ್ ಮಾಡ್ಕೊಂಡು ಹೋಗಿ, ಯು ವಿಲ್ ಹ್ಯಾವ್ ಅ ಗ್ರೇಟ್ ಫ್ಯೂಚರ್. ಥ್ಯಾಂಕ್ ಯು ಸರ್. ವರ್ಷ, ನಿನ್ನನ್ನ ತುಂಬಾ ಜನ ಸಂಭ್ರಮಿಸಿದ್ದಾರೆ, ಆದ್ರೆ ವಿಶೇಷವಾಗಿ ಈ ಜರ್ನಿಯನ್ನ ಸಂಭ್ರಮಿಸಿರೋದು ನಿನ್ನ ನೆಚ್ಚಿನ ತಂಗಿ ದಿವ್ಯಾಂಜಲಿ. ದಿವ್ಯಾಂಜಲಿ, ನಿಮ್ಮ ಅಕ್ಕ ಇವತ್ತು ಗ್ರ್ಯಾಂಡ್ ಫಿನಾಲೆ ಇಲ್ಲಿ ಫೈನಲಿಸ್ಟ್ ಆಗಿ ನಿಂತಿದ್ದಾರೆ. ಹೆಂಗನ್ಸ್ತಿದೆ ನಿನ್ಗೆ? ಗ್ರ್ಯಾಂಡ್ ಫಿನಾಲೆ ಗಿಫ್ಟ್ ಸೆಲೆಕ್ಟ್ ಆಗಿನ ಸಲುವಾಗಿ ಅಷ್ಟು ಪ್ರೀತಿಯಿಂದ ಗಿಫ್ಟ್ ತಂದಿದ್ರು. ಓಪನ್ ದಿವ್ಯಾಂಜಲಿ ತಮ್ಮ ಅಕ್ಕನಿಗೋಸ್ಕರ ಸೀರೆ ಮತ್ತು ಈ ದೀಪವನ್ನ ತಂದಿದ್ದಾರೆ. ಏನ್ ಸ್ಪೆಷಲ್ ದಿವ್ಯಾಂಜಲಿ ಇದು? ನನ್ನ ಫಸ್ಟ್ ಮಹಾನಟಿ ಆಡಿಷನ್ ಕೊಟ್ಟಾದ್ಮೇಲೆ ಸೆಲೆಕ್ಟ್ ಆದ್ಮೇಲೆ ಪ್ರತಿ ಶೋ ಮುಗ್ದಾದ್ಮೇಲೆ ನಾವು ನೈಟ್ ರೂಮಲ್ಲಿ ಕೂತು ಇವತ್ತು ನಿನ್ಗೆ ಹೆಂಗ್ ಅನಿಸ್ತು, ಇವತ್ತು ನೀನು ಏನು ಮಾಡಿದೀಯಾ, ಪ್ರತಿ ಶೋ ಮುಗ್ದಾದ್ಮೇಲೆ ಕೇಳ್ತಿದ್ಲ ಅಕ್ಕ. ಅಕ್ಕ ನೀ ನನ್ನ ತಾಯಿ ಸಮಾನ ಅಕ್ಕ. ನಾನು ಏನೋ ರೀ ಅಕ್ಕ, ಈಗ ನನ್ನ
ಒಂದು ರೂಮೇಟು ಆದ್ಲ ತಂಗಿನ ಅಂದ್ರೆ ನಮ್ಮ ಬಾಂಡಿಂಗ್ ಹೆಂಗದ ಅಂದ್ರೆ ಎಷ್ಟೋ ಜನ ಹೊರಗೆ ಹೋದವ್ರೆ ದಿವ್ಯಾ ನಿಮ್ಮ ತಂಗಿ ಅಲ್ಲನ್ರಿ, ದಿವ್ಯಾ ನಿಮ್ಮ ತಂಗಿ ಅಲ್ಲನ್ರಿ ಅಂತ ಮಾತಾಡ್ತಾರ್ರಿ. ಅಂದ್ರೆ ಅಷ್ಟು ಹೊರಗಿನ ಜನನು ನಾವಿಬ್ರು ಕರೆ ಅಕ್ಕ ತಂಗಿ ಅಂತ ಅನ್ಕೊಂಡಾರ. ದಿವ್ಯಾಂಗೆ ಈ ಶೋ ಒಂದು ಪ್ರೀತಿಯ ಅಕ್ಕನನ್ನ ಕೊಟ್ಟಿದೆ. ಆ ಪ್ರೀತಿಯ ಅಕ್ಕನಿಗೆ ದಿವ್ಯಾಂಜಲಿ ಅವರ ಕೈಗೆ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ. ಆದರೆ ಮಹಾನಟಿ ಸೀಸನ್ 2 ನ ಟ್ರೋಫಿ ಆ ಕೈ ಸೇರುತ್ತಾ ಅಂತ ನಾವು ಕಾದ್ ನೋಡ್ಬೇಕಾಗಿದೆ. ಈಗಿಬ್ರು ಕೈ ಹಿಡ್ಕೊಂಡು ಖುಷಿಯಾಗಿ ನಗ್ನಗ್ತಾ ಕೂತ್ಕೊಳ್ಳಿ. ಸ್ವಾಗತಿಸಿ ಮಹಾನಟಿ ಸೀಸನ್ 2 ನ ಗ್ರ್ಯಾಂಡ್ ಫೈನಲಿಸ್ಟ್ ತೀರ್ಥಹಳ್ಳಿಯ ಮಾನ್ಯ ರಮೇಶ್. ಒಂದು ಬ್ರೇಕ್ ಬೇಬಿ ಡಾನ್ಸ್ ಫ್ಲೋರ್ ರೆಡಿ, ಒಂದು ಬ್ರೇಕ್ ಡಾನ್ಸ್ ಬಿಡಿ. ಬೇಬಿ ಡಾನ್ಸ್ ಫ್ಲೋರ್ ರೆಡಿ ಅಂತ ಹೇಳಿ ಎಲ್ಲರನ್ನೂ ಇಷ್ಟೊತ್ತಿಗೆ ಡ್ಯಾನ್ಸ್ಗೆ ರೆಡಿ ಮಾಡಿದ್ದು ನಮ್ಮ ಮಾನ್ಯ ರಮೇಶ್ ಅವರು. ಸೂಪರ್. ಅಂಡ್ ಮಾನ್ಯ, ವೆಲ್ಕಮ್ ಟು ದ ಮಹಾನಟಿ ಸೀಸನ್ 2 ಗ್ರ್ಯಾಂಡ್ ಫಿನಾಲೆ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಗ್ರ್ಯಾಂಡ್ ಫಿನಾಲೆ. ನೀನ್ ಯಾವತ್ತಾದ್ರೂ ಸ್ಟಾರ್ಟಿಂಗ್ ಅಲ್ಲಿ ಬಂದಿದ್ಯಲ್ಲ, ಮೆಗಾ ಆಡಿಷನ್ ಅಲ್ಲಿ ಆಯ್ಕೆ ಆದ್ಯಲ್ಲ, ಅವಾಗ ಅನ್ಕೊಂಡಿದ್ಯಾ ನೀನು ಫೈನಲಿಸ್ಟ್ ಆಗ್ತೀಯ ಅಂತ? ಇಲ್ಲಿವರೆಗೂ ಬರ್ತೀನಿ ಅಂತ ನಾನು ನಿಜವಾಗ್ಲೂ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಅಕ್ಕ. ಇಲ್ಲಿ ತನಕ ಬಂದಿದ್ದು ತುಂಬಾನೇ ಖುಷಿ ಇದೆ. ಆಹಾ, ನಿನಗೆ ಎಷ್ಟು ಖುಷಿ ಇದೆಯೋ ಆ ನಿನ್ನ ಜರ್ನಿಯನ್ನ ನೋಡುವಂತ ಕಾತರತೆ ಕೂಡ ಈಗ ನಮಗೆ ಇದೆ. ಸೊ ಮಹಾನಟಿ ಸೀಸನ್ 2 ಅಲ್ಲಿ ಮಾನ್ಯ ಅವರ ಜರ್ನಿ ಎಷ್ಟು ಚೆನ್ನಾಗಿತ್ತು ನೋಡ್ಕೊಂಬೋಣ. ಜರ್ನಿ ವಿಚ್ ಪ್ಲೀಸ್. ಈಗ ಬರ್ತಿದ್ದಾರೆ ದ ಸ್ಟಾರ್ ಆಫ್ ದ ಈವ್ನಿಂಗ್, ದ ಡ್ರೀಮ್ ಕ್ವೀನ್ ಆಫ್ ಸ್ಯಾಂಡಲ್ವುಡ್, ಮಾನ್ಯ ರಮೇಶ್. ಒಂದು ಪ್ರಾಪರ್ ಒಂದು ಹೀರೋಯಿನ್ ಅಪಿಯರೆನ್ಸ್ ಇದೆ ನಿಮಗೆ. ವೆಲ್ಕಮ್ ಟು ಮಹಾನಟಿ. ಸಿನಿಮಾಗೆ ಟಿವಿಗೆ ಸೂಟ್ ಆಗುವಂತ ಫೋಟೋಜೆನಿಕ್ ಫೇಸ್ ಇದೆ ನಿಮಗೆ. ಮಾನ್ಯ, ತುಂಬಾ ಚೆನ್ನಾಗಿದ್ದೀರಾ ನೀವು. ನನ್ನ ಹುಟ್ಟಿದ ಬಗ್ಗೆ ನನ್ನ ಅಣ್ಣ ಹೊಸ ಬಟ್ಟೆ ಹಾಕೊಂಡ್ರೆ ಆಗ ನನಗೆ ಖುಷಿ ಆಗತ್ತೆ. ಸರಿ, Manya, you are absolutely amazing. Every 30 seconds ಒಂದು ವಾವ್ ಮೂಮೆಂಟ್ ಇತ್ತು. ಒನ್ ಆಫ್ ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ಫಾರ್ ಟುಡೇ. It's wow factor, very good composed. Presenting Action Apsare Manya. ಹೆಸರಲ್ಲಿ ಅರಳಿರೋ ಕಮಲನ ಮನೆಗೆ ತಗೊಂಡು ಬಂದು ದೇವ್ರ ಪಾದಕ್ಕಿಟ್ಟು ಪೂಜೆ ಮಾಡಬೇಕು. ಅದ್ರಲ್ಲಿರೋ ದಳನೆಲ್ಲ ಕಿತ್ತು ಹಿಂಸೆ ಕೊಟ್ಟಿದ್ದೀರಾ. ಯುವರ್ ಒನ್ ಆಕ್ಟರ್. ನಾನು ಸ್ಟ್ಯಾಂಡ್ ಔಟ್ ಆಗಿ ಮಾಡ್ತೀನಿ ಅಂತ ಮಾಡಿದಂಥ ಪರ್ಫಾರ್ಮೆನ್ಸ್ ಮಾನ್ಯ. ದಿಸ್ ಇಸ್ ಒಂದೇ ಒಂದು ಸಾರಿ ನಿನ್ನ ಕಂಡ ಒಡನೆ ಮರೆತೆ ನನ್ನ ಮರೆತು ಕೂಡ ಮರೆಯಲಾರೆ ನಿನ್ನ. ಎಷ್ಟು ಸಾರಿ ನೋಡಿದರು. ಐ ಆಮ್ ರಿಯಲಿ ಸ್ಪೀಚ್ಲೆಸ್. ನಿಜವಾಗ್ಲೂ ಸಾಂಗ್ ಸ್ಟಾರ್ಟ್ ಆದಾಗಿಂದ ಎಂಡ್ ವರ್ಗೂ ನಾನು ಐ ವಾಸ್ ಲೈಕ್ ವಾವ್ ಮಾನ್ಯ, ಇಟ್ ವಾಸ್ ಸೋ ಬ್ಯೂಟಿಫುಲ್. ಇದೆ ಮೊದಲ ಓಲೆ ಇದು, ಎದೆಯ ತೊದಲ ಕರೆಯೋಲೆ ಇದು, ಕೈ ಹಿಡಿದು. ಬ್ಯೂಟಿಫುಲಿ ಡಿಸೈನ್ಡ್ ಸಾಂಗ್ ಇದೆ, ವೆರಿ ಬ್ಯೂಟಿಫುಲಿ ಡಿಸೈನ್ಡ್. ನೀವೇ ನನ್ನ ಲೈಫು, ನನ್ನ ಮನಸ್ಸಲ್ಲಿ ನಾನೇ ನಿಮ್ಮ ವೈಫು. ನಿಮ್ ಕಣ್ಣಲ್ಲೇ ಬಿಡ್ತೀರಾ ಚೂರಿ. ನಿಮ್ಗೋಸ್ಕರ ನಾನಾದೆ ಟಪೋರಿ. ಮನೆಯಲ್ಲಿ ನನ್ನ ಹೆಂಡತಿ ತುಂಬಾ ಸ್ಟ್ರಾಂಗು.
ಈ ಎಪಿಸೋಡ್ ನೋಡಿದ್ರೆ ಅವಳು ಗ್ಯಾರಂಟಿ ಆಗ್ತಾಳೆ ರಾಂಗ್. ಸಾವಿತ್ರಿ ನನ್ನ ಮಾತು ಕೇಳು. ಸಾವಿತ್ರಿ ನಿಲ್ಸು. ಸಾವಿತ್ರಿ ನಿಲ್ಸು. ನನ್ನ ಮಡಿಲೆ ನಿನ್ನ ತೂಗು ಉಯ್ಯಾಲೆ. ಇಲ್ಲಿ ಲಾಸ್ಟ್ ಪೋರ್ಷನ್ ಬೆಂಚ್ ಮೇಲೆ ಕೂತ್ ಮೇಲೆ ನೀವು ಹೇಳ್ದಂತ ಡಯಲಾಗ್ಸ್, ಕೊನೆ ಮೂಮೆಂಟ್ಸ್ ಬಹಳ ಬ್ಯೂಟಿಫುಲ್ ಆಯ್ತು ಮಾನ್ಯ. ಕಣ್ಣ ಹನಿಯ ಅಮ್ಮ, ನೀನ್ ಯಾಕೆ ನನ್ನ ಇಷ್ಟು ಬೇಗ ಬಿಟ್ಟು ಹೋದೆ? ನಿನ್ನ ಹಿಂದೆ ನನ್ನ ಮನ್ಸಿನಲ್ಲಿರೋದ್ನೆಲ್ಲ ಹೇಳ್ಕೊಳಕ್ಕೆ, ಹಂಚ್ಕೊಳಕ್ಕೆ ತಾಯಿ ಇರ್ಬೇಕು. ನನಗೆ ಅವರೇ ಇಲ್ಲ. ನಿನ್ನ ಬಳಿಯೇ ನಾನಿರುವೆ. ನನಗೆ ಹೆಣ್ಣು ಮಗಳೆಲ್ಲ ನನ್ನ ಗಂಡು ಮಗಳು ಅನ್ಸುತ್ತೆ ಅವಳನ್ನ ನೋಡಿದ್ರೆ. ಕೊಳ್ಳುವೆ ನನ್ನ ತರ ಪರಿಸ್ಥಿತಿ ಆಗಿರೋ ಒಂದ್ ಕತ್ಲೆ ಕೋಣೆಯಲ್ಲಿ ಕೂತ್ಕೊಂಡಿರೋ ಪ್ರತಿಯೊಬ್ಬರಿಗೂ ನನ್ ಸ್ಫೂರ್ತಿ ಆಗ್ತೀನಿ. ಇದು ಒಂದು ಪ್ರಾಪರ್ ಹೀರೋಯಿನ್ ಪರ್ಫಾರ್ಮೆನ್ಸ್. ಜೂನ 3ನೇ ಗ್ರ್ಯಾಂಡ್ ಫೈನಲಿಸ್ಟ್ ಯಾರು ಅಂತ? ಮಾನ್ಯ. ಮಾನ್ಯ, ಒಬ್ಬ ಕಂಟೆಸ್ಟೆಂಟ್ ಇಂದ ಗ್ರ್ಯಾಂಡ್ ಫೈನಲಿಸ್ಟ್ ಆಗಿ ತಲುಪದಂತ ಈ ಜರ್ನಿ. ನನಗೆ ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ನನ್ನ ವೀಟಿನ. ನಂಗೆ ತುಂಬಾನೇ ಖುಷಿ ಆಗ್ತಾ ಇದೆ. ಸ್ಟಾರ್ಟಿಂಗ್ ಮೆಗಾ ಆಡಿಷನ್ ಇಂದ ಬಂದಾಗ್ಲಿಂದ ನಂದು ಎಲ್ಲ ಎಪಿಸೋಡ್ಸು ಒಂದು ಲೆವೆಲಲ್ಲಿ ಬರ್ತಾ ಇತ್ತು. ನನಗೆ ಎಲ್ಲೋ ಒಂದು ಕಡೆ ನಾನು ಮೇಲೂ ಹೋಗ್ತಿಲ್ಲ, ಕೆಳಗೂ ಬರ್ತಿಲ್ಲ, ಮಿಡಲಲ್ಲಿ ಇದ್ದೀನಲ್ವ, ಏನು ಮಾಡೋದು ಅಂತ ಅಂದ್ಕೊಂಡಾಗ ನನಗೆ ಒಂದು ಚೇಂಜಸ್ ತಂದಿದ್ದು ಆಕಾಶ ನೀನೆ ಏರಿಯಲ್ ಆ್ಯಕ್ಟು. ನನಗೆ ಅವತ್ತು ನಾನು ರಿಸ್ಕ್ ತಗೊಂಡು ಮಾಡಿದೆ. ಇಲ್ಲಿ ಇದು ಮಾರ್ಕ್ ಆಯಿತು ನನಗೆ. ಇದನ್ನ ನಾನು ಯಾವತ್ತೂ ನೆನ್ಪಿಟ್ಕೋತೀನಿ. ಬಿಕಾಸ್ ಅವತ್ತಿಂದ ನನ್ನ ಜರ್ನಿ ಎಲ್ಲೋ ಹೋಯ್ತು, ನಾನು ಇವಾಗ ಇಲ್ಲಿ ನಿಂತಿದ್ದೀನಿ. ಸೊ ನಿನ್ನ ಕನಸು ಮಾನ್ಯ, ಬೆಳ್ಳಿ ತೆರೆಯಲ್ಲಿ ನಿಮ್ಮ ಸಿನಿಮಾ ನೋಡುವಂತ ಒಂದು ಸುವರ್ಣ ಅವಕಾಶ ಈಗ ನಮಗೆ. ಮಾನ್ಯ ರಮೇಶ್ ಅವರು ಅಭಿನಯಿಸಿರುವಂತಹ ಚಿತ್ರ ಅತಿಥಿ. ಈ ಚಿತ್ರ ಬೆಳ್ಳಿ ತೆರೆಯಲ್ಲಿ ಈಗ ಪ್ರದರ್ಶನ ಆಗಲಿದೆ. ನೋಡ್ಕೊಂಬರೋಣ. ಓವರ್ ಟು ದ ಥಿಯೇಟರ್ ಪ್ಲೀಸ್. ಈಗ ನೆಕ್ಸ್ಟ್ ಈ ಥಿಯೇಟರ್ ಅಲ್ಲಿ ಪ್ಲೇ ಆಗ್ತಾ ಇರೋದು ಮಾನ್ಯ ಅಭಿನಯದ ಅತಿಥಿ ಚಿತ್ರ. ಯಾರು ಬೇಕು? ಪೊಲೀಸ್. ಮೊಬೈಲಲ್ಲಿ ಚಾರ್ಜ್ ಇರಲಿಲ್ಲ, ಸ್ವಲ್ಪ ಚಾರ್ಜ್ ಮಾಡ್ಕೋಬೇಕಾಗಿತ್ತು. ಪ್ಲೀಸ್ ಪ್ಲೀಸ್. ಚಾರ್ಜ್ ಮಾಡ್ಕೊಂಡ ತಕ್ಷಣ ವಾಪಸ್ ಹೊರಟೋಗ್ತೀನಿ. ಚಾರ್ಜರ್ ಚಾರ್ಜರ್ ಇಲ್ಲೇ ಇದೆ. ಮನೇಲಿ ಯಾರು ಇಲ್ವಾ? ಯಾರೂ ಇಲ್ಲ.
ನಾನು ಒಬ್ಬಳೇ ಇರೋದು. ಅದು ನಿಮ್ಮ ಫ್ಯಾಮಿಲಿನಾ? ನಮ್ಮ ಅಂಕಲ್. ಮತ್ತೆ ನೀವು? ನಮ್ಮ ತಾಯಿ ಇಲ್ಲೇ ಕೆಲಸ ಮಾಡ್ತಾರೆ. ಚಿಕ್ಕ ವಯಸ್ಸಲ್ಲಿದ್ದಾಗ ನಾನು ಇದೇ ಮನೇಲಿದ್ದೆ. ನಮ್ಮಮ್ಮ ಊರಿಗೆ ಹೋಗಿದ್ದಾರೆ, ಅದಕ್ಕೆ ನಾನು. ನಿಮ್ಮದಾದ್ರು ಐ ಡಿ ಪ್ರೂಫ್ ಇದೆಯಾ? ಆಧಾರ್ ಆ ಥರ? ತಂದಿಲ್ಲ. ಮೊಬೈಲ್ ಇದೆ ನೋಡಿ, ಜಸ್ಟ್ ಫಾರ್ ಸೆಕ್ಯೂರಿಟಿ ಪರ್ಪಸ್. ಮೊಬೈಲ್ ಯೂಸ್ ಮಾಡಲ್ಲ. ನಿಮ್ಮ ಅಂಕಲ್ದು ಮೊಬೈಲ್ ನಂಬರ್ ಕೊಡಿ, ಯಾಕೆಂದರೆ ಇಲ್ಲಿದ್ದೀವಿ ಅಂತ ಹೇಳೋದು ಸೆಕ್ಯೂರಿಟಿ ಪರ್ಪಸ್, ಸೇಫ್ಟಿಗೋಸ್ಕರ ಅಷ್ಟೇ. ಬೇಡ ಸರ್, ನಮ್ಮ ಅಂಕಲ್ಗೆ ತುಂಬ ಕೋಪ. ಇಷ್ಟು ರಾತ್ರಿಲಿ ನಾನು ಯಾರನ್ನಾದ್ರೂ ಒಳಗೆ ಬಿಟ್ಕೊಂಡಿರೋದು ಗೊತ್ತಾದರೆ ನಾಳೆ ಮತ್ತೆ ನಮ್ಮಮ್ಮಂಗೆ ಹೊಡೆದೇ ಬಿಡ್ತಾರೆ ಸರ್. ಪ್ಲೀಸ್ ಸರ್, ಬಿಟ್ಬಿಡಿ. ಅಲ್ಲ, ನೀನು ಐ ಡಿ ಪ್ರೂಫು ಕೊಡ್ತಾ ಇಲ್ಲ, ನೀವು ಅಂಕಲ್ ಮೊಬೈಲ್ ನಂಬರ್ನೂ ಕೊಡ್ತಿಲ್ಲ. ನೀನು ಈ ಮನೆ ಒಳ್ಳೆ ಅಂತ ನಾನು ಹೆಂಗೆ ನಂಬಲಿ? ಹೆಂಗೆ ನಂಬಲಿ ಹೇಳು? ಸರ್, ನಾನು ಇದೇ ಮನೆಯವಳು ಸರ್. ಅಲ್ಲಿ ನೋಡಿ, ಅಲ್ಲಿದೆಯಲ್ಲ ಆ ಫೋಟೋ. ಅಂಕಲ್ ಫಸ್ಟ್ ಟೈಮ್ ನಮ್ಮನ್ನೆಲ್ಲ ಕರೆಸಿ ಫೋಟೋ ತೆಗೆಸಿದ್ರು. ನಮ್ಮ ಅಂಕಲ್ ತುಂಬ ಒಳ್ಳೆಯವರು ಸರ್. ನಾನು ಕಂಡ್ರೆ ಅವ್ರಿಗೆ ತುಂಬ ಪ್ರೀತಿ. ಅಂಕಲ್, ಅಲ್ಲಿ ಆಟ ಆಡ್ತಿದ್ದೆ. ನಾನು ತಿಂದೆ. ಅಲ್ಲಿ ಹಿಂದೆ ಇರೋದು ಅವರೇ ನಮ್ಮಮ್ಮ. ಅಲ್ಲಿ ಪಕ್ಕದಲ್ಲಿದ್ದೀನಲ್ಲ ಸರ್, ನಾನೇ ಸರ್. ಕತೆ ಚೆನ್ನಾಗಿ ಹೇಳ್ತೀಯ. ವೈನ್ ಬಾಟ್ಲು ತಗೊಂಬ. ನೋಡು, ನೀನು ಈ ಮನೆ ಒಳಗೇನೋ ನನಗೆ ಹೊಲ ಗೊತ್ತಿಲ್ಲ. ಹೊರಗಡೆ ಜೋರು ಮಳೆ ಬರ್ತಾ ಇದೆ. 1 hour, ಜಸ್ಟ್ 1 hour ನನ್ನ ಜೊತೆ ಕಾಂಪ್ರಮೈಸ್. ಭಯ, ಸ್ವಲ್ಪ ವೈನ್ ಕುಡಿದ್ರೆ ಧೈರ್ಯ ಬರುತ್ತೆ. ಒಪ್ಪದರಲ್ಲಿ ಅಂಕಲ್ ರೂಮಲ್ಲಿದೆ, ನಾನು ಹೋಗ್ತೀನಿ. ನಾನು ಒಬ್ಬಳೇ ಇರೋದು. ನಮ್ಮ ಅಂಕಲ್ಗೆ ತುಂಬ ಕೋಪ, ಮತ್ತೆ ನಮ್ಮಮ್ಮಂಗೆ ಹೊಡೆದೇ ಬಿಡ್ತಾರೆ ಸರ್. ನೀವು ಮೇಲ್ಗಡೆ ಹುಡ್ಕೊಂಡೋಗಿದ್ದು ಸಿಕ್ತಾ ಸರ್?
ನೀನು ಹೇಳಿದ್ದೆ ಸರಿ, ಈ ವೆದರ್ಗೆ ವೈನೆಲ್ಲ ಸೆಟ್ ಆಗಲ್ಲ, ವಿಸ್ಕಿನೇ ಪರ್ಫೆಕ್ಟ್. ನಮ್ಮ ಅಂಕಲ್ಲು ಇದನ್ನೇ ಕುಡಿತಿದ್ರು. ಕುಡಿ. ಬೇಡ ಬೇಡ ನಂಗೆ ಬೇಡ. ನಾನು ಹೇಳಿದ್ದು ಸುಳ್ಳು, ನೀನು ಹೇಳಿದ್ದು ಸುಳ್ಳು. ನಾನು ಪೊಲೀಸಲ್ಲ, ಜರ್ನಲಿಸ್ಟ್. ಪಕ್ಕದ ಮನೆಗೆ ಹೆಲ್ಪ್ ಕೇಳ್ಕೊಂಡು ಹೋಗಿದ್ದೆ, ಪೊಲೀಸ್ ಕಳಿಸ್ತೀನಿ ಅಂತ. ಅದಕ್ಕೆ ನೀನು ಪೊಲೀಸ್ ಅಂತ ಬಂದೆ ಅಷ್ಟೇ. ನಾನು ಎಂತ ಪ್ಲೀಸ್ ನಾನು ಬಿಟ್ಟು ಪ್ಲೀಸ್. ನೀನು ಯಾರಾದರೆ ನನಗೇನು? ಆವಾಗ ನೀನು ಫಿಕ್ಸ್ ಆಗಿದ್ದೆ, ಈಗ ನಾನು ಫಿಕ್ಸ್ ಆಗಿದ್ದೀನಿ. ಯಾಕೆ ಭಯ ಆಗ್ತಿದ್ಯಾ? ಸ್ವಲ್ಪ ಬಿಸ್ಕಿ ಕುಡಿ, ಭಯ ಎಲ್ಲ ಹೊರಟೋಗುತ್ತೆ. ಬಿಟ್ಟು ಪ್ಲೀಸ್ ಪ್ಲೀಸ್. ಅವಾಗ ಭಯ ಜಾಸ್ತಿ ಆಗ್ತಿರ್ಲಿಲ್ಲ, ಈಗ ಪ್ಲೀಸ್ ನಾನು ಬೇಕು ಕುಡಿ. ಬೇಡ ಬೇಡ. ನೋಡಿ, ನನಗೊಂದು ಫ್ಯಾಮಿಲಿ ಇದೆ, ಚಿಕ್ಕ ಮಗಳಿದ್ದಾನೆ. ಪ್ಲೀಸ್ ಡೋರ್ ತೆಗೀರಿ ಪ್ಲೀಸ್ ಪ್ಲೀಸ್. ಅಂಕಲ್ ಅಂದರೆ ನನಗೆ ಹೀರೋ ಥರ. ಚಿಕ್ಕ ವಯಸ್ಸಲ್ಲಿದ್ದಾಗ ಸೈಕಲ್ ಓಡಿಸೋದು ಕಲಿಸಿದ್ರು. ಸ್ಕೂಲಲ್ಲಿ ಫಸ್ಟ್ ಬಂದಾಗ ಇಡೀ ಕ್ಲಾಸಿಗೆ ಚಾಕ್ಲೇಟ್ ಹಂಚಿದ್ರು. ಅವ್ರ ಕಾರಲ್ಲಿ ಮೊದಲನೇ ಸರಿ ಸಿಟಿ ಸುತ್ತಾಡ್ಸಿದ್ರು. ಅವ್ರಿಗೆ ನಾನೇ ಪ್ರಪಂಚ ಅಂತ ಅನ್ಕೊಂಡಿದ್ದೆ. ಆದ್ರೆ ಹಲೋ, ಏನ್ ಮಾಡ್ತಾ ಇದೀಯಾ? ಅಂಕಲ್ ಬಿಡಿ, ಅಂಕಲ್ ಬಿಡಿ, ನಾನು ಆಟಾಡ್ಬೇಕು ಬಿಡಿ, ನಾನು ಆಟಾಡ್ಬೇಕು ಬಿಡಿ ಬಿಡಿ. ಅಂಕಲ್ ನನ್ನ ಬಿಟ್ಬಿಡಿ, ನನ್ನ ಬಿಟ್ಬಿಡಿ ಅಂತ ಕೂಗಿ ಕೂಗಿ ಹೇಳ್ತಿದ್ದೆ. ಆದ್ರೂ ಅಂಕಲ್ ನನ್ನ ಬಿಡ್ತಾನೆ ಇರಲಿಲ್ಲ. ನೋಡಿ, ನಿಮ್ಮ ಅಂಕಲ್ ನೀವು ಕೊಲೆ ಮಾಡಿದ್ರ ಅಂತ ಗೊತ್ತು, ಅದು ನಾನು ಯಾರಿಗೂ ಹೇಳಲ್ಲ. ನೀವು ತಪ್ಪೇ ಮಾಡಿಲ್ಲ, ದಯವಿಟ್ಟು ನಾನು ಬಿಟ್ಬಿಡಿ. ನಾನು ನಿಮ್ಮ ಅಂಕಲ್ ಥರ ತಪ್ಪು ಮಾಡಿಲ್ಲ ಅಲ್ವಾ? ತಪ್ಪು ಮಾಡ್ಬೇಕಂತ ಯೋಚನೆ ಮಾಡ್ದೆ ಅಲ್ವಾ? ಅದು ತಪ್ಪಲ್ವಾ? ತಪ್ಪೇ. ಲೆವೆಲ್ಗೆ ನಮ್ಮ ಹುಡುಗಿ ಪರ್ಫಾರ್ಮ್ ಮಾಡಿ ಒಂದು ಹೃದಯದಲ್ಲಿ ಅಂತ ಭಯ ಹುಡ್ಸಿರೋ ಅಂತ ಮಾನ್ಯಾಗೆ ಬರ್ಲಿ ಚಪ್ಪಾಳೆ. ಮಾನ್ಯ, ಮಾನ್ಯ, ಭಯ ಅಂತೂ ಹುಡ್ಸಿದ್ಯಾ ನಮ್ಮೆಲ್ರ ಮನ್ಸಲ್ಲಿ. ನಿನಗೂ ಭಯ ಇದೆ ಹೇಗೆ ಆಕ್ಟ್ ಮಾಡಿದ್ಯಾ ಅಂತ ತಿಳ್ಕೊಳ್ಳೋದಕ್ಕೆ. ಸೊ ಜಡ್ಜಸ್ ಹತ್ರ ಕೇಳ್ಬಿಡೋಣ ಫಸ್ಟ್. ನಿಶ್ವಿಕಾ ಅವರೇ, ಫಸ್ಟ್ಲಿ ನನಗೂ ಕಾನ್ಸೆಪ್ಟ್ ತುಂಬಾನೇ ಇಷ್ಟ ಆಯ್ತು. ಐ ಥಿಂಕ್ ಸಂತೋಷ್ ಸರ್ ನಮ್ಮನ್ನ ಹೆದರಿಸ್ಬೇಕು ಅಂತ ಫಿಕ್ಸ್ ಆಗಿ ಬಂದಿದ್ದಾರೆ. ಇಟ್ ವಾಸ್ ರಿಯಲಿ ಥ್ರಿಲ್ಲಿಂಗ್. ಅಂಡ್ ನನಗೆ ಮಾನ್ಯ ತುಂಬಾ ಇಷ್ಟ ಆಗಿದ್ದು ಹೌ ಯು ಟುಕ್ ಆಫ್ ದ ಕ್ಯಾರೆಕ್ಟರ್. ಅದು ಫಸ್ಟ್ ಇನ್ನಸೆಂಟ್ ಎಷ್ಟು ಬೇಕೋ ಅಷ್ಟೇ ತೋರಿಸಿ, ಅದಾದ್ಮೇಲೆ ಬೇಕಾಗಿದ್ದ ಶಿಫ್ಟ್ ಅಲ್ಲೂ ಎಲ್ಲೂ ಓವರ್ ಹೋಗದೆ ಎಷ್ಟು ಸಟಲ್ ಆಗಿ ಆ ಒಂದು ಇನ್ನರ್ ಕ್ಯಾರೆಕ್ಟರ್ದು ಭಾವನೆ ಏನಿದೆ ಅದು ತುಂಬಾ ಚೆನ್ನಾಗಿ ಡೈಲಾಗ್ ಹೋಗ್ತಾ ಇತ್ತು. ಬಟ್ ಅದರಲ್ಲಿ ನೀನ್
ಮುಖನಲ್ಲಿ ಅದಿನ್ನ ಜಾಸ್ತಿ ನನಗೆ ಎಕ್ಸ್ಪ್ರೆಷನ್ ವೈಸ್ ತುಂಬಾ ಇಷ್ಟ ಆಯ್ತು. ಸೊ ವೆರಿ ವೆಲ್ ಡನ್. ಐ ಥಿಂಕ್ ಇಟ್ಸ್ ಅ ಗ್ರೇಟ್ ಸ್ಟಾರ್ಟ್ ನಿನಗೆ ಇಂಥ ಒಂದು ಸಿನಿಮಾ ಸಿಕ್ಕಿರೋದು. ಸೊ ಗುಡ್ ಲಕ್ ಟು ಯು. ಅಂಡ್ ಸರ್ ಸೂಪರ್ ಆಗಿತ್ತು ಸಂತೋಷ್ ಸರ್. ಥ್ಯಾಂಕ್ ಯು. ಈಗ ನಿರ್ದೇಶಕರೇ, ನೀವು ನಿರ್ದೇಶನ ಮಾಡಿರೋಂಥ ಶಾರ್ಟ್ ಫಿಲ್ಮ್ನ ನಾವು ನೋಡಿದೀವಿ, ಮಾನ್ಯವರ ಅಭಿನಯದ, ನಿಮಗೆ ಖುಷಿ ಆಯ್ತಾ? ಈ ಜಿ ವೇದಿಕೆ ಬರೀ ಮಹಾನಟಿಯರಿಗೆ ಅಲ್ಲ, ನನಗೂ ಕೂಡ ಪ್ರತಿ ವರ್ಷ ಹೊಸ ಜಾನರ್ ಸೃಷ್ಟಿ ಮಾಡ್ಕೊಳಕ್ಕೆ ಅವಕಾಶ ಕೊಡ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ನಾನು ಯಾವಾಗಲೂ ಹೇಳ್ತಾ ಇದ್ದೆ, ನಾವು ಯಾರು ಕಣ್ ತಪ್ಪಿಸ್ಬೇಕಾದ್ರೆ ಹೋಗ್ಬೋದು, ನಾವೆಲ್ಲ ಒಂದು ಭ್ರಮೇಲಿ ಇರ್ತೀವಿ, ಸೂಪರ್ ಹಿಟ್ ಸಿನಿಮಾ ಮಾಡಿದ್ದೀವಿ ಅಂತ. ಬಟ್ ಈ ಸ್ಕ್ರೀನ್ ಸುಳ್ಳು ಹೇಳಲ್ಲ. ನಿನ್ನ ಪ್ರತಿ ಎಕ್ಸ್ಪ್ರೆಷನ್ನು, ಎಲ್ಲೆಲ್ಲಿ ಮ್ಯೂಸಿಕ್ ಚೆನ್ನಾಗಿದೆ, ಎಲ್ಲೆಲ್ಲಿ ಎಡಿಟಿಂಗ್ ಚೆನ್ನಾಗಿದೆ, ಇಲ್ಲಿ ಯಾರೂ ತಪ್ಪಿಸ್ಕೊಳಕ್ಕಾಗಲ್ಲ. ಹಂಗಾಗಿ ನಾನು ಅವತ್ತು ಹೇಳ್ದೆ, 100-200 ಜನ ಬೆಳಗ್ಗೆನೆ ಬರ್ತಾರೆ ಅಂತ. ಈಗ ಲಕ್ಷಾಂತರ ಜನ ಇಲ್ಲಿ ಬರ್ತಾರೆ. ಅವ್ರುಗಳಿಗೆ ನೀವು ಬೆಲೆ ಕೊಟ್ಟು ಒಳ್ಳೆ ಪರ್ಫಾರ್ಮ್ ಮಾಡಬೇಕು, ಅವ್ರ ಮನ್ಸು ಗೆಲ್ಲಬೇಕು. ಥ್ಯಾಂಕ್ ಯು ಮಾನ್ಯ. ವಿ ಆರ್ ವೆರಿ ವೆರಿ ಪ್ರೌಡ್ ಆಫ್ ಯು. ಆ ಹೆಮ್ಮೆ ನಿನ್ನ ಕಣ್ಣುಗಳಲ್ಲಿ ನಮ್ಗೆ ಕಾಣಿಸ್ತಾ ಇದೆ. ಸೊ ಇವತ್ತು ಥಿಯೇಟ್ರಲ್ಲಿ ಸಿನಿಮಾ ಮುಗಿದ ತಕ್ಷಣ ಎಲ್ಲರೂ ಮಾನ್ಯ 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 ಅಂತ ಕೂಗ್ತಾ ಇದ್ರು. ಆ ಕೂಗ್ ಹೇಗನ್ಸ್ತು ಮಾನ್ಯ? ತುಂಬಾ ಖುಷಿ ಆಯ್ತು. ಅಪ್ಪು ಸರು ಪರಮಾತ್ಮ ಶೂಟಿಂಗಿಗೆ ನಮ್ಮ ಊರಿಗೆ ಬಂದಾಗ ಹಿಂಗೆ ಮಾಡಿಬಿಟ್ಟು ನೈಸ್ ನೇಮ್ ಅಂತ ಹೇಳಿದ್ರು. ನಂದದು ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ ಇನ್ ಮೈ ಲೈಫ್. ಇದು ನನ್ನ ಸೆಕೆಂಡ್ ಬೆಸ್ಟ್ ಮೂಮೆಂಟ್ ಅಕ್ಕ ಇಟ್ಕೊಂಡು ನೋಡಿದ್ದು. ಮಾನ್ಯ, ನೀನೆಲ್ಲ ಸಾಮಾನ್ಯ ಅನ್ನೋದನ್ನ ಮತ್ತೆ ಪ್ರೂವ್ ಮಾಡಿಬಿಟ್ಟೆ ನೀನು. ಅರುಣ್ ಸರ್. ಹಾಯ್ ಮಾನ್ಯ. ಹಾಯ್ ಸರ್. ವೆರಿ ಇಂಟ್ರೆಸ್ಟಿಂಗ್ ಶಾರ್ಟ್ ಫಿಲಮ್ ಅದು. ತುಂಬಾ ಅಂದ್ರೆ ನಮಗೆ ಅರ್ಧ ಶಾರ್ಟ್ ಫಿಲಮ್ ಬರೀ ಗೆಸ್ ಮಾಡ್ತಿದ್ವಿ ಏನಿರ್ಬೋದು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಹೋಯ್ತದು. ದೆನ್ ದ ಚೇಂಜ್ ಓವರ್ ಅಂಡ್ ಎಂಡ್ ಅಲ್ಲಿ ಕೊಟ್ಟಂತ ಒಂದು ಮೆಸೇಜ್. ಸೊ ತುಂಬಾ ಚೆನ್ನಾಗಿ ಪ್ಯಾಕೇಜಿಂಗ್ ಮಾಡಿದ್ರು. ಐ ಥಿಂಕ್ ಹರಿಸಂತು ಅವರಿಗೆ ಅದಕ್ಕೆ ಕಂಗ್ರ್ಯಾಚುಲೇಷನ್ಸ್ ಹೇಳಬೇಕು ಫಾರ್ ಡೂಯಿಂಗ್ ಸಚ್ ಅ ನೈಸ್ ವರ್ಕ್. ಆ್ಯಂಡ್ ನನಗೆ ಅನಿಸಿದ್ದು, ಅದು ಆಪ್ಷನ್ ಇರುತ್ತೆ ನಮಗೆ ಫಿಲಮ್ಸ್ ನಾಳೆ ನೀವು ಮಾಡಿದಾಗ ಡಬ್ಬಿಂಗ್ ಅಂತ ಅನ್ನೋದು. ಬಟ್ ಇಫ್ ಯು ವಾಂಟ್ ಟು ಯೂಸ್ ಯುವರ್ ವಾಯ್ಸ್, ನೀವು ಸ್ವಲ್ಪ ಅದ್ರ ಮೇಲೆ ವರ್ಕ್ ಮಾಡಕ್ಕೆ ಶುರು ಮಾಡಿ. ತುಂಬ ಹೈ ಮಾತಾಡಿದಾಗ ನೇಸಲ್ ಥರ ಸೌಂಡ್ ಆಗ್ಬೋದು, ನಮ್ಮ ವಾಯ್ಸ್ಗಳೆಲ್ಲ ಹಂಗಿರುತ್ತೆ. ಸೊ ಯು ಶುಡ್ ಸ್ಟಾರ್ಟ್ ಯೂಸಿಂಗ್ ಡಿಫ್ರೆಂಟ್ ಟೋನ್ಸ್. ಆ ಸ್ಕೇರಿನೆಸ್ ಎಲ್ಲ ಬಂದಾಗ ತುಂಬಾ ಲೋ ವಾಯ್ಸಲ್ಲಿ ಮಾತಾಡಬೇಕು, ಬೇಸ್ ಇಟ್ಕೊಳಕ್ ಟ್ರೈ ಮಾಡಬೇಕು, ಸ್ಲೋ ಮಾತಾಡಬೇಕು. ಸೊ ಅದೆಲ್ಲ ಒಂಚೂರು ಪ್ರಾಕ್ಟೀಸ್ ಮಾಡಬೇಕು. ನೀವೇ ಅದು ಮಾಡ್ತೀರಾ ಅಂತಂದಾಗ ಇಟ್ ವಿಲ್ ಹೆಲ್ಪ್ ಯುವರ್ ಪರ್ಫಾರ್ಮೆನ್ಸ್ ಆಲ್ಸೋ. ಅದೊಂದು ವರ್ಕ್ ಮಾಡಿ ನೀವು. ಯು ಆರ್ ವೆರಿ ಪ್ರೆಸೆಂಟೇಬಲ್ and it was a good job from your side. Thank you sir. Thank you so much. ಈಗ ನಮ್ಮ ಮಾಸ್ಟರ್ ಮೈಂಡ್ ರಮೇಶ್ ಸರ್, ಹೇಗನ್ಸ್ತು ನಿಮಗೆ ಅತಿಥಿ ಚಿತ್ರ? ಮನ್ಯ, ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ನಿಮ್ದು ಫಸ್ಟ್ ಆ ಫೋಟೋ ಶೂಟ್ ಮಾಡಿದಾಗಲೂ ನಾನು ಹೇಳಿದ್ದೆ, ಇವತ್ತು ನಿಮ್ಮ ಶಾರ್ಟ್ ಫಿಲ್ಮ್ ನೋಡಿದ ಅದೇ ಅನ್ಸುತ್ತೆ, ಕ್ಯಾಮ್ರಾ ಲವ್ಸ್ ಯು. ಸೊ ನಿಮ್ಮ ಸಿನಿಮಾ ಆ ದಾರಿ ಬಾಗಿಲು ಓಪನ್ ಆಗ್ಬಿಟ್ಟಿದೆ. ಜಸ್ಟ್ ಕಾನ್ಸಂಟ್ರೇಟ್. Yes sir, sure. Thank you. Thank you sir. ಥ್ಯಾಂಕ್ ಯು ಸರ್. ಮಾನ್ಯ, ಇವತ್ತು ಥಿಯೇಟ್ರಲ್ಲಿ ನಿಮ್ಮ ಸಿನಿಮಾ ನೋಡೋದಕ್ಕೆ ಸಾಕಷ್ಟು ಜನ ಬಂದಿದ್ರು, ಆದ್ರೆ ಒಬ್ರಿಗೆ ಮಾತ್ರ ಟಿಕೆಟ್ ಸಿಕ್ಕಿಲ್ಲ ಅಂತೆ. ಆ ಥಿಯೇಟರ್ ಒಳಗಡೆ ಬಂದ ಸಿನಿಮಾ ನೋಡೋದಕ್ಕೆ ಇಲ್ಲಿ ವೇದಿಕೆ ಮೇಲೆ ಬಂದಿದ್ದಾರೆ. ಓಕೆನಾ? ಅವ್ರನ್ನ ಕರಿತೀನಿ ನಾನು ಸ್ಟೇಜ್ ಮೇಲೆ. ಅವ್ರನ್ನ ದಯವಿಟ್ಟು ವೇದಿಕೆ ಮೇಲೆ ಮಾನ್ಯ, ಎಲ್ಲ ನಟಿಯರಿಗೂ ಒಂದು ಕನಸಿರುತ್ತೆ, ಅವರ ತಂದೆ ತಾಯಿ ಬರಬೇಕು, ಫಿನಾಲೆಯಲ್ಲಿ ಅವರ ಸಿನಿಮಾನ ನೋಡಬೇಕು ಥಿಯೇಟರ್ ಅಲ್ಲಿ ಅಂತ ಹೇಳಿ. ನಿನಗೂ ಆ ಆಸೆ ಇತ್ತು, ನಿನಗಿಂತ ಜಾಸ್ತಿ ಆಸೆ ನಿಮ್ಮ ತಂದೆಗಿತ್ತು. ಬಟ್ ಅವ್ರು ಬಂದು ಆ ಸಿನಿಮಾನ ನೋಡಕ್ಕಾಗಿಲ್ಲ. ಆದ್ರೆ ಗ್ರ್ಯಾಂಡ್ ಫಿನಾಲೆಗೆ ಬರದೆ ನಿನ್ನ ಮನಸ್ಸು ನೋಯ್ಸಕ್ಕೆ ಅವ್ರಿಗೆ ಇಷ್ಟ ಇರಲಿಲ್ಲ. ಎವ್ರಿ ಎಪಿಸೋಡ್ಸಲ್ಲಿ ಶೂಟ್ ಮಾಡ್ತಾ ಭೂಮಿ ಅಪ್ಪ, ಶ್ರೇಯಾ ಅಪ್ಪ ಎಲ್ಲ ಬರ್ತಿರ್ಬೇಕಾದ್ರೆ ಯಾವಾಗಲೂ ನಾನಲ್ಲಿ ಕುತ್ಕೊಂಡು ಅಳ್ತಾ ಇರ್ತಿದ್ದೆ. ನನಗೆ ತುಂಬ ಕನೆಕ್ಟ್ ಆಗ್ತಿದ್ದೆ ನಾನು. ಒಂದ್ಸರಿನೂ ನನ್ನ ಪಪ್ಪ ಸ್ಟೇಜ್ ಮೇಲೆ ಬಂದಿಲ್ಲ ಅಂತ ತುಂಬ ಬೇಜಾರಾಗ್ತಿತ್ತು ನನಗೆ. ಅದಕ್ಕೋಸ್ಕರ ನಾನು ನಿಮ್ಗೆ ಆದರೆ ಬನ್ನಿ ಪಪ್ಪ, ಇಲ್ಲ ಅಂದರೆ ಬೇಡ, ಅಮ್ಮ ಬರಲಿ ಅಂತ ಹೇಳಿದ್ದೆ. ಬಟ್ ನಂಗಿದು ಗೊತ್ತೇ ಇರಲಿಲ್ಲ. ಥ್ಯಾಂಕ್ ಯು ಪಪ್ಪ. ಹೇಳಲು ಹೋದರೆ ಪದಗಳೇ ಸಾಲದು, ಈ ಒಂದು ಸಮಯವು
ಹೋಗಲೇ ಬಾ. ಸರ್, ನಿಮ್ಮ ಮಗಳಿಗೆ ನಿಮ್ಮ ಪ್ರೆಸೆನ್ಸು, ಅವಳ ಜೊತೆ ಈ ಹಂತದಲ್ಲಿ ನೀವಿರೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಅವಳ ಮಾತಲ್ಲಿ ಗೊತ್ತಾಗ್ತಾ ಇದೆ. ಬಟ್ ಅವಳಿಗೆ ನೀವು ಬೇಜಾರೇ ಪಡಿಸಿಲ್ಲ. ಅಷ್ಟು ಚಾಲೆಂಜಿಂಗ್ ಆಗಿದ್ರು ಕೂಡ ಅವಳಿಗೋಸ್ಕರ ನೀವು ಬಂದ್ರಲ್ಲ. ತಂದೆಯಾಗಿ ಆ ಮಗಳ ಬಗ್ಗೆ ನಿಮ್ಗೆ ಎಷ್ಟು ಹೆಮ್ಮೆ ಅನಿಸ್ತದೆ? ತುಂಬ ಖುಷಿ ಅನಿಸುತ್ತೆ. ಸೊ ಈಗ ನಾನು ಅವಳ ಬಗ್ಗೆ ಮಾತಾಡ್ಲಿಕ್ಕೆ ನನ್ನ ಹತ್ರ ಏನು ಉತ್ತರನೇ ಇಲ್ಲ, ಆ ರೀತಿ ಆಗ್ಬಿಟ್ಟಿದೆ. ಇವರು ತುಂಬ ಸ್ವಾಭಿಮಾನಿ ಅಕ್ಕ. ನನಗೆ ನನ್ನ ಲೈಫಲ್ಲಿ ನಾನು ಏನು ಮಾಡ್ತೀನೋ ಅದು ನನ್ನ ಪಪ್ಪ ಅಮ್ಮಂಗೋಸ್ಕರ ಮಾತ್ರ. ನಾನು ಇದ್ರ ಮುಂದೆ ಏನು ಮಾಡ್ತೀನೋ ಅದು ಇವರಿಬ್ರಿಗೋಸ್ಕರ ಮಾತ್ರ. ಮಾನ್ಯ, ಆ ಟ್ರೋಫಿ ಯಾರ ಕೈಗೆ ಸಿಗುತ್ತೆ ನನಗೆ ಗೊತ್ತಿಲ್ಲ, ಆದ್ರೆ ಈಗ ಸದ್ಯಕ್ಕೆ ನೀನು ಒಂದು ಟ್ರೋಫಿ ಕೈ ಹಿಡ್ಕೊಂಡು ನಿಂತಿದ್ಯಾ. ಹೌದು ಅಕ್ಕ. ದಟ್ ಈಸ್ ಯೋರ್ ಲೈಫ್ ಬೆಸ್ಟ್ ಟ್ರೋಫಿ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮಹಾನಟಿಯ ವಿಜೇತ ನಟಿಗೆ ಸಿಗ್ತಾ ಇದೆ ವೈಟ್ ಗೋಲ್ಡ್ ಅವರ ವತಿಯಿಂದ 15 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ಕಿರೀಟ. ವೈಟ್ ಗೋಲ್ಡ್ ಇದೀಗ ದಕ್ಷಿಣ ಭಾರತದಲ್ಲಿ 60ಕ್ಕೂ ಹೆಚ್ಚಿನ ಶಾಖೆಗಳನ್ನು ಹೊಂದಿದೆ. ಭಾವನೆ ತುಂಬಿರುವ ಚಿನ್ನಕ್ಕೆ ಭರವಸೆ ತುಂಬಿದ ಬೆಲೆ ನಿಮ್ಮ ವೈಟ್ ಗೋಲ್ಡ್ ಅಲ್ಲಿ ಮಾತ್ರ. ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನ ಪಡೆಯಿರಿ. ಚಿನ್ನ ಮಾರಾಟಕ್ಕೆ ನಂಬಿಕೆಯ ಸಂಸ್ಥೆ ವೈಟ್ ಗೋಲ್ಡ್ಗೆ ಇಂದೇ ಭೇಟಿ ನೀಡಿ. ಹೆಚ್ಚಿನ ಮಾಹಿತಿಗಾಗಿ 80-500-89222ಗೆ ಸಂಪರ್ಕಿಸಿ. ಇವತ್ತು ನಾನು ಹೇಳುವಂಥ ವಿಷಯವನ್ನ ನೀವು ಮಾಡಿದ್ರೆ ಪ್ರತಿ ಎಪಿಸೋಡಲ್ಲಿ ನಿಮಗೆ ಫ್ರೀಯಾಗಿ ಚಿನ್ನದ ನಾಣ್ಯವನ್ನ ಗೆಲ್ಲುವಂಥ ಅವಕಾಶ ಸಿಗುತ್ತೆ. ತುಂಬಾ ಸಿಂಪಲ್. ನೀವು ನಿಮ್ಮ ಫೋನಲ್ಲಿ ಜಾರ್ ಆಪ್ ನ ಡೌನ್ಲೋಡ್ ಮಾಡಿ 24 ಕ್ಯಾರೆಟ್ ಚಿನ್ನದಲ್ಲಿ ಸೇವಿಂಗ್ಸ್ ಅನ್ನ ಶುರು ಮಾಡಿ. ಚಿನ್ನ ಈಗ 1 ಗ್ರಾಮಿಗೆ 10,000 ದಾಟಿದೆ, ಹೇಗಪ್ಪ ತಗೊಳಕಾಗತ್ತೆ ಅಂತ ನೀವು ಕೇಳಬಹುದು. ಇದರಲ್ಲಿ ನೀವು ಬರೀ 10 ರೂಪಾಯಿ 50 ರೂಪಾಯಿಯಿಂದ 24 ಕ್ಯಾರೆಟ್ ಗೋಲ್ಡ್ ಅಲ್ಲಿ ಸೇವಿಂಗ್ಸ್ ಅನ್ನ ಶುರು ಮಾಡಬಹುದು. ನಿಮಗೆ ಬೇಕಾದಷ್ಟು ಹಣವನ್ನ ಜಾರ್ ಆಪ್ ಸೆಟ್ ಮಾಡಿದ್ರೆ ಸಾಕು. ಪ್ರತಿದಿನ ಆಟೋಮ್ಯಾಟಿಕ್ ಆಗಿ ಜಾರ್ ಆಪ್ ನಿಮಗಾಗಿ ಸೇವಿಂಗ್ಸ್ ಅನ್ನ ಮಾಡುತ್ತೆ. ಈ ಸೇವಿಂಗ್ಸ್ ನಿಮಗೆ ಎಮರ್ಜೆನ್ಸಿ ಟೈಮಲ್ಲಿ, ಮಕ್ಕಳ ಎಜುಕೇಷನ್ಗೆ ಅಥವಾ ಮದುವೆಗೆ ಎಲ್ಲದಕ್ಕೂ ತುಂಬ ಉಪಯೋಗ ಆಗುತ್ತೆ. ನಿಮ್ಮ ಸೇವಿಂಗ್ಸನ್ನು ಯಾವಾಗ ಬೇಕಾದರೂ ವಿಡ್ರಾ ಮಾಡ್ಕೋಬಹುದು. ಅದಕ್ಕೆ 2 ಆಪ್ಷನ್ ಇರುತ್ತೆ. ಕ್ಯಾಶ್ ಆಗಿ ವಿಡ್ರಾ ಮಾಡ್ಕೋಬಹುದು ಅಥವಾ ಚಿನ್ನದ ರೂಪದಲ್ಲೂ ಕೂಡ ವಿಡ್ರಾ ಮಾಡ್ಕೋಬಹುದು. ಮತ್ತ್ಯಾಕೆ ತಡ? ಈಗಲೇ ಜಾರ್ ಆ್ಯಪನ್ನು ಡೌನ್ಲೋಡ್ ಮಾಡಿ ಸೇವಿಂಗ್ಸನ್ನು ಶುರು ಮಾಡಿ. ಮಹಾನಟಿ ಸೀಸನ್ 2 ಫಸ್ಟ್ ರನ್ನರ್ ಅಪ್ಗೆ ಸಿಗ್ತಾ ಇದೆ ಜಾರ್ ಆಪ್ ಅವರ ವತಿಯಿಂದ 10 ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್. ಮಹಾನಟಿ ಸೀಸನ್ 2 ಸೆಕೆಂಡ್ ರನ್ನರ್ ಅಪ್ಗೆ ಸಿಗ್ತಾ ಇದೆ ಅಶ್ವಸೂರ್ಯ ರಿಯಾಲಿಟೀಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ 7 ಲಕ್ಷ ರೂಪಾಯಿಗಳ ಕ್ಯಾಶ್ ಪ್ರೈಸ್. ಅಶ್ವಸೂರ್ಯ ರಿಯಾಲಿಟೀಸ್ ಮೋಸ್ಟ್ ಟ್ರಸ್ಟೆಡ್ ಪ್ಲಾಟೆಡ್ ಡೆವಲಪರ್ಸ್ಗಳಾಗಿದ್ದು 100% ಲೀಗಲ್ ಆಗಿದೆ. BMRDA ಹಾಗೂ ರೇರಾ ರಿಜಿಸ್ಟರ್ಡ್ ಪ್ಲಾಟ್ಗಳು ನೆಲಮಂಗಲ ಮತ್ತು ಮೈಸೂರು ರಸ್ತೆ ಬಳಿ ಲಭ್ಯ ಇದೆ. ಟ್ರಸ್ಟ್ ಮತ್ತು ವ್ಯಾಲ್ಯೂಗೆ ಮತ್ತೊಂದು ಹೆಸರು ಅಶ್ವಸೂರ್ಯ ರಿಯಾಲಿಟೀಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. ಮಹಾನಟಿ ಸೀಸನ್ 2 ನ ಗ್ರ್ಯಾಂಡ್ ಫಿನಾಲೆಯಲ್ಲಿ ನಮ್ಮ ಎಲ್ಲ ಫೈನಲಿಸ್ಟ್ಗಳ ಶಾರ್ಟ್ ಮೂವಿಯನ್ನ ಬೆಳ್ಳಿ ತೆರೆಯಲ್ಲಿ ನೋಡಿದ್ವಿ, ಎಂಜಾಯ್ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಗ್ರ್ಯಾಂಡ್ ಫಿನಾಲೆ ನಾಳೆ ಕೂಡ ಮುಂದುವರಿತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಇದು ಲಕ್ಸ್ಕೋ ಪ್ರೆಸೆನ್ಸ್ ಮಹಾನಟಿ ಸೀಸನ್ 2 ಗ್ರ್ಯಾಂಡ್ ಫಿನಾಲೆ, ಕೋ ಪವರ್ಡ್ ಬೈ ಗೋಲ್ಡ್ ವಿನ್ನರ್ ರಾಮರಾಜ್ ಮೃತು ಟವಲ್ಸ್, ಸ್ಪೆಷಲ್ ಪಾರ್ಟ್ನರ್ ಜಾರ್ ಗೋಲ್ಡ್ ಸೇವಿಂಗ್ಸ್ ಆಪ್, ಅಶ್ವಸೂರ್ಯ ರಿಯಾಲಿಟೀಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, ಹಿಮಾಲಯ ಅಲೋವೆರಾ ಫೇಸ್ ವಾಶ್, ನವಿ UPI ಗೋಲ್ಡ್ ಬೈಯಿಂಗ್ ಪಾರ್ಟ್ನರ್, ವೈಟ್ ಗೋಲ್ಡ್ ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್, ಕನ್ನಡ ZEE5. ಶುಭರಾತ್ರಿ, ಸಿಗೋಣ ನಾಳಿನ ಸಂಚಿಕೆಯಲ್ಲಿ.